Hello students, namaskar. Welcome to Vedantu Karnataka students. This is Basavaraj Sir. Naan imma biology master students. Namaskara. Now this is a one short lecture on the chapter Sexual Reproduction in Flowering Plants. So, each chapter is one short lecture starting in the end vargu. For example, ನೀವು ಇದನ್ನ ನೋಡ್ಬಿಟ್ರೆ ಈ ವಿಡಿಯೋ ಫುಲ್ ನೋಡ್ಬಿಟ್ರೆ ಈ ಚಾಪ್ಟರ್ ನಿಮಗೆ ಏನು ಡೌಟ್ ಇರಲ್ಲ. ಲೆಟ್ಸ್ ಸೇ ನಿಮಗೆ ಈ ಚಾಪ್ಟರ್ ಬಗ್ಗೆ ಏನು ಗೊತ್ತಿಲ್ಲ, ದೆನ್ ಕ್ರೇಜಿ ಆಗಿ ಅರ್ಥ ಆಗುತ್ತೆ. ಲೆಟ್ಸ್ ಸೇ ನಿಮ್ಗೆ ಈ ಸ್ಕೂಲ್ ಅಲ್ಲಿ, ಕಾಲೇಜ್ ಅಲ್ಲಿ, ಇಲ್ಲ ಟ್ಯೂಷನ್ ಅಲ್ಲಿ ಸ್ವಲ್ಪ ಕಲ್ತಿದ್ರೆ ಕೂಡ ನೀವು ಈ ವಿಡಿಯೋ ನೋಡಾದ್ಮೇಲೆ ಈ ಚಾಪ್ಟರ್ ಫುಲ್ ಕ್ಲಿಯರ್ ಆಗೋಗುತ್ತೆ. ಅಂಡ್ ಅಗೇನ್ ಸ್ಟೂಡೆಂಟ್ಸ್, ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್ ಇದು ಫಾರ್ ಬೋರ್ಡ್ ಎಕ್ಸಾಮಿನೇಷನ್, ಅದ್ರ ಜೊತೆಗೆ KCET ಎಕ್ಸಾಮಿನೇಷನ್ಗೋಸ್ಕರ. ಸೊ ಸ್ಟೂಡೆಂಟ್ಸ್ ಕರೆಕ್ಟ್ ಕೇಳಿಸ್ಕೊಳ್ಳಿ. ಐ ವಿಲ್ ಬಿ ಟೆಲಿಂಗ್ ಯು ಇನ್ ದ ಕ್ಲಾಸ್ ಎಲ್ಲಿಂದ ನಿಮ್ದು KCET ಎಕ್ಸಾಮ್ ಅಲ್ಲಿ ಮುಂಚೆ ಕ್ವೆಶನ್ ಬಂದಿದೆ, ಈಗೂ ಕ್ವೆಶನ್ ನೆಕ್ಸ್ಟ್ ಇಯರ್ ಕೂಡ ಬರ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ಸ್ಟೂಡೆಂಟ್ಸ್ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್. ನೌ ಫಸ್ಟ್ ಥಿಂಗ್ಸ್ ಫಸ್ಟ್ ಸ್ಟೂಡೆಂಟ್ಸ್, you need to understand what is sexual reproduction. ಈ sexual reproduction is a type of reproduction in which two parents are involved. ಎಷ್ಟು? Two parents are involved or one parent is involved. one ಕೂಡ ಆಗ್ಬೋದು. For example, a bisexual flower ನೋಡಿ. For example, a bisexual flower ಇದೆಯಲ್ಲ, bisexual flower is one parent. It is one parent. ಈ one parent ಇದೆಯಲ್ಲ, it can have both the sex organs, male ಮತ್ತೆ female. Now this entire parent can produce something called as gametes here. There is something called as your male and female gametes here. Technically gametes baratte, and these gametes fuse together to produce something called as embryo and later on. Iga in the case of plants alli, in the case of plants there is something called as the reproductive organ. Can everyone pause the video right now and tell me which is the reproductive organ in the case of plants? Bega ಹೇಳಿ students, bega ಹೇಳಿ. So in the case of plant students, the reproductive organ is called as a flower. ಏನು flower. But what is the flower? A reproductive organ ಮಾತ್ರನಾ ಅದು? It is reproductive organ. But what exactly is a flower? One flower developing ಆಗುತ್ತೆ. ಕಲ್ತ್ಕೊಳ್ಳಿ, ಆರಾಮಾಗಿ ಕಲ್ತ್ಕೊಳ್ಳಿ. ನೋಡಿ, a flower is nothing but a condensed shoot. ನಿಮ್ಮೆಲ್ಲರಿಗೂ ಗೊತ್ತು, a plant has two parts. ಇದು ಸಾಯಿಲ್ ಅಂದ್ರೆ a plant has something called as the root system as well as the shoot system. ಒಂದು ಪ್ಲಾಂಟ್ ಅಲ್ಲಿ ರೂಟ್ ಮತ್ತೆ ಶೂಟ್ ಸಿಸ್ಟಮ್ ಇರುತ್ತೆ. ಏನಿರುತ್ತೆ? ರೂಟ್ ಮತ್ತೆ ಶೂಟ್ ಸಿಸ್ಟಮ್ ಇರುತ್ತೆ. Now this flower right now, flower ಇದೆಯಲ್ಲ, it is a modified shoot. ಇದೇ ಶೂಟ್ ಒನ್ ಪಾರ್ಟ್ ಮಾಡಿಫೈ ಆಗೋಗುತ್ತೆ. ಅರ್ಥ ಮಾಡ್ಕೊಳ್ಳಿ ಆರಾಮಾಗಿ. ನೋಡಿ ಇಲ್ಲಿ, now let's say this is a shoot right now. ಈ ಶೂಟ್ ಅಲ್ಲಿ it is a stem. ಈ ಸ್ಟೆಮ್ ಅಲ್ಲಿ there are nodes everywhere. ನೋಡ್ಸ್ ಇದೆಯಾ? ನೋಡ್ಸ್ ಇದೆ. ಈಗ ಈ ನೋಡ್ ಮಧ್ಯದ ಗ್ಯಾಪ್ ಏನು? ಇಂಟರ್ನೋಡಲ್ ರೀಜನ್. ಈಗ ಈ ನೋಡ್ ಅಲ್ಲಿ ವಿ ಕ್ಯಾನ್ ಸಿ ಅ ಡೆವಲಪ್ಮೆಂಟ್ ಆಫ್ ಲೀಫ್. ಆ ಲೀಫ್ ಜೊತೆಗೆ ಅದೇ ಒಂದು ಲೀಫ್ ಆಕ್ಸಿಸ್ ಅಲ್ಲಿ, ಈ ಲೀಫ್ ಆಕ್ಸಿಸ್ ಅಲ್ಲಿ there is something called as axillary bud. axillary bud ಇದೆಯಾ? axillary bud ಇದೆ. ಸೊ ಇಲ್ಲಿವರೆಗೂ ನಿಮ್ಗೆ ಪ್ರಾಬ್ಲಮ್ ಅರ್ಥ ಆಗಿರುತ್ತೆ ನಿಮ್ಗೆ. ಈಗ ನೋಡಿ, ಇದು ನಿಮ್ದು ಸ್ಟೆಮ್, ನೋಡಲ್ಲಿ ಒಂದು ಲೀಫ್ ಇದೆ. ಆ ಲೀಫ್ ಆಕ್ಸೆಲ್ ಇದೆಯಾ? ದಿಸ್ ಪಾರ್ಟ್ ಇಸ್ ಕಾಲ್ಡ್ ಲೀಫ್ ಆಕ್ಸೆಲ್. ದಿಸ್ ಇಸ್ ಕಾಲ್ಡ್ ಆಸ್ ಲೀಫ್ ಆಕ್ಸೆಲ್. ನೋಡಿ, ಲೀಫ್ ಆಕ್ಸೆಲ್. ಈ ಲೀಫ್ ಆಕ್ಸೆಲ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಕ್ಸಿಲರಿ ಬಡ್. ಈ ಆಕ್ಸಿಲರಿ ಬಡ್ ಏನಾಗುತ್ತೆ? ಡೆವಲಪ್ ಆಗುತ್ತೆ ಒಂದು ಬ್ರಾಂಚ್ ಗೆ. ಸೊ ಆಕ್ಸಿಲರಿ ಬಡ್ ಕ್ಯಾನ್ ಡೆವಲಪ್ ಇಂಟು ಅ ಬ್ರಾಂಚ್ ಆರ್ ಅ ಫ್ಲವರ್. ಈಗ ಒಂದು ಬ್ರಾಂಚ್ ಡೆವಲಪ್ ಆಯ್ತು ಈ ತರ. ಇದೇ ಬ್ರಾಂಚು ಈ ತರ ಕಂಡೆನ್ಸ್ ಆಗಿ ಹೋಗುತ್ತೆ. ನೋಡಿ, ಎಲ್ಲ ಇಂಟರ್ ನೋಡ್ಸ್, ಇಲ್ಲೂ ಕೂಡ ನೋಡ್ಸ್ ಮತ್ತೆ ಇಂಟರ್ ನೋಡ್ಸ್ ಇದೆ. ಈ ಎಲ್ಲಾ ಇಂಟರ್ ನೋಡ್ಸ್ ಏನಾಗುತ್ತೆ? ಕಂಡೆನ್ಸ್ ಆಗ್ಬಿಡುತ್ತೆ. ಈ ತರ ಸ್ಟ್ರಕ್ಚರ್ ಆಗೋಯ್ತು. ಇದೇ ಸ್ಟ್ರಕ್ಚರ್ ಮುಂದೆ ಹೋಗ್ಬಿಟ್ಟು ಈ ತರ ಒಂದು ಬೇಸ್ ಫಾರ್ಮ್ ಮಾಡುತ್ತೆ. ಆ ಬೇಸ್ ಮೇಲೆ ಒಂದು ಫ್ಲವರ್ ಡೆವಲಪ್ ಆಗುತ್ತೆ. ಆ ತರ ಒಂದು ಪ್ಲಾಂಟ್ ಅಲ್ಲಿ ಡೆವಲಪ್ಮೆಂಟ್ ಆಫ್ ಫ್ಲವರ್ ಆಗೋದು. ದಟ್ ಇಸ್ ಅ ಕಂಡೆನ್ಸ್ ಶೂಟ್ ಆರ್ ಅ ಮಾಡಿಫೈಡ್ ಶೂಟ್. ಕ್ಲಿಯರ್ ಸ್ಟೂಡೆಂಟ್ಸ್? ಕ್ಲಿಯರ್. ನೌ ಲೆಟ್ಸ್ ಲುಕ್ ಎಟ್ ಡಯಾಗ್ರಾಮ್ ಆಫ್ ಫ್ಲವರ್. ಒಂದು ಫ್ಲವರ್ ನ ನೋಡಿದ್ರೆ ದೇರ್ ಆರ್ 4 ಡಿಫರೆಂಟ್ ವರ್ಲ್ಸ್. ಎಷ್ಟಿದೆ? 4 ಬೇರೆ ಬೇರೆ ವರ್ಲ್ಸ್ ಇದೆ ಇಲ್ಲಿ. ದ ಔಟರ್ಮೋಸ್ಟ್ ವರ್ಲ್ ಇಸ್ ಕಾಲ್ಡ್ ಆಸ್ ಕೇಲಿಕ್ಸ್. ನೋಡಿ, ಕೇಲಿಕ್ಸ್. The second whorl is called as corolla, third is called as andrecium, and the fourth is called as gynoecium. Now, what are these whorls made up of? Yenanide ee whorls alli. For example, in the case of calyx is mainly made up of something called as sepals. Nodi, idu green color part. Now, what is corolla made up of, students? Corolla is made up of a brightly colored structures here called as petals.
called as petals. Bright color agide full petals. Adadmele what is andrecium made up of? Andrecium is made up of something called as stamen. It is made up of what, students? Andrecium is made up of stamen. And gynoecium is made up of something called as pistil. So a pistil or carpel. Pistil or carpel, students. Okay, carpel. So you notice ಮಾಡಬಹುದು ನೀವು ಈ ಸ್ಟೇಮನ್ ಹತ್ರ ಎರಡು ಪಾರ್ಟ್ಸ್ ಇದೆ, ಆಂಥರ್ ಮತ್ತೆ ಫಿಲಮೆಂಟ್. ಈ ಪಿಸ್ಟಲ್ ಮತ್ತೆ ಕಾರ್ಪಲ್ ಅಲ್ಲಿ we have three parts, ಸ್ಟಿಗ್ಮಾ, ಸ್ಟೈಲ್, ಓವರಿ. ಇದನ್ನ ನಾವು ಮುಂದೆ ಡಿಸ್ಕಸ್ ಮಾಡೋಣ ಆರಾಮಾಗಿ. ಓಕೆನಾ? ನಾ ಫಾರ್ ಎಕ್ಸಾಂಪಲ್ ನೋಡಿ, ಕೇಲಿಕ್ಸ್ ಇಸ್ ದ ಔಟರ್ಮೋಸ್ಟ್ ಲೇಯರ್, is the most anterior layer and the outermost layer. It is collection of sepals, green in color. It forms a wall around the petals in the flower. ಇದರದ್ದು ಫಂಕ್ಷನ್ ಏನು? ಪ್ರೊಟೆಕ್ಟ್ ದ ಫ್ಲವರ್ ಅಟ್ ದ ಬಡ್ ಸ್ಟೇಜ್. ಒಂದು ಫ್ಲವರ್ ಬಡ್ ಸ್ಟೇಜ್ ಅಲ್ಲಿ ಇರಬೇಕಾದ್ರೆ ಅದಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ. ದಟ್ ಇಸ್ ದ ಫಂಕ್ಷನ್ ಆಫ್ ಕೇಲಿಕ್ಸ್. ಕ್ಲಿಯರಾ? ಕ್ಲಿಯರ್ ಸ್ಟೂಡೆಂಟ್ಸ್. ನೌ ಲೆಟ್ಸ್ ಲುಕ್ ಎಟ್ ಕರೋಲಾ ಸ್ಟೂಡೆಂಟ್ಸ್. ಲೆಟ್ಸ್ ಲುಕ್ ಎಟ್ ಕರೋಲಾ ರೈಟ್ ನೌ. ಓಕೆ, ನೌ ಕರೋಲಾ ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತು, ಕರೋಲಾ ಇಸ್ ದ ಸೆಕೆಂಡ್ ಲೇಯರ್. It is a collection of petals ಇಲ್ಲಿ. Collection of petals ಇದೆ. There is collection of petals ಇಲ್ಲಿ. Okay now, there is collection of petals. Now, what is the function of entire petals? The function of petals is to attract the pollinators. ಆ pollinators ನ attract ಮಾಡೋದೇ petals ದ ಕೆಲಸ. Insects ನ attract ಮಾಡೋದು ಇದೆಲ್ಲ. Okay now, third word is called as andrecium, and andrecium is made up of stamens. Collection of stamen. Stamen, students, each stamen represents the male reproductive organ of the flower. Flower is reproductive unit actually. A reproductive unit ali male part is called as stamen. Then what is female part called as, students? The female part is called as the pistil or carpel. Pistil or carpel, students. Pistil or carpel. Okay, now pistil or carpel ಆಗಿರುತ್ತೆ. That is the four different now words. Now students, let's go to the first main wall called as the male part here. Okay, the male part here. Now the male part is called as the stamen. The stamen is the male part while the carpel is the female part. ನಿಮ್ಮೆಲ್ಲರಿಗೂ ಗೊತ್ತು ನೋಡಿ. ಈ stamen ಹತ್ರ ನೀವು ನೋಟಿಸ್ ಮಾಡಿದ್ರೆ a stamen has two parts. It has the anther. ಇದು ಇದೆ ಕಾಣಿಸ್ತಿದ್ದು round structure ಇದೆ ನೋಡಿ. ಎಲ್ಲ ಕಡೆ these are called as anthers. ಅದಾದ್ಮೇಲೆ ಒಂದು ಲಾಂಗ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ called as filament. ಸೊ ಆಂಥರ್ ಮತ್ತೆ ಫಿಲಮೆಂಟ್ ಎರಡು ಕೂಡ ಇರುತ್ತೆ ಒಂದು ಸ್ಟೇಮೆನ್ ಹತ್ರ. ಅದೇ ನೀವು ಕಾರ್ಪಲ್ ಆರ್ ಪಿಸ್ಟಲ್ ನ ಚೆಕ್ ಮಾಡಿದ್ರೆ ಯು ಕ್ಯಾನ್ ನೋಟಿಸ್ ಇಟ್ ಆಸ್ ತ್ರೀ ಪಾರ್ಟ್ಸ್. ಇಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ as ಸ್ಟಿಗ್ಮಾ, ಇದು ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್, ಆಮೇಲೆ ಲಾಂಗ್ ಸ್ಟೈಲ್, ಆಮೇಲೆ ಆ ಬಲ್ಜ್ ಪಾರ್ಟ್ ಕಾಲ್ಡ್ as ಓವರಿ. ಈ ಪಾರ್ಟ್ ನ ನಾವು ಡೀಟೇಲ್ ಆಗಿ ಮುಂದೆ ಕಲಿಯೋದ. ಒಂದು ಓವರಿ ಒಳಗಡೆ ಏನಿದೆ, ಲೈಕ್ ಓವರಿ ಒಳಗಡೆ ಲಾಕ್ಯೂಲ್ ಏನು, ವಾಟ್ ಆರ್ ಓವ್ಯೂಲ್ಸ್, ಓವ್ಯೂಲ್ಸ್ ಒಳಗಡೆ ಏನಿದೆ, ಅದು ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ ನೀವು. ಓಕೆನಾ? ನಾವು ಸ್ಟೂಡೆಂಟ್ಸ್ ಬನ್ನಿ ಮುಂದೆ ಹೋಗೋದ ಈಗ. ನಾವು ನೀವು ನೋಟಿಸ್ ಮಾಡಿ, ಇಲ್ಲಿ ನಾವು ಎನ್ಲಾರ್ಜ್ ಮಾಡಿದೀವಿ. ಹಿಯರ್ ದಿಸ್ ಇಸ್ ದ ಆಂಥರ್, ದಿಸ್ ಇಸ್ ದ ಲಾಂಗ್ ಫಿಲಮೆಂಟ್. ಆಂಥರ್ ಅಂಡ್ ಫಿಲಮೆಂಟ್ ಸ್ಟೂಡೆಂಟ್ಸ್, ಆಂಥರ್ ಅಂಡ್ ಫಿಲಮೆಂಟ್. ಈಗ ನಾವು ದ ಮೋಸ್ಟ್ ಕನ್ಫ್ಯೂಸಿಂಗ್ ಪಾರ್ಟ್ ವಿಚ್ ಎವ್ರಿ ಸ್ಟೂಡೆಂಟ್ ಗೋಸ್ ಥ್ರೂ. Sir, what is the meaning of bilobed structure? What is diathecous structure? What is microsporangia? What is tetrasporangiate? ಅದೆಲ್ಲ ನಿಮ್ಗೆ ಈಗ ನೆಕ್ಸ್ಟ್ 5 minutes ಹೇಳ್ಕೊಡ್ತೀನಿ. ಕ್ಲೀನ್ ಆಗಿ ವಿತೌಟ್ ಡಿಸ್ಟ್ರಾಕ್ಷನ್ಸ್ ಕೇಳಿಸ್ಕೊಳ್ಳಿ. ಇದನ್ನ ವೆರಿ ಇಂಪಾರ್ಟೆಂಟ್ ಇದು. ಓಕೆನಾ? ನೋಡಿ ಇಲ್ಲಿ ಅ ಟಿಪಿಕಲ್ ಆಂಜಿಯೋಸ್ಪರ್ಮ್ ಆಂಥರ್ ಇಸ್ ಬೈಲೋಬ್ಡ್. ಅರ್ಥ ಏನು ನೋಡಿ ಸ್ಟೂಡೆಂಟ್ಸ್. ದಿಸ್ ಇಸ್ ದ ಆಂಥರ್. ಈ ಆಂಥರ್ ನಾವು ಲೆಟ್ಸ್ ಸೇ ನಾವು ಕಟ್ ಮಾಡಿದ್ವಿ, ಅದನ್ನ ಚಾಪ್ ನೋಡಿ ಇದನ್ನ ನಾವಿನ್ನ ಕಟ್ ಮಾಡ್ಬಿಟ್ವಿ. ಇದನ್ನ ಕಟ್ ಮಾಡಾದ್ಮೇಲೆ ಯು ನೀಡ್ ಟು ಲುಕ್ ಅಟ್ ದ ಆಂಥರ್ ಫ್ರಮ್ ದ ಟಾಪ್ ವ್ಯೂ. ಏನು ಟಾಪ್ ವ್ಯೂ ಇಂದ ನೋಡ್ಬೇಕು. ಅದನ್ನ ನೋಡೋದ ಬನ್ನಿ ಸ್ಟೂಡೆಂಟ್ಸ್. ನೋಡಿ ಈ ತರ ಕಾಣಿಸುತ್ತೆ ಟಾಪ್ ಇಂದ ನೋಡಿದಾಗ. ಈ ಟಾಪ್ ವ್ಯೂ ಅಲ್ಲಿ ನೋಡಿದಾಗ ಯು ಕ್ಯಾನ್ ನೋಟಿಸ್ ವೆರಿ ಕ್ಲಿಯರ್ಲಿ ದ ಎಂಟೈರ್ ಆಂಥರ್ ಇಸ್ ಡಿವೈಡೆಡ್ ಇಂಟು 2 lobes. ನೋಡಿ ಇಲ್ಲಿ all of you can notice very clearly here the entire anther is divided into 2 lobes. ಈ ಕಡೆ ಪಾರ್ಟ್ here, this is one lobe, this is the second lobe. ಸೊ ಈ ತರ ಆಂಥರ್ ಇದ್ರೆ, ಈ ತರ ಆಂಥರ್ ನ ಓಪನ್ ಮಾಡಿದ್ರೆ ಅಲ್ಲಿ ಒಂದು ಲೋಬ್, ಸೆಕೆಂಡ್ ಲೋಬ್. ಸೊ 2 ಲೋಬ್ ಇದೆ. ಸೊ if there are 2 lobes, can I, students, if there are 2 lobes, can I call it as bilobed structure? Bilobed structure, yes, bilobed structure ಕರಿಬಹುದು ನಾವಿನ್ನ, because there are 2 lobes here. Now ಒಂದು ಲೋಬ್ ಒಳಗಡೆ ಏನಿದೆ, ಈಗ ಈ ಲೋಬ್ ಒಳಗಡೆ ನೋಡಿದ್ರೆ, ನೀವು ಒಂದು ಲೋಬ್ ಒಳಗಡೆ ನೋಡಿದ್ರೆ there are 2 cavities. ಏನು ಕ್ಯಾವಿಟಿ ಇದೆ? ಕ್ಯಾವಿಟಿ ಅಂದ್ರೆ ಏನು? ಕ್ಯಾವಿಟಿ ಅಂದ್ರೆ ಒಂದು ಹಳ್ಳ.
ಚಿಕ್ಕದೊಂದು ತೂತಿದೆ ಅಲ್ಲೊಂದು, ಸರಿನಾ? ಸೊ ದಿಸ್ ಇಸ್ ಅ ಕ್ಯಾವಿಟಿ, ತರ ಕ್ಯಾವಿಟಿ. ದ ಕ್ಯಾವಿಟಿ ಇಸ್ ಕಾಲ್ಡ್ ಎಸ್ ಥೀಕಾ. ಸೊ ಒಂದು ಲೋಬ್ ಒಳಗಡೆ ಎರಡು ಥೀಕಾ ಇದೆ, ಈ ಲೋಬ್ ಅಲ್ಲಿ ಎರಡು ಥೀಕಾಸ್ ಇದೆ. ಸೊ ಕೆನ್ ಐ ಕಾಲ್ ಇಟ್ ಆಸ್ ಒಂದು ಲೋಬ್ ಅಂತ ಹೇಳಕ್ ಹೋದ್ರೆ ಡೈಥೀಕಸ್ ಕರಿಬಹುದಾ? ಹೌದು. ಸೊ ವೆನ್ ಯು ಟಾಕ್ ಅಬೌಟ್ ಒನ್ ಲೋಬ್ ಬಗ್ಗೆ ಮಾತಾಡಿದಾಗ ಇಟ್ ಕ್ಯಾನ್ ಬಿಕಮ್ ಡೈಥೀಕಸ್ ಕರಿಬಹುದು. ನಾವ್ ವೆನ್ ಐ ಟಾಕ್ ಅಬೌಟ್ ಟೂ ಲೋಬ್ಸ್ ಬಗ್ಗೆ ಮಾತಾಡಿದಾಗ ನಾವ್ ಏನಾಗುತ್ತೆ, ಇದು ಎರಡು ಲೋಬ್ ನ ಕನ್ಸಿಡರ್ ಮಾಡಿದ್ರೆ then it becomes di tri tetra, it becomes tetrathecus ಆಗುತ್ತೆ ಅವಾಗ. ಟೆಟ್ರಾಥೀಕಸ್ ಟೂ ಲೋಬ್ಸ್ ಕನ್ಸಿಡರ್ ಮಾಡಿದಾಗ. ನಾವು ಸ್ಟೂಡೆಂಟ್ಸ್ ಇದೊಂದು ಕ್ಯಾವಿಟಿ ಅಷ್ಟೇ, ಥೀಕಾ ಇಸ್ ಜಸ್ಟ್ ಅ ಕ್ಯಾವಿಟಿ. ಈ ಕ್ಯಾವಿಟಿ ಒಳಗಡೆ ಏನಿದೆ, ಫಸ್ಟ್ ನಾವು ಆಂಥರ್ ಬಗ್ಗೆ ಮಾತಾಡಿದ್ವಿ, ಅದಾದ್ಮೇಲೆ ಲೋಬ್ಸ್ ಬಗ್ಗೆ ಮಾತಾಡಿದ್ವಿ, ಅದಾದ್ಮೇಲೆ ಕ್ಯಾವಿಟಿ ಬಗ್ಗೆ ಮಾತಾಡಿದ್ವಿ. ಈ ಕ್ಯಾವಿಟಿ ಒಳಗಡೆ ಏನಿದೆ, ಈ ಕ್ಯಾವಿಟಿ ಒಳಗಡೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಮೈಕ್ರೋಸ್ಪೊರಾಂಜಿಯಾ. ಈ ಕ್ಯಾವಿಟಿ ಒಳಗಡೆ ನೋಡಿದ್ರೆ ನೀವು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಮೈಕ್ರೋಸ್ಪೊರಾಂಜಿಯಾ ಅಂತ ಇರುತ್ತೆ, ಆರ್ ಮೈಕ್ರೋಸ್ಪೊರಾಂಜಿಯಂ ಅಂತ ಇರುತ್ತೆ. ಒಂದು ಕ್ಯಾವಿಟಿ ಒಳಗಡೆ ಒಂದು ಥೀಕಾ ಒಳಗಡೆ ಒಂದು. ಸೊ ಇದ್ರ ಒಳಗಡೆ ಒಂದು, ಇದ್ರ ಒಳಗಡೆ ಒಂದು, ಇದ್ರ ಒಳಗಡೆ. ಸೊ ಟೋಟಲಿ ಹೌ ಮೆನಿ? 4 ಥೀಕಾ ಇದೆಯಲ್ಲ. ಇಫ್ 4 ಥೀಕಾ ಇದ್ರೆ 4 ಮೈಕ್ರೋಸ್ಪೊರಾಂಜಿಯಾ ಆಗುತ್ತೆ, 4 ಆಗುತ್ತೆ. ಸೊ ಇಫ್ ದೇರ್ ಆರ್ 4 ಮೈಕ್ರೋಸ್ಪೊರಾಂಜಿಯಾ, can I call it as tetrasporangiate? ಹೌದು, tetrasporangiate. tetrasporangiate structure ನ ಕರೀತೀವಿ ನಾವಿನ್ನ, because there are 4 different sporangia here. tetrasporangiate structure. ಈ sporangia is also called as what? Also called as pollen sac. ಅಂತ ಕೂಡ ಕರೀತೀವಿ ನಾವಿದ್ನ. ಯಾಕೆ? ಇದು ಒಳ್ಳೆ pollen grains ಆಮೇಲೆ ಬರುತ್ತೆ. ಓಕೆನಾ? ಸೊ ಇಲ್ಲಿಗೆ ಐ ಹೋಪ್ ದ ಎಂಟೈರ್ ಸ್ಟ್ರಕ್ಚರ್ ಇಸ್ ಕ್ಲಿಯರ್ ಟು ಆಲ್ ಆಫ್ ಯು. ಬೈಲೋಬ್ಡ್ ಸ್ಟ್ರಕ್ಚರ್, ಡೈಥೀಕಸ್, ಟೆಟ್ರಾಸ್ಪೊರಾಂಜಿಯೇಟ್ ಸ್ಟ್ರಕ್ಚರ್ ಸ್ಟೂಡೆಂಟ್ಸ್. ಟೆಟ್ರಾಸ್ಪೊರಾಂಜಿಯೇಟ್ ಸ್ಟ್ರಕ್ಚರ್ ನೋಡಿ ಇಲ್ಲಿ, ಯು ಕ್ಯಾನ್ ಸಿ ಹಿಯರ್ ಆಲ್ಸೋ. These are the microsporangia here. 4 microsporangia present here. See, the anther is 4-sided. It is also called as tetragonal structure consisting of 4 microsporangia located in the corners, 2 in each lobe. ಒಂದು ಲೋಬ್ ಅಲ್ಲಿ 2 ಮೈಕ್ರೋಸ್ಪೊರಾಂಜಿಯಾ ಇರುತ್ತೆ. ಒಂದು ಲೋಬ್ ಅಲ್ಲಿ 2 ಮೈಕ್ರೋಸ್ಪೊರಾಂಜಿಯಾ ಇರುತ್ತೆ ಈಚ್ ಥೀಕಾ ಒಳಗಡೆ. ಓಕೆನಾ? ಸೊ ಈ ಥೀಕಾದಲ್ಲಿ ಒಂದು, ಈ ಥೀಕಾದಲ್ಲಿ ಒಂದು. ಓಕೆನಾ? ನಾವು ಸ್ಟೂಡೆಂಟ್ಸ್ ಇದು ನೋಡಿ, ಈ ಮೈಕ್ರೋಸ್ಪೊರಾಂಜಿಯಾ ಒಳಗಡೆ ಏನಿದೆ, ಈ ಮೈಕ್ರೋಸ್ಪೊರಾಂಜಿಯಾನ ನೀವು ಝೂಮ್ ಮಾಡಿದ್ರೆ ನೋಡಿ ಸ್ಟೂಡೆಂಟ್ಸ್, ಈ ಮೈಕ್ರೋಸ್ಪೊರಾಂಜಿಯಾನ ನೀವು ಝೂಮ್ ಮಾಡಿದ್ರೆ ಅನ್ಕೊಳ್ಳಿ, ಈ ತರ ಝೂಮ್ ಮಾಡಿದ್ರೆ ಅದು ಒಳಗಡೆ ಪೋಲನ್ ಗ್ರೇನ್ಸ್ ಇರುತ್ತೆ. ಈ ತರ ಪೋಲನ್ ಗ್ರೇನ್ಸ್ ಆಮೇಲೆ ಮೆಚೂರ್ ಆದ್ಮೇಲೆ ಇರುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಇರಲ್ಲ. ಓಕೆನಾ? ನೋಡಿ ಇಲ್ಲಿ ಇದು ಪೋಲನ್ ಸ್ಯಾಕ್ ಇದೆಯಾ? ವಾಟ್ ಇಸ್ ಪೋಲನ್ ಸ್ಯಾಕ್ ಸ್ಟೂಡೆಂಟ್ಸ್? ವಾಟ್ ಇಸ್ ಪೋಲನ್ ಸ್ಯಾಕ್? ಮೈಕ್ರೋಸ್ಪೊರಾಂಜಿಯಂ. ವಾಟ್ ಇಸ್ ಪೋಲನ್ ಸ್ಯಾಕ್? ಪೋಲನ್ ಸ್ಯಾಕ್ ಇಸ್ ಮೈಕ್ರೋಸ್ಪೊರಾಂಜಿಯಂ pollen sac. ಇದು ಮಧ್ಯದಲ್ಲಿ ಇದೆ ಸ್ಟೂಡೆಂಟ್ಸ್, ಮಧ್ಯದಲ್ಲಿ there is something called as connective. ಅಂತ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ನೋಡಿ, there is something called as connective in the middle. ಓಕೆನಾ? there are 4 different microsporangia. ಈಗ next concept is very important, that is the structure of microsporangium or microsporangia, same thing, singular and plural, English ವ್ಯತ್ಯಾಸ ಅಷ್ಟೇ. Now what is the structure of microsporangium? ನೀವು ಮೈಕ್ರೋಸ್ಪೊರಾಂಜಿಯಂ ಸ್ಟ್ರಕ್ಚರ್ ನೋಡಕ್ ಹೋದ್ರೆ it has 4 different layers ಅಂತ ಕರಿತೀವಿ ನಾವಿಲ್ಲಿ, also called as anther walls. There are 4 different anther walls around the microsporangia. Sarna? So what is the outermost layer students? The outermost layer is called as epidermis, second is called as endothecium, third is called as middle layer, and in the innermost layer is called as tapetum. It is called as tapetum. So there are 1 2 3 4 different layers present here. ಈಗ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನಿಮ್ಗೆ, ವಾಟ್ ಇಸ್ ದ ಫಂಕ್ಷನ್ ಆಫ್ ಫಸ್ಟ್ 3 ಲೇಯರ್ಸ್? ಏನು ಫಸ್ಟ್ 3 ಏನ್ ಮಾಡುತ್ತೆ? ಪ್ರೊಟೆಕ್ಷನ್ ಮತ್ತೆ ಪೋಲನ್ ಗ್ರೇನ್ಸ್ ರಿಲೀಸ್ ಮಾಡಕ್ ಹೆಲ್ಪ್ ಮಾಡುತ್ತೆ, ಪೋಲನ್ ಗ್ರೇನ್ಸ್ ರಿಲೀಸ್. Now what is the function of tapetum? The function of tapetum, it provides nutrition to the developing pollen grains. ಆ ಪೋಲನ್ ಗ್ರೇನ್ಸ್ ಡೆವಲಪ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ನ್ಯೂಟ್ರಿಷನ್ ಕೊಡೋದೆ ಇದೇ ಟಪೀಟಮ್ ಕೊಡೋ ನ್ಯೂಟ್ರಿಷನ್. ಓಕೆನಾ? ಇಲ್ಲಿ ನೋಡಿ ನೆಕ್ಸ್ಟ್, ಇಲ್ಲಿ ಎಲ್ಲಾ ಫಂಕ್ಷನ್ಸ್ ಕೊಟ್ಟಿದ್ದೀನಿ, ಮತ್ತೆ ಓದ್ಕೊಂಬಿಡಿ ಸ್ಟೂಡೆಂಟ್ಸ್, ನೀವು ಓದ್ಕೊಂಬಿಡಿ ಎಲ್ಲಾ ಫಂಕ್ಷನ್ಸ್. ನೀವು ನೋಡಕ್ ಹೋದ್ರೆ ಎಪಿಡರ್ಮಿಸ್ ಡಿಪ್ಲಾಯ್ಡ್, ಬಟ್ ಈ ಟಪೀಟಮ್ ಇದೆಯಲ್ಲ, ಟಪೀಟಮ್ ಇಸ್ ಪಾಲಿಪ್ಲಾಯ್ಡ್ ಇನ್ ನೇಚರ್, ಮಲ್ಟಿಪಲ್, ಅಂಡ್ ಇಟ್ ಇಸ್ ಆಲ್ಸೋ ಮಲ್ಟಿ ನ್ಯೂಕ್ಲಿಯೇಟೆಡ್. ತುಂಬಾ ನ್ಯೂಕ್ಲಿಯಸ್ ಇರುತ್ತೆ, ಎಲ್ಲಾ ನ್ಯೂಕ್ಲಿಯಸ್ ಒಳಗಡೆ
ಪಾಲಿಪ್ಲಾಯ್ಡ್ ಕಂಡೀಷನ್ ಇರುತ್ತೆ ಸರಿನಾ, ಆ ತರ ಆಗುತ್ತೆ ನೋಡಿ. The tapetum cells nourish the developing pollen grains. The cells of tapetum possess dense cytoplasm and generally have more than one nucleus. That is multi-nucleated condition ಕೂಡ ಇರುತ್ತೆ ಇಲ್ಲಿ ಸರಿನಾ, ಮಲ್ಟಿ ನ್ಯೂಕ್ಲಿಯರ್ ಕಂಡೀಷನ್ ಪಾಲಿಪ್ಲಾಯ್ಡಿ ಜೊತೆಗೆ. ವಾಟ್ ಇಸ್ ಪಾಲಿಪ್ಲಾಯ್ಡಿ? ಇನ್ಕ್ರೀಸ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಸರಿನಾ. ನಾವು ಈಗ 4 ಲೇಯರ್ ಕಲ್ತ್ರಿ ನೀವು, ಇದ್ರದ್ದು ಮೈಕ್ರೋಸ್ಪೊರಾಂಜಿಯಂ 4 ಲೇಯರ್ ಕಲ್ತ್ರಿ. ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್, ಟಪೀಟಮ್. ಈ ಟಪೀಟಮ್ ಒಳಗಡೆ ಏನಿದೆ ಈಗ ನೋಟಿಸ್ ಮಾಡ್ಬೋದು ಸ್ಟೂಡೆಂಟ್ಸ್. ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್, ಆಮೇಲೆ ಟಪೀಟಮ್. ಈ ಟಪೀಟಮ್ ಬ್ರೌನ್ ಕಲರ್ ಲೇಯರ್ ಒಳಗಡೆ ಏನಿದೆ ಸ್ಟೂಡೆಂಟ್ಸ್, ಒಳಗಡೆ ನೋಡಿ, there is something called as ಈ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ ಇರುತ್ತೆ. ಬಟ್ ಅದಕ್ಕೆ ಒಂದು ಆಕ್ಚುಯಲ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಗಿಂತ ಮುಂಚೆ ಇಟ್ ಹ್ಯಾಸ್ ಅ ವೆರಿ ಗುಡ್ ನೇಮ್ ಕಾಲ್ಡ್ as ಸ್ಪೋರೋಜಿನಸ್ ಸೆಲ್ಸ್. ನೋಡಿ ಇಲ್ಲಿ ಸ್ಟೂಡೆಂಟ್ಸ್, ಒಂದು ನಿಮಿಷ ಇಲ್ಲಿ ನೋಡಿ. ಯು ಕ್ಯಾನ್ ಆಲ್ ಆಫ್ ಯು ಕ್ಯಾನ್ ನೋಟಿಸ್ ಹಿಯರ್ ಕನೆಕ್ಟಿವ್ ಮಧ್ಯದ್ದು ಇಲ್ಲಿ ನಿಮ್ದು ಎಪಿಡರ್ಮಿಸ್ ಆಚೆ ಲೇಯರ್. ಫಸ್ಟ್ ಲೇಯರ್ ಇಸ್ ಎಪಿಡರ್ಮಿಸ್, ಸೆಕೆಂಡ್ ಲೇಯರ್ ಇಸ್ ಎಂಡೋಥೀಸಿಯಂ, ಥರ್ಡ್ ಲೇಯರ್ ಇಸ್ ಯೋರ್ ಮಿಡಲ್ ಲೇಯರ್, ಆಮೇಲೆ ಟಪೀಟಮ್. ಈ ಟಪೀಟಮ್ ಒಳಗಡೆ ಈ ಗ್ರೀನ್ ಸೆಲ್ಸ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಸ್ಪೋರೋಜಿನಸ್ ಸೆಲ್ಸ್. ಏನದು? ಸ್ಪೋರೋಜಿನಸ್ ಸೆಲ್ಸ್. ಸ್ಪೋರೋಜಿನಸ್ ಸೆಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಈಗ ಇಲ್ಲಿ ನೀವು NCERT ಡಯಾಗ್ರಾಮ್ ನೋಡಿದ್ರು ಕೂಡ ನೋಡಿ, ಇಲ್ಲಿ ಸ್ಪೋರೋಜಿನಸ್ ಟಿಶ್ಯೂ ಅಂತ ಆಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಸ್ಪೋರೋಜಿನಸ್ ಟಿಶ್ಯೂ ಅಂತ ಆಡ್ ಮಾಡಿದ್ದಾರೆ. ಓಕೆನಾ, ಟೆಕ್ಸ್ಟ್ ಬುಕ್ ತಗೊಂಡು ನೋಡಿ ಒಂದ್ಸತಿ. ಈಗ ನಿಮ್ಗೊಂದು ಪರ್ಸ್ಪೆಕ್ಟಿವ್ ಕೊಡ್ತೀನಿ, ನಾವೇನ್ ಕಲ್ತೀವಿ ಅಂತ ನಾವೀಗ. ಓಕೆನಾ, ಫಸ್ಟ್ ವಿ ಸ್ಪೋಕ್ ಅಬೌಟ್ ಆಂಥರ್. ಓಕೆ, ಫಸ್ಟ್ ವಿ ಟಾಕ್ ಅಬೌಟ್ ಫ್ಲವರ್. ಒಂದು ಫ್ಲವರ್ಗೆ ಇಟ್ ಹ್ಯಾಸ್ ಅ ಮೇಲ್ ಪಾರ್ಟ್ ಕಾಲ್ಡ್ ಅಸ್ ಸ್ಟೇಮನ್. ಈ ಸ್ಟೇಮನ್ಗೆ 2 ಪಾರ್ಟ್ ಇರುತ್ತೆ. ಒಂದು ಲಾಂಗ್ ಫಿಲಮೆಂಟ್, ಅದ್ರ ಜೊತೆಗೆ ಇಟ್ ಆಲ್ಸೋ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಸ್ ಆಂಥರ್. ನಾವು ಸ್ಟೂಡೆಂಟ್ಸ್, ನಾವು ಆರಾಮ್ ಅರ್ಥ ಮಾಡ್ಕೊಳ್ಳಿ. Now this anther has something called as lobe. ನೆನಪಿದ್ಯಾ? ಎಷ್ಟು ಲೋಬ್ ಇತ್ತು? 2 ಲೋಬ್ ಇತ್ತು. ಒಂದು ಲೋಬ್ ಒಳಗಡೆ ಏನಿದೆ ಸ್ಟೂಡೆಂಟ್ಸ್? ಲೋಬ್ ಒಳಗಡೆ there is something called as ತೀಕ ಅಂತ ಇದೆ. ತೀಕ ಲೇಯರ್ ಇರುತ್ತೆ. ಈ ತೀಕ ಲೇಯರ್ ಒಳಗಡೆ ಏನಿದೆ ಸ್ಟೂಡೆಂಟ್ಸ್? ಈ ತೀಕ ಒಳಗಡೆ ಏನಿದೆ? ತೀಕ ಒಳಗಡೆ ನೋಟಿಸ್ ಮಾಡಿದ್ರೆ there is something called as ಮೈಕ್ರೋಸ್ಪೊರಾಂಜಿಯಾ ಅಂತ ಇರುತ್ತೆ. ಮೈಕ್ರೋಸ್ಪೊರಾಂಜಿಯಂ ಅಂತ ಇರುತ್ತೆ ತೀಕ ಒಳಗಡೆ. ಎಷ್ಟು ಟೋಟಲ್? 4 ತೀಕ, 4 ಮೈಕ್ರೋಸ್ಪೊರಾಂಜಿಯಾ. ಇದು ನಿಮ್ದು ಮೈಕ್ರೋಸ್ಪೊರಾಂಜಿಯಾ. ಇದು ದಿಸ್ ರೈಟ್ ಹಿಯರ್ ಇಸ್ ಅ ಮೈಕ್ರೋಸ್ಪೊರಾಂಜಿಯಾ. ಈ ಮೈಕ್ರೋಸ್ಪೊರಾಂಜಿಯಂಗೆ ಎಷ್ಟು ಲೇಯರ್ಸ್? ಮೈಕ್ರೋಸ್ಪೊರಾಂಜಿಯಂ ಹ್ಯಾಸ್ 4 ಲೇಯರ್ಸ್. ಎಷ್ಟು? 1 ಔಟರ್ ಎಪಿಡರ್ಮಿಸ್, ಸೆಕೆಂಡ್ ಎಂಡೋಥೀಸಿಯಂ, ಥರ್ಡ್ ಮಿಡಲ್ ಲೇಯರ್, ಫೋರ್ತ್ ಟಪೀಟಮ್. ಈ ಟಪೀಟಮ್ ಒಳಗಡೆ ಏನಿದೆ? ಈ ಮೈಕ್ರೋಸ್ಪೊರಾಂಜಿಯಂ ಒಳಗಡೆ ಏನಿರುತ್ತೆ? ಸ್ಪೋರೋಜಿನಸ್ ಸೆಲ್ಸ್ ಇರುತ್ತೆ. So this is very important. Flower, stamen, anther, lobe, theca, microsporangia. ಅದ್ರ ಒಳಗಡೆ ಎಂಡ್ ಅಲ್ಲಿ there is something called as sporogenous cells right here. ನೋಟಿಸ್ ಮಾಡಬಹುದು ನೀವು ಎಲ್ಲೂ ಕೂಡ ಸ್ಪೋರೋಜಿನಸ್ ಸೆಲ್ಸ್. ನಾವು ಸ್ಟೂಡೆಂಟ್ಸ್ ಮುಂದೆ ಇದೇ ಸ್ಪೋರೋಜಿನಸ್ ಸೆಲ್ಸ್ ಮುಂದೆ ಹೋಗ್ಬಿಟ್ಟು ಏನಾಗುತ್ತೆ? ಮುಂದೆ ಹೋಗ್ಬಿಟ್ಟು ಪೋಲನ್ ಗ್ರೇನ್ಸ್ ಆಗಿ ಡೆವಲಪ್ ಆಗುತ್ತೆ. ಇದೇ ಸ್ಪೋರೋಜಿನಸ್ ಸೆಲ್ಸ್ ಮುಂದೆ ಹೋಗ್ಬಿಟ್ಟು. So that is a beautiful story about your male reproductive organ students. Okay, now ಈಗ ನಾವೀಗ ಕಲ್ತ್ವಿ. ಇದು ಮೈಕ್ರೋಸ್ಪೊರಾಂಜಿಯಾ ಬಗ್ಗೆ ಕಲ್ತ್ವಿ, ಎಲ್ಲ ಕಲ್ತ್ವಿ. ಈಗ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಈ ಪೋಲನ್ ಗ್ರೇನ್ಸ್ ಹೆಂಗ್ ಬರುತ್ತೆ. ಡೆವಲಪ್ಮೆಂಟ್ ಆಫ್ ಪೋಲನ್ಸ್ ಅರ್ಥ ಮಾಡ್ಕೊಳ್ಳೋಣ. ದ ಡೆವಲಪ್ಮೆಂಟ್ ಆಫ್ ಪೋಲನ್ ಗ್ರೇನ್ಸ್ ಇಸ್ ಕಾಲ್ಡ್ ಆಸ್ ಮೈಕ್ರೋಸ್ಪೋರೋಜೆನೆಸಿಸ್. ಬಟ್ ಟೆಕ್ನಿಕಲಿ ಹೇಳಕ್ ಹೋದ್ರೆ ಮೈಕ್ರೋಸ್ಪೋರೋಜೆನೆಸಿಸ್ ಅಲ್ಲಿ ದೇರ್ ಇಸ್ ಡೆವಲಪ್ಮೆಂಟ್ ಆಫ್ ಮೈಕ್ರೋಸ್ಪೋರ್ಸ್. ಆ ಮೈಕ್ರೋಸ್ಪೋರ್ಸ್ ಮುಂದೆ ಪೋಲನ್ ಗ್ರೇನ್ಸ್ ಆಗುತ್ತೆ. ಅರ್ಥ ಏನು? ಕರೆಕ್ಟ್ ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಿ, ದಿಸ್ ಇಸ್ ಅ ಮೈಕ್ರೋಸ್ಪೋರೋಜೆನೆಸಿಸ್. ಈ ಮೈಕ್ರೋಸ್ಪೋರೋಜೆನೆಸಿಸ್ ಸ್ಟಾರ್ಟ್ ಯಾವ ಸೆಲ್ ಇಂದ ಆಗುತ್ತೆ? ದಟ್ ಇಸ್ ವಾಟ್ ಇಸ್ ದ ಫಸ್ಟ್ ಸೆಲ್. ದ ಫಸ್ಟ್ ಸೆಲ್ ಇಸ್ ಕಾಲ್ಡ್ ಆಸ್ ಸ್ಪೋರೋಜಿನಸ್ ಸೆಲ್ಸ್. ಅದೇ ಡಿಪ್ಲಾಯ್ಡ್ ಸೆಲ್ ಇತ್ತಲ್ಲ ಮಧ್ಯದಲ್ಲಿ, ಡಿಪ್ಲಾಯ್ಡ್ ಸೆಲ್ಸ್ ನಿಮ್ ಟಪೀಟಮ್ ಒಳಗಡೆ ಇತ್ತಲ್ಲ, ನೋಡಿ ಟಪೀಟಮ್ ಒಳಗಡೆ ಇತ್ತಲ್ಲ, ಇಲ್ಲಿ ಟಪೀಟಮ್ ಇದು ಅದ್ರ ಒಳಗಡೆ ಇದೆಯಲ್ಲ ಸ್ಪೋರೋಜಿನಸ್ ಸೆಲ್ಸ್. ಇದೇ ಸ್ಪೋರೋಜಿನಸ್ ಸೆಲ್ಸ್ ಡಿವೈಡ್ ಆಗ್ಬಿಟ್ಟು MMC ಆಗ್ಬಿಡುತ್ತೆ. ವಾಟ್ ಇಸ್ MMC? ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ. ಒಂದು ಸ್ಪೋರೋಜಿನಸ್ ಸೆಲ್ಸ್ ದೊಡ್ಡದಾಗ್ಬಿಟ್ಟು MMC ಆಗೋಗುತ್ತೆ. ಮೈಕ್ರೋಸ್ಪೋರ್ ಮದರ್ ಸೆಲ್ ಆರ್ ಪೋಲನ್ ಮದರ್ ಸೆಲ್ PMC ಕೂಡ. Now this undergoes meiosis. ಒಂದು ಸೆಲ್ ಮಿಯೋಸಿಸ್ ಹೋದ್ರೆ 2 ಸೆಲ್ ಆಗುತ್ತೆ. ಅದು ಈಸಿ ಅರ್ಥ ಮಾಡ್ಕೊಳ್ಳೋಕೆ. ವಾಟ್ ಯು ಹ್ಯಾವ್ ಟು ನೋಟಿಸ್ ಹಿಯರ್ ಇಸ್, ಆ ಡಿವೈಡ್ ಆದಾಗ
This diploid becomes haploid because of meiosis, reduction division ಆಗುತ್ತೆ. So very important ಕೇಳಿಸ್ಕೊಳ್ಳಿ ಈಗ. Now second meiosis, one cell ಎರಡು ಡಿವೈಡ್ ಆಯ್ತು, ಈ ಸೆಲ್ ಎರಡು ಡಿವೈಡ್ ಆಯ್ತು. ಬಟ್ ನಿಮ್ಮೆಲ್ಲರಿಗೂ ಗೊತ್ತು meiosis 2 is not it is not reduction division ಮತ್ತೆ ಆಗಲ್ಲ. Meiosis 2 is like mitosis, equational division ಅದು. So we can find something called as microspore tetrad ಈಗ. ಏನ್ ಸಿಗುತ್ತೆ? Microspore tetrad ಸಿಗುತ್ತೆ. Microspore tetrad. All are haploid. ಈಗ ಎಲ್ಲಾ ಮೈಕ್ರೋಸ್ಪೋರ್ ಟೆಟ್ರಾಡ್ಸ್ ಒಟ್ಟಿಗೆ ಜಾಯಿನ್ ಆಗ್ಬಿಟ್ಟಿದೆ ವಿತ್ ದ ಹೆಲ್ಪ್ ಆಫ್ ಕ್ಯಾಲೇಸ್. ಇಲ್ಲಿ ಕ್ಯಾಲೇಸ್ ಇದು ಒಂಥರ ಲೇಯರ್ ಇರುತ್ತೆ, ಕ್ಯಾಲೋಸ್ ಲೇಯರ್ ಇರುತ್ತೆ, ಕ್ಯಾಲೋಸ್ ಲೇಯರ್. ಈಗ ಈ ಕ್ಯಾಲೋಸ್ ಲೇಯರ್ ಒಂದು ಕ್ಯಾಲೇಸ್ ಎನ್ಸೈಮ್ ಇಂದ ಬ್ರೇಕ್ ಆಗ್ಬಿಡುತ್ತೆ. ಬ್ರೇಕ್ ಆದ್ಮೇಲೆ ಈ ತರ ನಿಮ್ಗೆ 4 ಫ್ರೀ ಆಗಿರೋ ಮೈಕ್ರೋಸ್ಪೋರ್ಸ್ ಸಿಗುತ್ತೆ. ನಾ ದಿಸ್ ಇಸ್ ಕಾಲ್ಡ್ ಆಸ್ ಮೈಕ್ರೋಸ್ಪೋರೋಜೆನೆಸಿಸ್. ಮೈಕ್ರೋಸ್ಪೋರ್ ಜೆನೆಸ್ ಅಂದ್ರೆ ಫಾರ್ಮೇಶನ್. ಸೊ ಇಲ್ಲಿ ಮೈಕ್ರೋಸ್ಪೋರ್ ಫಾರ್ಮೇಶನ್ ಆಯ್ತು, ಇಲ್ಲಿ ಮೈಕ್ರೋಸ್ಪೋರ್ ಫಾರ್ಮೇಶನ್ ಇಲ್ಲಿ ಆಗೋಯ್ತು. ಬಟ್ ನಮ್ಗೆ ಪೋಲನ್ ಗ್ರೇನ್ಸ್ ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಏನು? ಈ ಮೈಕ್ರೋಸ್ಪೋರ್ ನಾವು ವ್ಯಾಕ್ಯೂಲ್ ಫಾರ್ಮೇಶನ್ ಮಾಡಿಸ್ಬೇಕು. ಇದು ದೊಡ್ಡ ವ್ಯಾಕ್ಯೂಲ್ ಫಾರ್ಮ್ ಆಗುತ್ತೆ. ಆ ವ್ಯಾಕ್ಯೂಲ್ ಫಾರ್ಮ್ ಆದ್ಮೇಲೆ ಮೈಟೋಸಿಸ್ ಮಾಡಿಸ್ಬೇಕು ನಾವು. ಯಾವ ತರದ್ದು? ಎಸಿಮೆಟ್ರಿಕಲ್ ಮೈಟೋಸಿಸ್. ಎಸಿಮೆಟ್ರಿಕಲ್ ಮೈಟೋಸಿಸ್ ಆದ್ಮೇಲೆ ವಿ ಫೈನಲಿ ಗೆಟ್ ಸಮಥಿಂಗ್ ಕಾಲ್ಡ್ ಆಸ್ ಪೋಲನ್ ಗ್ರೇನ್ಸ್. ಪೋಲನ್ ಗ್ರೇನ್ಸ್ ಸಿಗುತ್ತೆ ನೋಡಿ. ಫೈನಲಿ ಪೋಲನ್ ಗ್ರೇನ್ಸ್ ಸಿಗ್ತಿಲಿ. ಮತ್ತೆ ನೋಡಿ ಸ್ಟೂಡೆಂಟ್ಸ್, ಸ್ಟಾರ್ಟ್ ಆಗಿದೆ ಹಿಂಗೆ ಸ್ಪೋರೋಜಿನಸ್ ಸೆಲ್ ಇಂದ, ದೊಡ್ಡದಾಯ್ತು, MMC ಆಯ್ತು, ಮಿಯೋಸಿಸ್ 1, ಮಿಯೋಸಿಸ್ 2, ಟೆಟ್ರಾಡು, ಮೈಕ್ರೋಸ್ಪೋರ್ಸ್. ಅದಾದ್ಮೇಲೆ ನೀವು ಇಲ್ಲಿ ವ್ಯಾಕ್ಯೂಲ್ ಫಾರ್ಮೇಶನ್, ಮೈಟೋಸಿಸ್ ಆಯ್ತು, ಇಲ್ಲಿ ಎಸಿಮೆಟ್ರಿಕಲ್ ಮೈಟೋಸಿಸ್, ಅದಾದ್ಮೇಲೆ ಪೋಲನ್ ಗ್ರೇನ್ ಸಿಕ್ತು. ಈಗ ಒಂದು ಕ್ವೆಶನ್ ಬರುತ್ತೆ, ಸರ್ ಇಸ್ ಪೋಲನ್ ಗ್ರೇನ್ ದ ಮೇಲ್ ಗ್ಯಾಮೇಟ್ ಇನ್ ಪ್ಲಾಂಟ್? ಅಲ್ಲ ಸ್ಟೂಡೆಂಟ್ಸ್. ದಿಸ್ ಪೋಲನ್ ಗ್ರೇನ್ ರೈಟ್ ಹಿಯರ್ is called as male gametophyte. ಏನಿದು? ಮೇಲ್ ಗೆಮಿಟೋಫೈಟ್. ಇದ್ರ ಒಳಗಡೆ ಗ್ಯಾಮೆಟ್ಸ್ ಆಗುತ್ತೆ ಆಮೇಲೆ ಮುಂದೆ ಹೋಗ್ಬಿಟ್ಟು, ಸರಿನಾ? ದಿಸ್ ಇಸ್ ದ ಮೇಲ್ ಗೆಮಿಟೋಫೈಟ್. ಪೋಲನ್ ಗ್ರೇನ್ ಇಸ್ ನಾಟ್ ಅ ಗ್ಯಾಮೇಟ್. ಪ್ಲೀಸ್ ನೆನಪಿರ್ಲಿ, ಇಟ್ ಇಸ್ ನಾಟ್ ಅ ಗ್ಯಾಮೇಟ್ ಸ್ಟೂಡೆಂಟ್ಸ್. ನೋಡಿ ನಿಮ್ ಬುಕ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ನೋಟಿಸ್ ಮಾಡಿದ್ರೆ ಕಾಣಿಸ್ಕೊಳುತ್ತೆ ನಿಮ್ಮೆಲ್ಲರಿಗೂ ಕೂಡ. ನೋಡಿ ಇಲ್ಲಿ ಇದು ನಿಮ್ದು ಎಂಟೈರ್ ಮೈಕ್ರೋಸ್ಪೋರ್. ಇದು ಏನಿದು? ಮೈಕ್ರೋಸ್ಪೋರ್ ವ್ಯಾಕ್ಯೂಲ್ ಫಾರ್ಮೇಶನ್, ಎಸಿಮೆಟ್ರಿಕಲ್ ಸ್ಪಿಂಡಲ್, ಆಮೇಲೆ ಪೋಲನ್ ಗ್ರೇನ್ಸ್ ಬರುತ್ತೆ. ಮೈಕ್ರೋಸ್ಪೋರ್ ಇಂದ ಪೋಲನ್ ಗ್ರೇನ್ಸ್. ಓಕೆ, ಪೋಲನ್ ಗ್ರೇನ್ಸ್. ನಾವು ಸ್ಟೂಡೆಂಟ್ಸ್ ಇಲ್ಲಿ ನೋಟಿಸ್ ಮಾಡ್ಬೋದು ನೀವು, ಇದೆಲ್ಲ ಮುಂಚೆ ಏನಿತ್ತು ಸ್ಟೂಡೆಂಟ್ಸ್? ಮುಂಚೆ ಇಲ್ಲಿ ಯು ಹ್ಯಾಡ್ ಸಮಥಿಂಗ್ ಕಾಲ್ಡ್ ಆಸ್ ಮೈಕ್ರೋಸ್ಪೊರಾಂಜಿಯಾ. ಆ ಮೈಕ್ರೋಸ್ಪೊರಾಂಜಿಯಾ ಆಲ್ಸೋ ಕಾಲ್ಡ್ ಆಸ್ ಪೋಲನ್ ಸ್ಯಾಕ್. ಅದು ಡೆವಲಪ್ ಆಗೋಯ್ತು. ಈಗ ಅದು ಹೊರಗಡೆ ಪೋಲನ್ ಗ್ರೇನ್ಸ್ ಬಂತು ನೋಡಿ, ಪೋಲನ್ ಗ್ರೇನ್ಸ್ ರಿಲೀಸ್ ಆಯ್ತು ಈಗ. ಓಕೆನಾ? ನೆಕ್ಸ್ಟ್ ಈ ಪೋಲನ್ ಗ್ರೇನ್ಸ್ ಬಗ್ಗೆ ಮಾತಾಡೋದು ಸ್ಟೂಡೆಂಟ್ಸ್. ಓಕೆನಾ? ಪೋಲನ್ ಗ್ರೇನ್ಸ್ ರಿಪ್ರೆಸೆಂಟ್ ದ ಮೇಲ್ ಗೆಮಿಟೋಫೈಟ್. ವೆರಿ ಇಂಪಾರ್ಟೆಂಟ್ ಲೈನ್, ಸರಿನಾ? ಇದು ಬೇರೆ ಬೇರೆ ಶೇಪು, ಸೈಜು, ಬೇರೆ ಬೇರೆ ಡಿಸೈನ್ ಏನೋ ಬರುತ್ತೆ. ಡಿಸೈನ್ ಬರುತ್ತೆ ಫುಲ್. ಇದು ಏನೋ ಡಿಸೈನ್ ಬರುತ್ತೆ, ಫುಲ್ ಡಿಸೈನ್. ನೋಡಿ ಇಲ್ಲಿ ಡಿಸೈನ್ ಬರುತ್ತೆ. ದಿಸ್ ಇಸ್ ಅ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್. ಇಲ್ಲಿಂದ ಕ್ವಶನ್ಸ್ ಬರುತ್ತೆ, ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಬರುತ್ತೆ, KCET ಕೂಡ ಬರುತ್ತೆ ಇಲ್ಲಿಂದ ಕ್ವಶನ್ಸ್. ನೋಡಿ ಇಲ್ಲಿ ಇಫ್ ಯು ನೋಟಿಸ್ ಹಿಯರ್ ಸ್ಟೂಡೆಂಟ್ಸ್, ವೆರಿ ಕ್ಲಿಯರ್ಲಿ, ಈ ಪೋಲನ್ ಗ್ರೇನ್ಸ್ ಹತ್ರ ಇಟ್ ಹ್ಯಾಸ್ 2 ಲೇಯರ್ಸ್. ಫುಲ್ ಪ್ರೊಟೆಕ್ಷನ್ ಇದಕ್ಕೆ. there is something called as exine and intine. ನೋಡಿ ಇಲ್ಲಿ it has something called as exine and intine. ಇಲ್ಲಿ ಈ ಎಕ್ಸೈನ್ ಇದೆಯಲ್ಲ, ಎಕ್ಸ್ ಅಂದ್ರೆ ಏನು? ಆಚೆ. ಸೊ ಎಕ್ಸೈನ್ ಯಾವತ್ತು ಆಚೆ ಇರುತ್ತೆ, ಇಂಟೈನ್ ಒಳಗಡೆ ಇರುತ್ತೆ. ನಾವು ವಾಟ್ ಇಸ್ ಎಕ್ಸೈನ್ ಮೇಡ್ ಅಪ್ ಆಫ್? ಅದು ತುಂಬಾ ಇಂಪಾರ್ಟೆಂಟ್. ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಸಮಥಿಂಗ್ ಕಾಲ್ಡ್ ಎಸ್ ಸ್ಪೋರೋಪೊಲಿನ್ ಅಂತ. ಸ್ಪೋರೋಪೊಲಿನ್ ಇದು ಒಂಥರ ಕ್ರೇಜಿ ಕೆಮಿಕಲ್. ಇದು ಈ ಕೆಮಿಕಲ್ ಒಂಥರ ಫುಲ್ ಸ್ಟ್ರಾಂಗ್. ಇದು ಅದಕ್ಕೆ ನೀವು ಆಸಿಡ್ ಹಾಕಿ, ಬೇಸ್ ಹಾಕಿ, ಟೆಂಪರೇಚರ್ ಜಾಸ್ತಿ ಮಾಡಿ ಏನೇ ಆದ್ರೂ ಕೂಡ ಈ ಕೆಮಿಕಲ್ ಎಲ್ಲ ಚಿಲ್ಲಾಗಿ ಆರಾಮಾಗಿರುತ್ತೆ. ಕೆಮಿಕಲ್ ಡಿಸ್ಟ್ರಾಯ್ನೇ ಆಗಲ್ಲ. ಆ ಕೆಮಿಕಲ್ ಸ್ಪೋರೋಪೊಲಿನ್ ಅಂತ ಈ ಎಕ್ಸೈನ್ ಅಲ್ಲಿ ಇರುತ್ತೆ. ಬಟ್ ವಾಟ್ ಅಬೌಟ್ ಇಂಟೈನ್ ಸರ್? ಇಂಟೈನ್ ಕೂಡ ಇರುತ್ತಾ? ಇಲ್ಲ. ಇಂಟೈನ್ ಇಸ್ ಮೇಡ್ ಅಪ್ ಆಫ್ ಸೆಲ್ಲೋಸ್ ಅಂಡ್ ಪೆಕ್ಟಿನ್. ಸೆಲ್ಲೋಸ್ ಮತ್ತೆ ಪೆಕ್ಟಿನ್ ಆಗಿರುತ್ತೆ. ಓಕೆನಾ? ಅದಾದ್ಮೇಲೆ ಸ್ಟೂಡೆಂಟ್ಸ್ ಈಗ ನೀವು ನೋಟಿಸ್ ಮಾಡ್ಬೋದು, ಆಚೆ ಕಡೆ ದೇರ್ ಆರ್ ಫ್ಯೂ ಗ್ಯಾಪ್ಸ್ ಹಿಯರ್. ಆ ಫ್ಯೂ ಗ್ಯಾಪ್ಸ್ ಅಲ್ಲಿ ಈ ಸ್ಪೋರೋಪೊಲಿನ್ ಇಸ್ ಆಬ್ಸೆಂಟ್. ದಟ್ ಇಸ್ ಕಾಲ್ಡ್ as germ pore ಸ್ಟೂಡೆಂಟ್ಸ್. germ pore ಅದು. ಓಕೆ, ಅದು ಬಿಟ್ಟರೆ ಸ್ಟೂಡೆಂಟ್ಸ್ ಏನಿದೆ ಇಲ್ಲಿ ನಿಮ್ಮ ನೋಟಿಸ್ ಮಾಡ್ಬೋದು, ಇಲ್ಲಿ 2 ಸೆಲ್ ಇದೆ ಆಕ್ಚುಲಿ. ಇದು ಒಂದು ಸೆಲ್ಲು, ಇದೊಂದು ಸೆಲ್ಲು. ಹಿಯರ್ ಇಫ್ ಯು ನೋಟಿಸ್ ಸ್ಟೂಡೆಂಟ್ಸ್, ದಿಸ್ ಇಸ್ ಅ ಲಾರ್ಜ್ ಸೆಲ್ ಕಾಲ್ಡ್ as ವೆಜಿಟೇಟಿವ್ ಸೆಲ್. ಅದಾದ್ಮೇಲೆ ಒಂದು ಚಿಕ್ಕದಾಗಿರೋ ಸೆಲ್ಲು ಕಾಲ್ಡ್ as ಜನರೇಟಿವ್ ಸೆಲ್. ವೆಜಿಟೇಟಿವ್ ಸೆಲ್ ದೊಡ್ಡದಾಗಿರೋದು, ಜನರೇಟಿವ್ ಸೆಲ್ ಚಿಕ್ಕದಾಗಿರೋದು. ಈ ವೆಜಿಟೇಟಿವ್ ಸೆಲ್ ಇದೆಯಲ್ಲ, ಇದ್ರ ಕೆಲಸ ಬರೀ ನ್ಯೂಟ್ರಿಷನ್ ಕೊಡೋದು. ಅದ್ರ ಜೊತೆಗೆ ಇಟ್ ಕ್ಯಾನ್ ಆಲ್ಸೋ ಪ್ರೊವೈಡ್ ಲಾಟ್ ಆಫ್ ಸೈಟೋಪ್ಲಾಸಮ್. ಆಮೇಲೆ ಇದು ಪೋಲಿನ್ ಟ್ಯೂಬ್ ಸ್ಟಾರ್ಟಿಂಗ್ ಎಲ್ಲೂ ಕೂಡ ಹೆಲ್ಪ್ ಮಾಡಾಕ್ತಿದ್ದು. ಸೊ ಅದಕ್ಕೆ ನಾವು ಇದನ್ನ ಈ ವೆಜಿಟೇಟಿವ್ ಸೆಲ್ ನ ನಾವು ಟ್ಯೂಬ್ ಸೆಲ್ ಅಂತ ಕೂಡ ಕರಿತೀವಿ.
ಟ್ಯೂಬ್ ಸೆಲ್ ಅಂತ ಕೂಡ ಕರಿತೀವಿ ನಾವಿನ್ನ. ಓಕೆ, ಪೋಲನ್ ಟ್ಯೂಬ್ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ಇದೆಲ್ಲ ಜನರೇಟಿವ್ ಸೆಲ್. ಈ ಜನರೇಟಿವ್ ಸೆಲ್ ತುಂಬಾ ಚಿಕ್ಕದಿದು ಫುಲ್. ಓಕೆನಾ? ಅದು ಬಿಟ್ರೆ ಸ್ಟೂಡೆಂಟ್ಸ್ ಇದೇ ಹೋಗ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಮೇಲ್ ಗ್ಯಾಮೇಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಎಷ್ಟು ಮಾಡುತ್ತೆ? 2 ಪ್ರೊಡ್ಯೂಸ್ ಮಾಡುತ್ತೆ. 2 ಮೇಲ್ ಗ್ಯಾಮೇಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದೇ ಸ್ಟ್ರಕ್ಚರ್ ಜನರೇಟಿವ್ ಸೆಲ್. 2 ಪ್ರೊಡ್ಯೂಸ್ ಮಾಡುತ್ತೆ ಪೋಲನ್ ಗ್ರೇನ್. ನೋಡಿ, ಲಾರ್ಜ್ ಇರ್ರೆಗ್ಯುಲರ್ ಶೇಪ್ ನ್ಯೂಕ್ಲಿಯಸ್, ಅಬಂಡೆಂಟ್ ರಿಸರ್ವ್ ಫುಡ್ ಮಟೀರಿಯಲ್, ವೆಜಿಟೇಟಿವ್ ಸೆಲ್. ಜನರೇಟಿವ್ ಸೆಲ್ 2 ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುತ್ತೆ. ಸ್ಮಾಲ್ ಫ್ಲೋಟ್ಸ್ ಇನ್ ಸೈಟೋಪ್ಲಾಸಮ್ ಜನರೇಟಿವ್ ಸೆಲ್. ಎಕ್ಸೈನ್ ಸ್ಟೂಡೆಂಟ್ಸ್ ಏನಾಗಿದೆ? ಇಟ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಪೊಲಿನ್ ಅಂತ ಹೇಳಿದೆ ನಿಮಗೆ. ವಾಟ್ ಇಸ್ ಇಂಟೈನ್ ಮೇಡ್ ಅಪ್ ಆಫ್? ಸೆಲೋಸಿನ್ ಪೆಕ್ಟಿನ್. ಓಕೆನಾ? ಸೆಲೋಸಿನ್ ಪೆಕ್ಟಿನ್ ನೋಡಿ ತುಂಬಾ ಸ್ಟ್ರಾಂಗ್ ಇದು, ತುಂಬಾ ಸ್ಟ್ರಾಂಗ್. ಇಂಟೈನ್ ಥಿನ್ ಅಂಡ್ ಕಂಟಿನ್ಯೂಸ್ ಲೇಯರ್, ತುಂಬಾ ಥಿನ್ ಮತ್ತೆ ಕಂಟಿನ್ಯೂಸ್ ಲೇಯರ್ ಇದು. ಇಲ್ಲಿ ಗ್ಯಾಪ್ಸ್ ಕಾಣಿಸಲ್ಲ ನಿಮ್ಗೆ, ಗ್ಯಾಪ್ಸ್ ಬರೀ ಕಾಣಿಸೋದು ಸ್ಪೋರೋಪೊ ಎಕ್ಸೈನ್ ಮಾತ್ರ. ಮೇಡ್ ಅಪ್ ಆಫ್ ಸೆಲೋಸಿನ್ ಪೆಕ್ಟಿನ್. ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ, ಆಬ್ವಿಯಸ್ ನಾರ್ಮಲ್ ಆಗಿರುತ್ತೆ. ಓಕೆ, ಇಲ್ಲಿ ನಿಮ್ಗೆ ತೋರಿಸಿದ್ದಾರೆ ನೋಡಿ, ಜನರೇಟಿವ್ ಸೆಲ್, ವೆಜಿಟೇಟಿವ್ ಸೆಲ್ ನಾರ್ಮಲ್ ಆಗಿ. ಓಕೆ, ನಾವು ಸ್ಟೂಡೆಂಟ್ಸ್ ಈಗ ಈ ಪೋಲನ್ ಗ್ರೇನ್ ಒಳಗಡೆ ಎಷ್ಟು ಸೆಲ್ಸ್ ಇದೆ ನೀವಾಗಲೇ ಕಲ್ತ್ರಿ ನಾವು. ಈ ಪೋಲನ್ ಗ್ರೇನ್ ಒಳಗಡೆ 2 ಸೆಲ್ ಇದೆ, ದಟ್ 2 ಸೆಲ್. ಸೊ ಈ ಸ್ಟೇಜ್ ನ ವಿ ಕಾಲ್ ಇಟ್ ಆಸ್ 2 ಸೆಲ್ಡ್ ಸ್ಟೇಜ್ ನ ಕರೀತೀವಿ ನಾವೇನ 2 ಸೆಲ್ ಸ್ಟೇಜ್. ಈ 2 ಸೆಲ್ ಸ್ಟೇಜ್ 60% ಆಫ್ ಆಂಜಿಯೋಸ್ಪರ್ಮ್ಸ್, 60% ಆಫ್ ಆಂಜಿಯೋಸ್ಪರ್ಮ್ಸ್ ಕಾಣಿಸ್ಕೊಳತ್ತಿದ್ದು 2 ಸೆಲ್ಸ್ ಕಾಣಿಸ್ಕೊಳುತ್ತೆ. ಬಟ್ ನಿಮ್ ಆಗ್ಲೇ ಹೇಳಿದೆ ಗೊತ್ತಾ ನಾನು, ಈ ಜನರೇಟಿವ್ ಸೆಲ್ಲು ಡಿವೈಡ್ ಆಗ್ಬೋತಾನೆ. ಇದೇ ಸೆಲ್ಲು ಮುಂದೆ ಹೋಗ್ಬಿಟ್ಟು ಈ ತರ ಡಿವೈಡ್ ಕೂಡ ಆಗುತ್ತೆ. ಇಲ್ಲಿ ದೊಡ್ಡದಾಗಿರೋ ವೆಜಿಟೇಟಿವ್ ಸೆಲ್ ಇದ್ದೇ ಇರುತ್ತೆ, ಬಟ್ ಈ ಜನರೇಟಿವ್ ಸೆಲ್ ಇದೆಯಲ್ಲ ಡಿವೈಡ್ ಆಗ್ಬಿಟ್ಟು 2 ಮೇಲ್ ಗ್ಯಾಮೆಟ್ಸ್ ಆಗ್ಬಿಡುತ್ತೆ. ಏನಾಗುತ್ತೆ ಇದು? ಇಟ್ ಗೆಟ್ಸ್ ಕನ್ವರ್ಟೆಡ್ ಟು 2 ಮೇಲ್ ಗ್ಯಾಮೆಟ್ಸ್. 2 ಮೇಲ್ ಗ್ಯಾಮೆಟ್ಸ್. ಈಗ ಸ್ಟೂಡೆಂಟ್ಸ್ ಬೇಗ ಹೇಳಿ, can anyone tell me how many gametes are there total? How many cells are there now? ಇಲ್ಲಿ 2 ಮೇಲ್ ಗ್ಯಾಮೆಟ್ಸ್ ಇದೊಂದು. ಸೊ 3 ಸೆಲ್ ಸ್ಟೇಜ್ ಆಯ್ತು, 3 ಸೆಲ್ ಸ್ಟೇಜ್. ಸೊ ದಿಸ್ ರೈಟ್ ಹಿಯರ್ ಇಸ್ 3 ಸೆಲ್ಡ್ ಸ್ಟೇಜ್. ಈ 3 ಸೆಲ್ ಸ್ಟೇಜ್ ಬರೀ 40% ಆಫ್ ಆಂಜಿಯೋಸ್ಪರ್ಮ್ಸ್ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಇಷ್ಟು 40% ಇರುತ್ತೆ. ಸೊ 2 ಸೆಲ್ ಸ್ಟೇಜ್, 3 ಸೆಲ್ ಸ್ಟೇಜ್. ಕ್ಲಿಯರ್ ಸ್ಟೂಡೆಂಟ್ಸ್? ಕ್ಲಿಯರ್. Now next. ಫ್ರೆಂಡ್ಸ್ ಇದು ತುಂಬಾ ಹಿಂಸೆ ಕೂಡ ಇದು, ನನಗೂ ಕೂಡ ಆಗುತ್ತಿದ್ದು. ಈ ಪೋಲನ್ ಗ್ರೇನ್ಸ್ ಏನ್ ಮಾಡುತ್ತೆ? ಅಲರ್ಜಿ ಕಾಣಿಸ್ಬಿಡುತ್ತೆ. ಅಲರ್ಜಿ ಮಾಡುತ್ತೆ ಪೋಲನ್ ಗ್ರೇನ್ಸ್ ಇಂದ. ಲೆಟ್ಸ್ ಈ ಪೋಲನ್ ಮೂಗಲ್ಲಿ ಹೋಗ್ಬಿಡ್ತು, ಅವಾಗ ಏನಾಗುತ್ತೆ ಗೊತ್ತಾ? ಅಚಿ ಮಾಡ್ತಾ ಇರ್ತೀರಾ ನೀವು. ಯಾಕಂದ್ರೆ ದಿಸ್ ಕ್ಯಾನ್ ಕಾಸ್ ಅಲರ್ಜೀಸ್ ಆಲ್ಸೋ. ಪೋಲನ್ ಅಲರ್ಜಿ ಆಗುತ್ತೆ. ಇಟ್ ಕ್ಯಾನ್ ಆಲ್ಸೋ ಕಾಸ್ ಡಿಸಾರ್ಡರ್ಸ್ ಕೂಡ, ಅಸ್ತಮಾ, ಬ್ರಾಂಕೈಟಿಸ್ ಅದೆಲ್ಲ ಕಾಸ್ ಮಾಡುತ್ತೆ. ಸ್ವಲ್ಪ ದೂರ ಇದ್ರಿಂದ ಎಲ್ಲ ಸರಿನಾ? ನೋಡಿ ಇದು ಪಾರ್ಥಿನಿಯಂ, ಇದು ಕೂಡ ಕ್ರಾಸ್ ಮಾಡುತ್ತೆ. ನಿಮ್ಮ ಇದು ಇದೆ ಕಾಂಗ್ರೆಸ್ ಗಿಡ ಸ್ಟೂಡೆಂಟ್ಸ್, ಕಾಂಗ್ರೆಸ್ ಗಿಡ ಬೆಳೀತಾ ಇರತ್ತಲ್ಲ, ಕಡೆ ಕಾಂಗ್ರೆಸ್ ಗಿಡ ಬೆಳೀತಾ ಇರತ್ತಲ್ಲ, ಕಾಂಗ್ರೆಸ್ ಗಿಡ ಇದೆ ಅದು. ಅದು ಬಿಟ್ರೆ ಸ್ಟೂಡೆಂಟ್ಸ್ ಪೋಲನ್ ಗ್ರೇನ್ಸ್ ಆರ್ ಆಲ್ಸೋ ವೆರಿ ಹೆಲ್ಪ್ಫುಲ್ ಆಲ್ಸೋ. ತುಂಬಾ ನ್ಯೂಟ್ರಿಷನ್ ಇರುತ್ತೆ ಆಬ್ವಿಯಸ್ಲಿ ಇದರಲ್ಲಿ. ಸೊ ಅದನ್ನ ತುಂಬಾ ತಿಂತಾರು ಕೂಡ. ಪೋಲನ್ ಟ್ಯಾಬ್ಲೆಟ್ಸ್ ತಗೋತಾರೆ, ಅಥ್ಲೀಟ್ಸ್ ತಗೋತಾರೆ, ಹಾರ್ಸ್ ಕೊಡ್ತಾರೆ, ಬೇರೆ ಎಲ್ಲಾದ್ರೂ ತುಂಬಾ ಯೂಸ್ ಇದೆ ಪೋಲನ್ ಗ್ರೇನ್ಸ್ ಕೂಡ. ಓಕೆನಾ? ನೋಡಿ ಫುಡ್ ಸಪ್ಲೈ ಯೂಸ್ ಮಾಡ್ತಾರೆ, ಇದನ್ನ ಫುಡ್ ಸಪ್ಲೈ ಯೂಸ್ ಮಾಡ್ತಾರೆ. ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಎಸ್ ಪೋಲನ್ ವಯಬಿಲಿಟಿ. ಏನಪ್ಪ ಪೋಲನ್ ವಯಬಿಲಿಟಿ ಅಂದ್ರೆ ಏನು? ಒಂದು ಪೋಲನ್ ಗ್ರೇನ್ ರಿಲೀಸ್ ಆಯ್ತು, ಆ ರಿಲೀಸ್ ಆದ್ಮೇಲೆ ಅದು ಸ್ಟಿಗ್ಮಾ ಮೇಲೆ ಬೀಳಕ್ಕಿಂತ ಮುಂಚೆ ಎಷ್ಟು ಟೈಮ್ ಅದು ಆಕ್ಟಿವ್ ಆಗಿರ್ಬೋದು ಅಂದ್ರೆ ಅದು ನೋಡಿ ಒಂದು ಪೋಲನ್ ಗ್ರೇನ್ ಇದೆ, ಅದನ್ನ ಬಿಟ್ ರಿಲೀಸ್ ಆದ್ಮೇಲೆ ಅದಕ್ಕೆ ಸ್ವಲ್ಪ ಟೈಮ್ ಇರುತ್ತೆ, ಅಷ್ಟು ಟೈಮ್ ಮಾತ್ರ ಅದು ಆಕ್ಟಿವ್. ಅದಾದ್ಮೇಲೆ ಅದು ಕಂಪ್ಲೀಟ್ ಆಗಿ ಇನ್ಆಕ್ಟಿವ್ ಆಗ್ಬಿಡುತ್ತೆ ಒಳಗಡೆಯಿಂದ. ಸ್ಪೋರೋಪೊಲನ್ ಇರುತ್ತೆ, ಬಟ್ ಒಳಗಡೆ ಇನ್ಆಕ್ಟಿವ್ ಅದು. ನೋಡಿ, ದ ಪೀರಿಯಡ್ ಆಫ್ ವಿಚ್ ಪೋಲನ್ ಗ್ರೇನ್ಸ್ ರಿಮೇನ್ ವಯಬಲ್ ಅಂದ್ರೆ ಆಕ್ಟಿವ್ ಇರೋದು, ಯೂಸ್ ಆಗೋದು, is highly variable and some extent depends upon the prevailing temperature and humidity. So ಅಕ್ಕಪಕ್ಕ ಸರೌಂಡಿಂಗ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಸರಿನಾ ಪೋಲನ್ ವಯಬಿಲಿಟಿ ಎಷ್ಟು ಆಕ್ಟಿವ್ ಇರಬಹುದು ಎಷ್ಟು ಟೈಮ್ ವರ್ಗು ಅಂತ. In some cereals such as rice and wheat, pollen grains lose viability within 30 minutes. 30 ನಿಮಿಷಕ್ಕೇನೆ ಒಗೆಯೋದು. 30 ನಿಮಿಷ ಆದ್ಮೇಲೆ ಸ್ಟೂಡೆಂಟ್ಸ್ 30 ನಿಮಿಷ ಆದ್ಮೇಲೆ ಆ ಪೋಲನ್ ಗ್ರೇನ್ ವಯಬಲ್ ಇಲ್ಲ, ಬರೀ 30 ನಿಮಿಷ ಅಷ್ಟೇ. ಇದರಲ್ಲಿ ನಿಮ್ದು ರೈಸ್ ಅಂಡ್ ವೀಟ್ ಸೀರಿಯಲ್ಸ್ ಅಲ್ಲಿ. ಬಟ್ ಅದೇ ನೀವು ರೋಸೇಸಿ, ಲೆಗ್ಯುಮಿನೇಸಿ ಮತ್ತೆ ಸೊಲನೇಸಿ ನೋಡಿದ್ರೆ ಈ 3 ಫ್ಯಾಮಿಲಿಯಲ್ಲಿ ಇಟ್ ಕ್ಯಾನ್ ಬಿ ವಯಬಲ್ ಫಾರ್ ಮಂತ್ಸ್ ಗಟ್ಲೆ ಇರುತ್ತೆ, ವಯಬಲ್ ಇರುತ್ತೆ. ಬಟ್ ಸರ್ ಈ ಪೋಲನ್ ಗ್ರೇನ್ಸ್ ನ ಲೆಟ್ಸ್ ನಾನು ನೀವು ಹೇಳದೆ ಟೆಂಪರೇಚರ್ ಇಂದ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಟೆಂಪರೇಚರ್ ಲೆಟ್ಸ್ ತುಂಬಾ ಕಮ್ಮಿ ಮಾಡ್ಬಿಟ್ಟೆ ನಾನು ಅವಾಗ.
ಇಟ್ಕೋಬೋದಾ ನಾನು? ಇಟ್ಕೋಬಹುದು ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ಸ್ಟೂಡೆಂಟ್ಸ್. It is possible to store pollen grains for large amount of species for large amount of species for years. ವರ್ಷಗಟ್ಟಲೆ ಇಟ್ಕೋಬಹುದು in liquid nitrogen at -196 degrees Celsius. Such stored pollens can be used as pollen bank similar to seed bank. ಹೆಂಗೆ ಸೀಡ್ ಬ್ಯಾಂಕ್ಸ್ ಇರುತ್ತಲ್ಲ, ಸ್ಪರ್ಮ್ ಬ್ಯಾಂಕ್, ಸೀಡ್ ಬ್ಯಾಂಕ್, ಆ ತರ there is something called as pollen bank ಕೂಡ. ಆ pollen bank ಅಲ್ಲಿ pollen grains are stored for very long time. ತುಂಬಾ ವರ್ಷಗಟ್ಟಲೆ ಹಂಗೆ ಸ್ಟೋರ್ ಮಾಡಿರ್ತಾರೆ, ಅಲ್ಲಿ ಇಟ್ಬಿಟ್ಟಿರ್ತಾರೆ ಸ್ಟೋರ್ ಮಾಡಿ. ಓಕೆನಾ? ದಟ್ ಇಸ್ ಕಾಲ್ಡ್ ಆಸ್ pollen bank ಸ್ಟೂಡೆಂಟ್ಸ್. pollen bank. ಕ್ಲಿಯರಾ ಸ್ಟೂಡೆಂಟ್ಸ್? ಕ್ಲಿಯರಾ? ಪರ್ಫೆಕ್ಟ್. ನಾ ನೆಕ್ಸ್ಟ್ ಇಸ್ ದ ಫೀಮೇಲ್ ಪಾರ್ಟ್. ಈಗ ಆಂಡ್ರೀಶಿಯಂ ಮುಗಿದ ಸ್ಟೂಡೆಂಟ್ಸ್. ಆಂಡ್ರೀಶಿಯಂ ಇಸ್ ಡನ್. Now let's talk about entire gynoecium. Gynoecium ಏನಿದೆ ಸ್ಟೂಡೆಂಟ್ಸ್? ಈಗ what is gynoecium made up of? Gynoecium is made up of pistil or carpel. ಓಕೆನಾ? ಈ pistil or carpel ದಲ್ಲಿ it has three main parts. It has something called as stigma, it has something called as style, it has something called as ovary. ನೋಡಿ ಇಲ್ಲಿ ಸ್ಟಿಗ್ಮಾ, ಸ್ಟೈಲ್, ಓವರಿ, ಮೂರ್ ಪಾರ್ಟ್ಸ್ ಇರುತ್ತೆ ಒಂದು ಕಾರ್ಪಲ್ದು. ಮೂರ್ ಪಾರ್ಟ್ಸ್ ಇರುತ್ತೆ ಇಲ್ಲಿ. ಓಕೆನಾ? ಈಗ ಈ ಕಾರ್ಪಲ್ಸ್ ಇದೆಯಲ್ಲ, ಒಂದು ಪಿಸ್ಟಲ್ ಹತ್ರ ಮೆನಿ ಕಾರ್ಪಲ್ಸ್ ಇರ್ಬೋದು. ಈ ಕಾರ್ಪಲ್ಸ್ ಒಟ್ಟಿಗೆ ಸೇರ್ಕೋಬಹುದು. ದಟ್ ಇಸ್ ಕಾಲ್ಡ್ ಎಸ್ ಸಿನ್ ಕಾರ್ಪಸ್. ಬಟ್ ಇದೇ ಕಾರ್ಪಲ್ಸ್ ಫ್ರೀ ಆಗಿ ಕೂಡ ಇರ್ಬೋದು. ದಟ್ ಇಸ್ ಕಾಲ್ಡ್ ಎಸ್ ಅಪೋಕಾರ್ಪಸ್. ನೋಡಿ, when there are more than one, right, the pistils may fuse. Pistil carpels, actually pistils alla carpels may fuse together called as syncarpus. Sorry, syncarpus, or maybe free called as apocarpus. ಇದಕ್ಕೆ ನಿಮ್ದು KCET ಅಲ್ಲಿ ಎಕ್ಸಾಂಪಲ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಇದು ಬರ್ಕೊಳ್ಳಿ ಈಗ ಟೆಕ್ಸ್ಟ್ ಬುಕ್ ಅಲ್ಲಿ. ನೋಡಿ ಇಲ್ಲಿ ಮಲ್ಟಿ ಕಾರ್ಪಲರಿ ಸಿನ್ಕಾರ್ಪಸಿನ್ ಆಫ್ ಪಪಾಯವರ್. ಪಪಾಯವರ್ ಅಲ್ಲಿ ಸಿಗುತ್ತೆ, ಕಾರ್ಪಲ್ಸ್ ತುಂಬಾ ಇದೆ, ಅದೆಲ್ಲ ಜಾಯಿನ್ ಆಗೋಗಿದೆ. ಬಟ್ ಇನ್ ದ ಕೇಸ್ ಆಫ್ ಮೈಕೇಲಿಯಾ ಏನಾಗ್ತಿದೆ, ಕಾರ್ಪಲ್ಸ್ ಎಲ್ಲ ಫ್ರೀ ಆಗಿದೆ. ಅಪೋಕಾರ್ಪಸ್ ನೋಡಿ, ಇದೆಲ್ಲ ಒಂದು ಕಾರ್ಪಲ್ಸ್, ಇದು ಎಲ್ಲ ಫ್ರೀ ಇದೆ, ಇಲ್ಲಿ ಜಾಯಿನ್ ಆಗ್ಬಿಟ್ಟಿದೆ. ಸೊ ಇದನ್ನ ಕಲಿಬೇಕು ಸ್ಟೂಡೆಂಟ್ಸ್, ನೀವು ಇದನ್ನ ಕಲಿಬೇಕು. ಓಕೆನಾ? ಆಮೇಲೆ ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ರೈಟ್, ತುಂಬಾ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಸ್ಟೆಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈಗ ಇಲ್ಲಿ ನೋಟಿಸ್ ಮಾಡ್ಬೋದು ಒಂದು ಸ್ಟಿಗ್ಮಾ ಸ್ಟೈಲ್ ಓವರಿ. ಆ ಓವರಿ ಒಳಗಡೆ ಏನಿದೆ ಸ್ಟೂಡೆಂಟ್ಸ್, ನೋಡಿ ಇಲ್ಲಿ ವಾಟ್ ಇಸ್ ಪ್ರೆಸೆಂಟ್ ಇನ್ಸೈಡ್ ಓವರಿ ರೈಟ್ ನಾವು. ಒಂದು ಓವರಿ ಒಳಗಡೆ ನೋಡಿದ್ರೆ ಇಟ್ ಇಸ್ ಮೇಡ್ ಅಪ್ ಆಫ್ ಮಲ್ಟಿಪಲ್ ಓವ್ಯೂಲ್ಸ್. ಇಲ್ಲ ಒಂದು ಕೂಡ ಇರ್ಬೋದು, ಓನ್ಲಿ ಒನ್ ಓವ್ಯೂಲ್ ಕೂಡ ಇರ್ಬೋದು ಇಲ್ಲಿ. ಓಕೆನಾ? ಒನ್ ಆರ್ ಮೆನಿ ಓವ್ಯೂಲ್ಸ್. ಅದು ಬಿಟ್ರೆ ಆಲ್ ಆಫ್ ಯು ಕ್ಯಾನ್ ನೋಟಿಸ್ ಇದು ಮಧ್ಯದ ಪಾರ್ಟ್ ಇದೆಯಲ್ಲ, ದ ಮಿಡಲ್ ಪಾರ್ಟ್ ಹಿಯರ್, ಮಿಡಲ್ ಕುಶನ್ ಪಾರ್ಟ್, ಇದು ಮಧ್ಯದ ಪಾರ್ಟ್ ಇದೆಯಲ್ಲ, ಆ ಕುಶನ್ ಪಾರ್ಟ್, ದಟ್ ಇಸ್ ಕಾಲ್ಡ್ ಎಸ್ ವಾಟ್? ಪ್ಲಾಸೆಂಟಾ. ಸೊ ಪ್ಲಾಸೆಂಟಾ ಇಸ್ ದ ಮಿಡಲ್ ಕುಶನ್ ಪಾರ್ಟ್. ಇದು ನೋಡಿ, ಇದೆಲ್ಲ ಇದು ಆಲ್ ಆಫ್ ದಿಸ್ ಇಸ್ ಪ್ಲಾಸೆಂಟಾ. ಇದೆಲ್ಲ ಸ್ಟೂಡೆಂಟ್ಸ್ ಓವಿದವ್ರಿಗೆ ಹೋಗ್ಬಿಡ್ತು. ಇದು ನೋಡಿ, ಇದು ಪಾರ್ಟ್ ಇದೆಯಲ್ಲ ಮಧ್ಯದು, ಈ ಮಧ್ಯದ ಪಾರ್ಟ್ ಇದೆಯಲ್ಲ, ಆಲ್ ಆಫ್ ದಿಸ್ ಇಸ್ ಕಾಲ್ಡ್ ಎಸ್ ಪ್ಲಾಸೆಂಟಾ. ಇದು ಏನದು? ಪ್ಲಾಸೆಂಟಾ. ಇದೇ ಪ್ಲಾಸೆಂಟಾ ಆಗಿ ಯು ಕ್ಯಾನ್ ಸಿ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಓವ್ಯೂಲ್ಸ್. ಹಂಗೆ ಅಟ್ಯಾಚ್ ಆಗಿರುತ್ತೆ, ಓವ್ಯೂಲ್ಸ್ ಹಂಗೆ ಅಟ್ಯಾಚ್ ಆಗಿರುತ್ತೆ ಈ ಪ್ಲಾಸೆಂಟಾಗೆ. ಅದು ಬಿಟ್ರೆ ಇದು ಆಚೆಗಡೆ ಜಾಗ ಕಾಣಿಸ್ತಿದೆಯಾ, ಫ್ರೀ ಜಾಗ, ಇದು ಗ್ರೀನ್ ಕಲರ್ ಪಾರ್ಟ್ ಇದೆಯಲ್ಲ, ಗ್ರೀನ್ ಕಲರ್, ಆ ಎಂಟಿ ಜಾಗ ಇದೆಯಲ್ಲ, ಎಂಟಿ ಸ್ಪೇಸ್, ಇದು ಎಂಟಿ ಪ್ಲಾಟ್. ದಿಸ್ ಎಂಟಿ ಸ್ಪೇಸ್ ಇಸ್ ಕಾಲ್ಡ್ ಎಸ್ ಲಾಕ್ಚೂಲ್. ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ ಸ್ಟೂಡೆಂಟ್. ಸಿಂಪಲ್ ಎಕ್ಸಾಂಪಲ್ ಇದು ನೋಡಿ, ನೀವೆಲ್ಲ ತಿಂದಿರ್ತೀರಾ, ಬೆಂಡೆಕಾಯಿ ತಿಂದಿರ್ತೀರಾ ನೀವು. ಬೆಂಡೆಕಾಯಿ ನೋಟಿಸ್ ಮಾಡಿದೀರಾ, ಮಧ್ಯದಲ್ಲಿ ಸ್ವಲ್ಪ ಒಂದು ಕುಶನ್ ಸಾಫ್ಟ್ ಆಗಿರೋದಿರುತ್ತೆ, ದಟ್ ಇಸ್ ಪ್ಲಾಸೆಂಟಾ. ಇರೋದು ಪ್ಲಾಸೆಂಟಾ. ಇಲ್ಲಿ ನೀವು ಸೀಡ್ಸ್ ನೋಡ್ತೀರಾ, ಬಟ್ ಮುಂಚೆ ಏನಿತ್ತು ಇಲ್ಲಿ? ಸೀಡ್ಸ್ ಗಿಂತ ಮುಂಚೆ ಅದೇ ಜಾಗದಲ್ಲಿ ಯು ಹ್ಯಾಡ್ ಸಮಥಿಂಗ್ ಕಾಲ್ಡ್ ಓವ್ಯೂಲ್ಸ್ ಇತ್ತಲ್ಲಿ, ಓವ್ಯೂಲ್ಸ್ ಇತ್ತು. ಅದಾದ್ಮೇಲೆ ನೀವಿಲ್ಲಿ ಸ್ವಲ್ಪ ಖಾಲಿ ಜಾಗ ನೋಡ್ತೀರಾ, ಎಂಟಿ ಸ್ಪೇಸ್ ನೋಡ್ತೀರಾ, ಎಲ್ಲ ಕಡೆ ಎಂಟಿ ಸ್ಪೇಸ್. ದಟ್ ಎಂಟಿ ಸ್ಪೇಸ್ ಇಸ್ ಕಾಲ್ಡ್ ಎಸ್ ಲಾಕ್ಚೂಲ್. ನೋಡಿ, ಲಾಕ್ಚೂಲ್ ಅದು ಎಂಟಿ ಸ್ಪೇಸ್. ಇದು ನಿಮ್ದು ಸೆಪ್ಟಾ, ಮಧ್ಯದಲ್ಲಿ ಸೆಪ್ಟಾ ಬರುತ್ತೆ, ಇದು ಪ್ಲಾಸೆಂಟಾ ಬರುತ್ತೆ. ಆಮೇಲೆ ಇಲ್ಲಿ ಸೀಡ್ಸ್ ಮುಂಚೆಗಿಂತ ಇಲ್ಲಿ ಓವ್ಯೂಲ್ಸ್ ಇತ್ತು. ಸೊ ನಿಮ್ಗೆಲ್ಲರೂ ಒಂದು ಸ್ವಲ್ಪ ಐಡಿಯಾ ಬಂದಿರುತ್ತೆ ಈಗ. ಓಕೆ, now let's talk about ovule. ನೋಡಿ, ಒಂದು ಸ್ಟಿಗ್ಮಾ ಸ್ಟೈಲ್ ಓವರಿ ಒಳಗಡೆ ಏನಿರುತ್ತೆ, ಈ ತರ ಸ್ಟಿಗ್ಮಾ ಸ್ಟೈಲ್ ಓವರಿ. ಇದು ನಿಮ್ದು ಸ್ಟಿಗ್ಮಾ ಲಾಂಗ್ ಸ್ಟೈಲ್, ಇದು ಸ್ಟಿಗ್ಮಾ, ಆಮೇಲೆ ಲಾಂಗ್ ಸ್ಟೈಲ್ ಇದೆ, ಈ ತರ ಲಾಂಗ್ ಸ್ಟೈಲು. ಅದಾದ್ಮೇಲೆ ಬೇಸಲ್ ಲಾರ್ಜ್ ಓವರಿ ಇರುತ್ತೆ, ಇದು ಸ್ಟಿಗ್ಮಾ ಸ್ಟೈಲ್ ಓವರಿ ಅಂತ ನಿಮ್ದು. ಓಕೆನಾ? ಇದು ನೋಡಿ, ಸ್ಟಿಗ್ಮಾ ಲಾಂಗ್ ಸ್ಟೈಲ್ ಅಂಡ್ ಓವರಿ. ಈಗ ಈ ಓವರಿ ಒಳಗಡೆ ಏನಿದೆ, ನಾವು ಲೆಟ್ಸ್ ಸೇ ಸಿಂಗಲ್ ಓವ್ಯೂಲ್ ಇದೆ. ಸೊ ಈ ಓವರಿ ಒಳಗಡೆ ಒಂದು ದೊಡ್ಡದಾಗಿರೋ ಏನಿರುತ್ತೆ, ಈ ತರ
ಒಂದು ಓವ್ಯೂಲ್ ಇರುತ್ತೆ ಒಳಗಡೆ. ಏನಿರುತ್ತೆ ಒಳಗಡೆ? ಓವ್ಯೂಲ್ ಇರುತ್ತೆ. ಸೊ ದಿಸ್ ರೈಟ್ ಹಿಯರ್ ಇಸ್ ಕಾಲ್ಡ್ ಆಸ್ ಓವ್ಯೂಲ್. ದಿಸ್ ರೈಟ್ ಹಿಯರ್ ಇಸ್ ಕಾಲ್ಡ್ ಆಸ್ ಓವ್ಯೂಲ್. ನಿಮ್ NCERT ಕೂಡ ಒಂದು ಅನಾಟ್ರೋಪಸ್ ಓವ್ಯೂಲ್, ಅನಾಟ್ರೋಪಸ್ ಅಂದ್ರೆ ಏನು, ಉಲ್ಟಾ ಓವ್ಯೂಲ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ದಿಸ್ ರೈಟ್ ಹಿಯರ್ ಇಸ್ ಅನಾಟ್ರೋಪಸ್ ಓವ್ಯೂಲ್. ಇದೇನಿದು ಓವ್ಯೂಲ್. ಈಗ ಈ ಓವ್ಯೂಲ್ ಪಾರ್ಟ್ಸ್ ಕಲಿಯದ ನಾವು ಸ್ಟೂಡೆಂಟ್ಸ್. ಓವ್ಯೂಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮೆಗಾಸ್ಪೊರಾಂಜಿಯಂ. ಅಲ್ಲಿ ನೆನಪಿತ್ತಾ? ಮೈಕ್ರೋಸ್ಪೊರಾಂಜಿಯಂ ಇತ್ತ, ನೆನಪಿದೆ ಆಗ್ಲೇ ಮೇಲಲ್ಲಿ. ಅಲ್ಲಿ ಮೈಕ್ರೋಸ್ಪೊರಾಂಜಿಯಂ, ಇಲ್ಲಿ ಮೆಗಾಸ್ಪೊರಾಂಜಿಯಂ. ಈ ಮೆಗಾಸ್ಪೊರಾಂಜಿಯಂ ಆರ್ ದ ಓವ್ಯೂಲ್ಗೆ ಈಗ ನಾನು ನಿಮಗೆ 7 ಡಿಫರೆಂಟ್ ಪಾಯಿಂಟ್ಸ್ ಹೇಳ್ಕೊಡ್ತೀನಿ ಇನ್ 7 minutes. ರೆಡಿ ಸ್ಟೂಡೆಂಟ್ಸ್? ರೆಡಿನಾ? In 7 minutes I will teach you 7 different points. Okay now first point is called as students funicle. ಏನಪ್ಪ ಇದು ಫ್ಯೂನಿಕಲ್ ಅಂದ್ರೆ ಸ್ಟೂಡೆಂಟ್ಸ್? ಈಗ ನೀವು ನೋಟಿಸ್ ಮಾಡಬಹುದು ಇಲ್ಲಿ ಇದೆ ಸ್ಟೂಡೆಂಟ್ಸ್, ಇದೆ ಡಯಾಗ್ರಾಮ್ ತಗೊಂಡು ನೋಡಿ. ಇದೆ ಡಯಾಗ್ರಾಮ್ ತಗೊಂಡದ. ಈ ಡಯಾಗ್ರಾಮ್ ಅಲ್ಲಿ ನೀವು ಇಲ್ಲಿ ನೋಡಿ, ಈ ಡಯಾಗ್ರಾಮ್ ಅಲ್ಲಿ ನೋಟಿಸ್ ಮಾಡಬಹುದು. ಈ ಡಯಾಗ್ರಾಮ್ ಅಲ್ಲಿ ಇಲ್ಲಿ ಇಲ್ಲಿಂದ ಇದು ಓವ್ಯೂಲ್, ಇದು ಓವ್ಯೂಲ್, ಇದು ಓವ್ಯೂಲ್, ಓವ್ಯೂಲ್ ಅದು ಓವ್ಯೂಲ್. ಈಗ ಈ ಮಧ್ಯದ್ದು ಸ್ವಲ್ಪ ಕನೆಕ್ಷನ್ ಕಾಣಿಸ್ತಿದೆ ಇಲ್ಲಿ. ಇದು ಈ ಪಾರ್ಟ್ ಇಲ್ಲಿ ಒಂದು ಚಿಕ್ಕದಾಗಿರೋ ಎಲ್ಲಾ ಕಡೆ ಒಂದು ಸ್ಟಾಕ್ ಇದೆಯಾ, ಈ ತರ ಹಿಂಗ್ ಬಂದಿದೆ ನೋಡಿ, ಸ್ಟಾಕ್ ಈ ತರ ಬಂದಿಲ್ಲ ಮುಂದೆ ಈ ತರ. ದಟ್ ಇಸ್ ಕಾಲ್ಡ್ ಆಸ್ ದ ಸ್ಟಾಕ್ ಆಫ್ ಓವ್ಯೂಲ್. ದಿಸ್ ಸ್ಟಾಕ್ ಆಫ್ ಓವ್ಯೂಲ್ ಇಸ್ ಕಾಲ್ಡ್ ಆಸ್ ಫ್ಯೂನಿಕಲ್ ಅಂತ ಕರಿತೀವಿ ನಾವು ಇದನ್ನ. ದಟ್ ಇಸ್ ಪಾಯಿಂಟ್ ನಂಬರ್ 1. ಸ್ಟೂಡೆಂಟ್ಸ್, ವಾಟ್ ಇಸ್ ಪಾಯಿಂಟ್ ನಂಬರ್ 1 ಸ್ಟೂಡೆಂಟ್ಸ್? ಪಾಯಿಂಟ್ ನಂಬರ್ 1 is the stalk of the ovule. ನೋಡಿ ಇಲ್ಲಿ ಅರೈಸಿಂಗ್ ಫ್ರಮ್ ದ ಪ್ಲಾಸೆಂಟಾ. ಪ್ಲಾಸೆಂಟಾ ಅಂತ ಬರ್ತಿದೆ ನೋಡಿ, ಮಧ್ಯದ ಪ್ಲಾಸೆಂಟಾ, ಪ್ಲಾಸೆಂಟಾ ಆಚೆ ಬರ್ತಿದೆ ಅದು. ಓಕೆ, ಆಫ್ ಮೆಗಾಸ್ಪೊರಾಂಜಿಯಂ commonly called as ovules. Ovule is small structure attached to the placenta by a stalk called as funicle. That is point number 1, funicle. So funicle is the stalk of the ovule. Now what is the second point students? ನೋಡಿ, ಇದು ಫ್ಯೂನಿಕಲ್, ಇದು ಸ್ಟಾಕ್, ಇದು ಓವ್ಯೂಲ್. ಈ ಓವ್ಯೂಲ್ ಮತ್ತೆ ಫ್ಯೂನಿಕಲ್ ಎರಡೂ ಕೂಡ ಒಂದು ಪಾಯಿಂಟ್ ಅಲ್ಲಿ ಅಟ್ಯಾಚ್ ಆಗ್ತಾ ಇದೆ. ಆರಾಮಾಗಿ ಕೇಳಿಸ್ಕೊಳ್ಳಿ. ಇದು ಓವ್ಯೂಲ್, ಇದು ಸ್ಟಾಕ್. ಈ ಓವ್ಯೂಲ್ ಮತ್ತೆ ಸ್ಟಾಕ್ ಒಂದು ಪಾಯಿಂಟ್ ಅಲ್ಲಿ ನೋಡಿ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಎರಡು ಕೂಡ ಅಟ್ಯಾಚ್ ಆಗ್ತಿದ್ಯಾ? ಅಟ್ಯಾಚ್ ಆಗ್ತಾ ಇದೆ. ದ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ ಇಸ್ ಕಾಲ್ಡ್ as ಹೈಲಮ್ ಅಂತ. ನೋಡಿ ಇಲ್ಲಿ ದ ಬಾಡಿ ಆಫ್ ದ ಓವ್ಯೂಲ್ ಫ್ಯೂಸಸ್ ವಿತ್ ದ ಫ್ಯೂನಿಕಲ್. ಬಾಡಿ ಆಫ್ ದ ಓವ್ಯೂಲ್ ಮತ್ತೆ ಫ್ಯೂನಿಕಲ್ ಎರಡು ಫ್ಯೂಸ್ ಆಗುತ್ತಲ್ಲ, that region is called as hilum. ಏನದು? ಹೈಲಮ್ ಅಂತ ಕರಿತೀವಿ ನಾವು ಅದನ್ನ, ಹೈಲಮ್. ಹೈಲಮ್ is point number 2. Point number 2. Okay. Point number 3 and students. Point number 3 is ಈ entire ovule ಇದೆಯಲ್ಲ, it has 2 outer layers. Okay, 2 layers, sorry, 2 layers ಇದೆ. One outer layer, one inner layer. ಇಲ್ಲಿ ನೋಡಿ, here outer layer and inner layer both are point number 3. The layers are called as outer integument and inner integument. ನೆನಪಿರ್ಲಿ, ಇದೇ ಇಂಟಗ್ಯುಮೆಂಟ್ಸ್ ಮುಂದೆ ಹೋಗ್ಬಿಟ್ಟು ಸೀಡ್ ಕೋಟ್ ಕೂಡ ಆಗೋಗುತ್ತೆ. ಏನಾಗುತ್ತೆ? ಇಟ್ ಕನ್ವರ್ಟ್ಸ್ ಟು ಸೀಡ್ ಕೋಟ್ ಆಲ್ಸೋ, ಇಂಟಗ್ಯುಮೆಂಟ್ಸ್. ಓಕೆನಾ? ಸೊ ಔಟರ್ ಇಂಟಗ್ಯುಮೆಂಟ್ ಅಂಡ್ ಇನ್ನರ್ ಇಂಟಗ್ಯುಮೆಂಟ್, 2 different integuments right here. Okay, outer and inner integument. Now point number 3 ಆಯ್ತಾ? ಆಯ್ತು. Now what is point number 4 and 5? ಈ ಔಟರ್ ಇಂಟಗ್ಯುಮೆಂಟ್ಸ್ ಇದೆಯಲ್ಲ ಅಂಡ್ ಇನ್ನರ್ ಇಂಟಗ್ಯುಮೆಂಟ್ಸ್, ಆ ಇಂಟಗ್ಯುಮೆಂಟ್ಸ್ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗಲ್ಲ, ಒಂದು ಪಾಯಿಂಟ್ ಮೀಟ್ ಆಗ್ತಾ ಇಲ್ಲ. ದಟ್ ಇಸ್ ಕಾಲ್ಡ್ ಆಸ್ ದ ಮೈಕ್ರೋಪೈಲರ್ ಎಂಡ್. ದಟ್ ಇಸ್ ಗೋನ್ ಬಿ ಪಾಯಿಂಟ್ ನಂಬರ್ 4 ಇಸ್ ದ ಮೈಕ್ರೋಪೈಲರ್ ಎಂಡ್, ಎಲ್ಲಿ ಇಂಟಗ್ಯುಮೆಂಟ್ಸ್ ಮೀಟ್ ಆಗ್ತಾ ಇಲ್ಲ. ನೌ ವಾಟ್ ಇಸ್ ದ ಪಾಯಿಂಟ್ ಆಪೋಸಿಟ್ ಟು ದ ಮೈಕ್ರೋಪೈಲರ್ ಎಂಡ್? ದ ಪಾಯಿಂಟ್ ಇಸ್ ಆಪೋಸಿಟ್ ಅಂದ್ರೆ ಅದು ಇದು. ದಿಸ್ ಇಸ್ ಕಾಲ್ಡ್ ಆಸ್ ಚಲಾಸಲ್ ಎಂಡ್. ಚಲಾಸಲ್ ಎಂಡ್ ಸ್ಟೂಡೆಂಟ್ಸ್. ಓಕೆ, 6 ಆಯ್ತು. ನೆಕ್ಸ್ಟ್ ನೀಗ ಒಳಗಡೆ ನೋಟಿಸ್ ಮಾಡಿ. ನೀವು ಒಳಗಡೆ ನೀವು ನೋಟಿಸ್ ಮಾಡಿದ್ರೆ ಇದು ಕಾಣಿಸ್ತಿದೆ, ಬ್ಲೂ ಕಲರ್ ಪಾರ್ಟ್, ಇದು ಫುಲ್ಲು ಈ ಪಾರ್ಟ್ ನೋಡಿ. ದೇರ್ ಇಸ್ ಅ ಲಾಟ್ ಆಫ್ small blue color cells here. Those cells are called as nucellus cells. They are called as what? Nucellus. They are called as nucellus. They are called as nucellus cells. Point number 6. Okay, they are called as what? Nucellus. Nucellus students, nucellus. Okay, nucleus alla, nucellus cells. Okay na? Now that is point number 6. These nucellus cells are also diploid in nature. Diploid adu idu kuda idu tumba question keltare idna. Okay, now point number 7 students, ellakinta madhyalide, ellakinta madhyali there is something called as embryo sac. Point number 7. So allige nimdu point number 1 was your entire stalk, funicle.
Point number 2 was hilum. Point number 3, outer integuments, inner integuments. Point number 4, micropellar end. Point number 5, chalazal end. Point number 6 was the nucellus. Point number 7 is the embryo sac. ಈ 4 ಪಾಯಿಂಟ್ಸ್ ನಿಮ್ಗೆ ಗೊತ್ತಿದ್ರೆ ಡಯಾಗ್ರಾಮ್ ಇಸ್ ವೆರಿ ಕ್ಲಿಯರ್ ಟು ಆಲ್ ಆಫ್ ಯು. ಈ 7 ಪಾಯಿಂಟ್ಸ್ ಪ್ಲೀಸ್ ನೆನಪಿರ್ಲಿ, ತಲಾ ಫಾರ್ ರೀಸನ್ ಸರ್ನಾ, ನೆನಪಿರ್ಲಿ ಸ್ಟೂಡೆಂಟ್ಸ್ 7. ಈಗ ಈ ಎಂಬ್ರಿಯೋ ಸ್ಯಾಕ್ ಅಂದ್ರೆ ಏನು ಸ್ಟೂಡೆಂಟ್ಸ್? ವಾಟ್ ಇಸ್ ದ ಎಂಬ್ರಿಯೋ ಸ್ಯಾಕ್? ಆ ಸ್ಟ್ರಕ್ಚರ್ ಏನು ನೋಡಿ. This right here is structure of a embryo sac. Idu embryo sac. The embryo sac is also called as female gametophyte. Female gametophyte. Alitala munche there was male gametophyte before. Just like male gametophyte, now we have the female gametophyte right here. Female gametophyte right here, students. Okay na? Ee female gametophyte ಒಳಗಡೆ ನೋಡಿ ಎಗ್ಸ್ ಇದೆಯಾ? ಎಗ್ಸ್ ಇದೆ. ಓಕೆನಾ? ಸೊ ಸ್ಟೂಡೆಂಟ್ಸ್ ಬನ್ನಿ ಮತ್ತೆ ಇದೇ ಇಮೇಜ್ ಬರೋದ. ಈಗ ನೀವು ನೋಟಿಸ್ ಮಾಡಿದ್ರಿ, ಈ ಓವರಿ ಒಳಗಡೆ ಏನಿದೆ? ಓವರಿ ಒಳಗಡೆ there is something called as embryo sac. So stigma style ovary is the female part of your carpel or pistil. Ovary ಒಳಗಡೆ there is ovule. Ovule ಒಳಗಡೆ there is the embryo sac. ಈ ಎಂಬ್ರಿಯೋ ಸ್ಯಾಕ್ ಒಳಗಡೆ ಏನಿದೆ? ಎಂಬ್ರಿಯೋ ಸ್ಯಾಕ್ ಒಳಗಡೆ ಯು ಕ್ಯಾನ್ ನೋಟಿಸ್ ದರ್ ಆರ್ ಮಲ್ಟಿಪಲ್ ಸೆಲ್ಸ್ ಹಿಯರ್, ಮಲ್ಟಿಪಲ್ ಸೆಲ್ಸ್. ಅದರಲ್ಲಿ ಒನ್ ಸೆಲ್ ಇನ್ ದ ಮಿಡಲ್ ಇಸ್ ಕಾಲ್ಡ್ ಆಸ್ ಎಗ್, ದ ಮೇನ್ ಸೆಲ್ ಸ್ಟೂಡೆಂಟ್ಸ್, ಎಗ್. ಓಕೆನಾ? ಸೊ ಅಲ್ಲಿಗೆ ಇದು ಮುಗೀತು ಸ್ಟೂಡೆಂಟ್ಸ್, ಅಲ್ಲಿಗೆ ಇದು ಮುಗೀತು. ನೋಡ್ಬೋದು ನೀವು ಇಲ್ಲಿ ನೋಡಿ ಎಗ್ ಸೆಲ್ ಅಂತ ಇದೆ. ಓಕೆ, ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಡೆವಲಪ್ಮೆಂಟ್ ಆಫ್ ಇದು ಎಂಟೈರ್ ಎಂಬ್ರಿಯೋ ಸ್ಯಾಕ್. ಈ ಎಂಬ್ರಿಯೋ ಸ್ಯಾಕ್ ಡೆವಲಪ್ ಹೆಂಗಾಗುತ್ತಂತ ನೀವು ಮುಂಚೆ ನಾವು ಕಲ್ತ್ವಿ. ನಾವು ಮೈಕ್ರೋಸ್ಪೋರೋಜೆನಿಸ್ ಅಲ್ಲಿ ಡೆವಲಪ್ಮೆಂಟ್ ಆಫ್ ಪೋಲನ್ ಗ್ರೇನ್ಸ್ ಅಂತ ಕಲ್ತ್ವಿ ನಾವು. ಆ ತರ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಡೆವಲಪ್ಮೆಂಟ್ ನೌ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಡೆವಲಪ್ಮೆಂಟ್ ಆಫ್ ದ ಎಂಟೈರ್ ಫೀಮೇಲ್ ಪಾರ್ಟ್ ವೈ ಕಲಿಯೋದ. ಓಕೆನಾ? ನೌ ಫಾರ್ ಎಕ್ಸಾಂಪಲ್ ದಿಸ್ ಎಂಟೈರ್ ಥಿಂಗ್ ಸ್ಟಾರ್ಟ್ಸ್ ವಿತ್ ದ ನ್ಯೂಸೆಲಸ್ ಸೆಲ್ಸ್. ನೋಡಿದಾಗ ಡಿಪ್ಲಾಯ್ಡ್ ಸೆಲ್ಸ್, ಆಲ್ ದ ಡಿಪ್ಲಾಯ್ಡ್ ಸೆಲ್ಸ್. ಓಕೆನಾ? ಆ ಒಂದು ನ್ಯೂಸೆಲಸ್ ಸೆಲ್ ಯಾವ ಕಡೆಯಿಂದ? ಒನ್ ಸೆಲ್ ಫ್ರಮ್ ದ ಮೈಕ್ರೋಪಲ್ಲರ್ ರೀಜನ್. ಎಲ್ಲಿ? ಇದು ನ್ಯೂಸೆಲಸ್ ಸೆಲ್ಸ್. ನ್ಯೂಸೆಲಸ್ ಈ ಮೈಕ್ರೋಪಲ್ಲರ್ ರೀಜನ್ ಒನ್ ಸೆಲ್, ಇಲ್ಲಿಂದ ಒನ್ ಸೆಲ್ ಫ್ರಮ್ ಮೈಕ್ರೋಪಲ್ಲರ್ ರೀಜನ್ ಡೆವಲಪ್ಸ್ ಇಂಟು MMC. ನೌ ವಾಟ್ ಇಸ್ ದ MMC ಹಿಯರ್? ಈಗ MMC ಅಂದ್ರೆ ಏನ್ ಗೊತ್ತಾ? ಮೆಗಾಸ್ಪೋರ್ ಮದರ್ ಸೆಲ್ ಅಂತ. ಈಗ ಮುಂಚೆ ಮೈಕ್ರೋಸ್ಪೋರ್ ಇತ್ತು, ಈಗ ಮೆಗಾಸ್ಪೋರ್ ಮದರ್ ಸೆಲ್ ಅಂತ. ಈಗ ಫೀಮೇಲ್ ದಲ್ಲ. ನಾವು ಈ ಮೆಗಾಸ್ಪೋರ್ ಮದರ್ ಸೆಲ್ ಮಿಯೋಸಿಸ್ 1 ಮಿಯೋಸಿಸ್ 2 ಹೋಗುತ್ತೆ. ಇಟ್ ವಿಲ್ ಅಂಡರ್ಗೋ ಮಿಯೋಸಿಸ್ 1 ಅಂಡ್ ಮಿಯೋಸಿಸ್ 2. ಮಿಯೋಸಿಸ್ 1 ಮತ್ತೆ ಮಿಯೋಸಿಸ್ 2 ಆದ್ಮೇಲೆ ವಿ ಕ್ಯಾನ್ ಗೆಟ್ 4 ಡಿಫರೆಂಟ್ ಮೆಗಾಸ್ಪೋರ್ಸ್. ನೋಡಿ ಮೆಗಾಸ್ಪೋರ್ಸ್. ಈ 4 ಡಿಫರೆಂಟ್ ಮೆಗಾಸ್ಪೋರ್ಸ್ ಅಲ್ಲಿ 3 ಘಟಕ ಬಂದ್ಬಿಡುತ್ತೆ. 3 ವಿಲ್ ಡಿಜೆನರೇಟ್. ಅಲ್ಲಿ ಮಿಕ್ಕಿದೇನೋ? ಮಿಕ್ಕಿದ್ ಒಂದೇ ಇದು. ದಿಸ್ ರೈಟ್ ಹಿಯರ್ ಇಸ್ ಕಾಲ್ಡ್ ಆಸ್ ಫಂಕ್ಷನಲ್ ಮೆಗಾಸ್ಪೋರ್. ಸರಿನಾ? ಫಂಕ್ಷನಲ್ ಮೆಗಾಸ್ಪೋರ್. ನಾವು ಈ ತರ ಡೆವಲಪ್ಮೆಂಟ್ 4ರಲ್ಲಿ 3 ಹೋಯ್ತು, ಬರೀ ಒಂದು ಮಿಕ್ತಲ್ಲ. ಒಂದು ಮಿಕ್ಕದ್ನ ನಾವು ವಿ ಕಾಲ್ ದಿಸ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ ನಾವು ಇದನ್ನ. ನೋಡಿ, ಇಟ್ಸ್ ಕಾಲ್ಡ್ as what? ಮೋನೋಸ್ಪೋರಿಕ್ ಡೆವಲಪ್ಮೆಂಟ್. ಇಟ್ ಇಸ್ ಕಾಲ್ಡ್ as what ಸ್ಟೂಡೆಂಟ್ಸ್? ಮೋನೋಸ್ಪೋರಿಕ್ ಡೆವಲಪ್ಮೆಂಟ್. ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ ನಾವು. ಓಕೆನಾ? ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ ನಾವು. ಓಕೆ, ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ಇದು ಫಂಕ್ಷನಲ್ ಮೆಗಾಸ್ಪೋರ್. Now this undergoes first mitosis, second mitosis, third mitosis. ಎಷ್ಟು? 3 different mitosis. ಈ 3 different mitosis are free nuclear. ಅರ್ಥ ಏನು? The meaning of free nuclear is that ಈ 3 mitosis ಅಲ್ಲಿ, all 3 mitosis ಅಲ್ಲಿ there is no cell wall formation, there is no cross wall formation. ಅರ್ಥ ಏನು? there is no cytokinesis here. cytokinesis ಆಗ್ತಾನೆ ಇಲ್ಲಿ. cytokinesis ಬರೀ ನ್ಯೂಕ್ಲಿಯಸ್ ಡಿವೈಡ್ ಆಗ್ತಿದೆ. ಓನ್ಲಿ ಕೈರೋಕೈನೆಸಿಸ್. ಈ ಸೈಟೋಕೈನೆಸಿಸ್ ಆಗ್ತಾನಿಲ್ಲ ಇಲ್ಲಿ. ಓಕೆನಾ? ಸೊ ವಿ ಫೈನಲಿ ಫ್ರಮ್ 1 cell to 2 cell, 2 cell to 4 cell, 4 cell to 8 cell structure. ಅರ್ಥ ಮಾಡ್ಕೊಳ್ಳಿ ಈಗ. Now this 8 cell structure undergoes polarization. ಅರ್ಥ ಏನು? ಡಿವೈಡ್ ಆಗೋದು. 3 ಮೇಲೆ 3 ಕೆಳಗಡೆ ಮಧ್ಯದಲ್ಲಿ 2. ಓಕೆನಾ? ಅದಾದ್ಮೇಲೆ ಸೆಲ್ ವಾಲ್ ಫಾರ್ಮೇಶನ್ ಆಗುತ್ತೆ. ಸೆಲ್ ವಾಲ್ ಫಾರ್ಮೇಶನ್ ಆದ್ಮೇಲೆ ವಿ ಗೆಟ್ ದ ಎಂಟೈರ್ ಎಂಬ್ರಿಯೋ ಸ್ಯಾಕ್. ಈ ಎಂಬ್ರಿಯೋ ಸ್ಯಾಕ್ ಸ್ಟ್ರಕ್ಚರ್ ನೀವು ನೋಡಿದ್ರೆ ಸ್ಟೂಡೆಂಟ್ಸ್, ಎಂಬ್ರಿಯೋ ಸ್ಯಾಕ್ ಸ್ಟ್ರಕ್ಚರ್ ನೋಡಿದ್ರೆ ಹಿಯರ್ ಆನ್ ದ ಎಸಿ ಅಂದ್ರೆ ಏನು? ಎ ಅಂದ್ರೆ ಆಂಟಿಪೋಡಲ್, ಸಿ ಅಂದ್ರೆ ಚಲಾಸಲ್ ಸೈಡ್.
ಈ AC side ಅಲ್ಲಿ we have 3 different antipodals. ಅದೇ opposite to that is micropylar part. ಈ micropylar part ಅಲ್ಲಿ we can see 3 different cells. ಅದರಲ್ಲಿ 2 are called as synergids. One is called as egg cell. ಈ synergids plus egg cell, ಈ synergids plus egg cell ಎರಡನ್ನ ಜೋಡಿಸಿದ್ರೆ what do we get? We get something called as egg apparatus. Egg apparatus ಬರುತ್ತೆ ಎರಡು ಸೇರಿದ್ರೆ. ಆಮೇಲೆ ನೋಟಿಸ್ ಮಾಡಬಹುದು ಸ್ಟೂಡೆಂಟ್ಸ್, ಈ synergids ಒಳಗಡೆ ಏನಿದೆ, ಈ synergids ಒಳಗಡೆ ನೋಡಿ there is something called as filiform apparatus. This filiform apparatus will help in the pollen tube entry. ಅದು ಫರ್ಟಿಲೈಸೇಷನ್ ಆಗಿಂದ ಮುಂಚೆ pollen tube ಎಂಟರ್ ಆಗ್ಬೇಕು ತಾನೆ, ಇದೆ ಹೆಲ್ಪ್ ಮಾಡೋದು ಫಿಲಿಫಾರ್ಮ್ apparatus. ಆಮೇಲೆ ಇಲ್ಲಿ ಆಂಟಿಪೋಡಲ್ಸ್ ಎಲ್ಲ ಹ್ಯಾಪ್ಲಾಯ್ಡ್, ಆಮೇಲೆ ಇದು ಸಿನರ್ಜಿಡ್ಸ್ ಹ್ಯಾಪ್ಲಾಯ್ಡ್, ಈ ಎಗ್ ಕೂಡ ಹ್ಯಾಪ್ಲಾಯ್ಡ್. ಬಟ್ ನೀವು ನೋಟಿಸ್ ಮಾಡಬಹುದು ಮಧ್ಯದಲ್ಲಿ ದೇರ್ ಆರ್ 2 polar nuclei. ಎಷ್ಟು? ದೇರ್ ಆರ್ 2 polar nuclei. ಎರಡಿದೆಯಾ? ದಿಸ್ ಇಸ್ ಒನ್ ಇಸ್ ಎನ್, ಒನ್ ಮೋರ್ ಇಸ್ ಎನ್. ಈಗ ಸ್ಟೂಡೆಂಟ್ಸ್ ಈ ನೋಟಿಸ್ ಮಾಡಿ, ಈ ಎರಡು ಪೋಲಾರ್ ನ್ಯೂಕ್ಲಿಯೈ ಒಟ್ಟಿಗೆ ಫ್ಯೂಸ್ ಆಗೋಗುತ್ತೆ. ಒಟ್ಟಿಗೆ ಫ್ಯೂಸ್ ಆದಾಗ ಇಟ್ ಬಿಕಮ್ ಸಮಥಿಂಗ್ ಕಾಲ್ಡ್ ಎ ಸೆಂಟ್ರಲ್ ಸೆಲ್ ಆಗ್ಬಿಡುತ್ತೆ. ನಾವು ಸ್ಟೂಡೆಂಟ್ಸ್ ಈ ಎರಡು ಪೋಲಾರ್ ನ್ಯೂಕ್ಲಿಯೈ ಫ್ಯೂಸ್ ಆದ್ರೆ n plus n ಫ್ಯೂಸ್ ಆದ್ರೆ what do we get? 2n, right? What do we get? 2n structure, right? So central cell is 2n in nature. ನೆನಪಿರ್ಲಿ ಇದು, ಮುಂದೆ ಅರ್ಥ ಆಗತ್ತೆ why central cell is 2n and how does it relate to the triploid structure of endosperm ಕಲಿತೀರಾ ಮುಂದೆ ಅದನ್ನ. Now next concept is called as pollination. now ಇಲ್ಲಿಗೆ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ 45 minutes ಅಲ್ಲಿ ನಿಮ್ದು ಸ್ಟಾರ್ಟಿಂಗ್ 40% ಚಾಪ್ಟರ್ ಮುಗ್ದೋಗಿದೆ. ನಾವು ಇದಾದ್ಮೇಲೆ ಪಾಲಿನೇಷನ್ ಕಲಿತೀವಿ. ಪಾಲಿನೇಷನ್ ಆದ್ಮೇಲೆ ವಿ ಹ್ಯಾವ್ ದ ಫರ್ಟಿಲೈಸೇಷನ್, ವಿ ಹ್ಯಾವ್ ದ ಪೋಲನ್ ಪಿಸ್ಲ್ ಇಂಟರಾಕ್ಷನ್, ಔಟ್ಬ್ರೀಡಿಂಗ್ ಡಿವೈಸಸ್, ಅದಾದ್ಮೇಲೆ ಫರ್ಟಿಲೈಸೇಷನ್ ಆಯ್ತು, ಅದಾದ್ಮೇಲೆ ಸೀಡ್ ಫ್ರೂಟ್ ಚಾಪ್ಟರ್ ಮುಗ್ದೋಯ್ತು. ಸೊ 40% ಚಾಪ್ಟರ್ ಆಲ್ಮೋಸ್ಟ್ ಮುಗ್ದೋಗಿದೆ ಈಗ. ಕ್ರೇಜಿ. ಇನ್ನು ನೆಕ್ಸ್ಟ್ 45 minutes ಅಲ್ಲಿ ಐ ವಿಲ್ ಟ್ರೈ ಟು ರ್ಯಾಪ್ ಅಪ್ ದ ಎಂಟೈರ್ ಚಾಪ್ಟರ್. ಸೊ 1.5 hour ಅಲ್ಲಿ ಯು ವಿಲ್ ಗೆಟ್ ಅ 1 ಶಾರ್ಟ್ ಲೆಕ್ಚರ್. ಬರೀ 1.5 hour ಅಲ್ಲಿ 1 ಶಾರ್ಟ್ ಲೆಕ್ಚರ್ ಆರಾಮ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ನಾವು ಸ್ಟೂಡೆಂಟ್ಸ್ ನಾವು ವಾಟ್ ಇಸ್ ಪಾಲಿನೇಷನ್ ಸ್ಟೂಡೆಂಟ್ಸ್? ಏನಪ್ಪ ಪಾಲಿನೇಷನ್ ಅಂದ್ರೆ? ಪಾಲಿನೇಷನ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ಡಿಫರೆಂಟ್ ಫ್ಲವರ್ ಆರ್ ಸೇಮ್ ಫ್ಲವರ್. ನೋಡಿ ಇಲ್ಲಿ transfer of pollen grains that is shed from the anther to the stigma or pistil is termed as pollination. Anther pollen grains bantache, pollen grains stigma mele gland aaytu, that is called as pollination. Okay, now this pollination can be of two types: self pollination, cross pollination. Difference eno? In the case of self pollination, transfer of pollen grains from anther to stigma of genetically similar flower. ಅರ್ಥ ಏನು? ಒಂದೇ ಫ್ಲವರ್ ಇದೆ ಇಲ್ಲಿ. ಸೆಲ್ಫ್ ಪಾಲಿನೇಷನ್ ಅಲ್ಲಿ ಒಂದೇ ಫ್ಲವರ್ ಇದೆ ನೋಡಿ ಇಲ್ಲಿ. ಸೆಲ್ಫ್ ಪಾಲಿನೇಷನ್ ಅಲ್ಲಿ ಏನಿದೆ? ಸೆಲ್ಫ್ ಪಾಲಿನೇಷನ್ ಅಲ್ಲಿ ಎಸ್ಪೆಷಲಿ ಇನ್ ಆಟೋಗೆಮಿ ಸೇಮ್ ಫ್ಲವರ್ ಸೇಮ್ ಪ್ಲಾಂಟ್, ಒಂದೇ ಪ್ಲಾಂಟ್ ಒಂದೇ ಫ್ಲವರ್. ಲೆಟ್ಸ್ ಸೇ ನಮ್ಮ ಹತ್ರ ಒಂದು ಫ್ಲವರ್ ಇದೆ, ಈ ತರ ಒಂದು ಪ್ಲಾಂಟ್ ಇದೆ. ಈ ಪ್ಲಾಂಟ್ ಮೇಲೆ ಒಂದು ಫ್ಲವರ್ ಇದೆ ಅನ್ಕೊಳ್ಳಿ. ಈ ಪ್ಲಾಂಟ್ ಮೇಲೆ ಒಂದು ಫ್ಲವರ್ ಇದೆ ತರ, ಓಕೆನಾ? ಫ್ಲವರ್ ಇದೆ ಒಂದು. ಈ ಫ್ಲವರ್ಗೆ ಲೆಟ್ಸ್ ವಿ ಹ್ಯಾವ್ ಆಂಥರ್ಸ್ ಇದೆ. ಅದು ಬಿಟ್ರೆ ವಿ ಹ್ಯಾವ್ ದ ಫೀಮೇಲ್ ಪಾರ್ಟ್ ಹಿಯರ್. ಇಲ್ಲಿ ಕೇಲಿಕ್ಸ್ ಇದೆ. ಓಕೆ, ದೆನ್ ವಿ ಹ್ಯಾವ್ ದ ಫೀಮೇಲ್ ಪಾರ್ಟ್ ಹಿಯರ್, ಸ್ಟಿಗ್ಮಾ, ಸ್ಟೈಲ್, ಓವರಿ, ಈ ತರ ಇದೆ. ಒಂದೇ ಫ್ಲವರ್ ಪೋಲನ್ ಗ್ರೇನ್ಸ್ ಏನಾಗ್ತಿದೆ? ಪೋಲನ್ ಗ್ರೇನ್ಸ್ ಇಲ್ಲಿಂದ ಇಲ್ಲಿಗೆ ಬರ್ತಾ ಇದೆ, ಸರಿನಾ? ಇಲ್ಲಿಂದ ಇಲ್ಲಿಗೆ ಬರ್ತಾ. ದಟ್ ಇಸ್ ಕಾಲ್ಡ್ ಆಸ್ ಆಟೋಗೆಮಿ. ನೌ ವಾಟ್ ಇಸ್ ಗೈಟ್ರಿನೋಗೆಮಿ ಸ್ಟೂಡೆಂಟ್ಸ್? ಗೈಟ್ರಿನೋಗೆಮಿ ಅಂತಂದ್ರೆ ಡಿಫರೆಂಟ್ ಫ್ಲವರ್ ಬಟ್ ಸೇಮ್ ಪ್ಲಾಂಟ್. ಒಂದೇ ಪ್ಲಾಂಟ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈ ತರ ಒಂದು ನಮ್ಮ ಹತ್ರ ಒಂದು ಪ್ಲಾಂಟ್ ಇದೆ. ಈ ಪ್ಲಾಂಟ್ ಮೇಲೆ ಇಲ್ಲೊಂದು ಫ್ಲವರ್ ಇದೆ, ಈ ತರ ಒಂದು ಫ್ಲವರ್ ಇದೆ ಇಲ್ಲಿ ಅನ್ಕೊಳ್ಳಿ. ಇಲ್ಲೊಂದು ಫ್ಲವರ್ ಇದೆ, ಸರಿನಾ? ಫ್ಲವರ್ಸ್ ಇದೆ. ಇಲ್ಲಿ ನಮ್ಮ ಹತ್ರ ಆಂಥರ್ಸ್ ಇದೆ ಇಲ್ಲಿ, ಸರಿನಾ?
ಇಲ್ಲಿ ನಮ್ಮ ಹತ್ರ ಸ್ಟಿಗ್ಮಾ ಸ್ಟೈಲ್ ಓವರಿ ಇದೆ, ಸ್ಟಿಗ್ಮಾ ಸ್ಟೈಲ್ ಮತ್ತೆ ಓವರಿ. ಈಗ ಪೋಲನ್ ಗ್ರೇನ್ಸ್ ಏನಾಗುತ್ತೆ, ಪೋಲನ್ ಗ್ರೇನ್ಸ್ ಇಲ್ಲಿಂದ ರಿಲೀಸ್ ಆಗ್ಬಿಟ್ಟು ಇಲ್ಲಿಗೆ ಹೋಗುತ್ತೆ, ಈ ತರ ಹೋಗುತ್ತೆ. ಪೋಲನ್ ಗ್ರೇನ್ಸ್ ಟ್ರಾವೆಲ್ ಮಾಡುತ್ತೆ, ಈ ತರ ಟ್ರಾವೆಲ್ ಮಾಡುತ್ತೆ. ಸೊ ಡಿಫ್ರೆಂಟ್ ಫ್ಲವರ್, ಬೇರೆ ಬೇರೆ ಫ್ಲವರ್, ಬಟ್ ಸೇಮ್ ಪ್ಲಾಂಟ್ ಸೊ ಅದಕ್ಕೆ ನಾವು ಬೋತ್ ಆರ್ ಕಾಲ್ಡ್ ಸೆಲ್ಫ್ ಪಾಲಿನೇಷನ್. ಯಾಕಂದ್ರೆ ಎರಡು ಕಂಡೀಷನ್ ಅಲ್ಲಿ ಪ್ಲಾಂಟ್ ಚೇಂಜ್ ಆಗಿಲ್ಲ, ಒಂದೇ ಪ್ಲಾಂಟ್ ಇದೆ. Now, what about xenogamy? Xenogamy, students, very simple. Xenogamy is different flower. ಬೇರೆ ಫ್ಲವರ್ ಇಲ್ಲಿ, ಬಟ್ ಡಿಫ್ರೆಂಟ್ ಪ್ಲಾಂಟ್ ಕೂಡ, ಡಿಫ್ರೆಂಟ್ ಪ್ಲಾಂಟ್ ಕೂಡ ಇಲ್ಲಿ ಬೇರೆ ಪ್ಲಾಂಟ್ ಇರುತ್ತೆ, ಇಲ್ಲಿ ಬೇರೆ ಪ್ಲಾಂಟ್ ಇರುತ್ತೆ. ಅರ್ಥ ಏನು? ಲೆಟ್ಸ್ ಇಲ್ಲಿ ನಮ್ಮ ಹತ್ರ ಒಂದು ಪ್ಲಾಂಟ್ ಇದೆ, ಇಲ್ಲೊಂದು ಪ್ಲಾಂಟ್ ಇದೆ, ರೈಟ್? ಇಲ್ಲೊಂದು ಫ್ಲವರ್ ಇದೆ, ಈ ತರ ಇಲ್ಲೊಂದು ಫ್ಲವರ್ ಇದೆ. ಪೋಲನ್ ಗ್ರೇನ್ಸ್ ಏನಾಗುತ್ತೆ, ಪೋಲನ್ ಗ್ರೇನ್ಸ್ ಇಲ್ಲಿಂದ ಆಂಥರ್ ಇಂದ ಇಲ್ಲಿ ಮತ್ತೆ ಸ್ಟಿಗ್ಮಾ ಸ್ಟೈಲ್ ಓವರ್ ಇದೆ. ಈಗ ಪೋಲನ್ ಗ್ರೇನ್ಸ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಈಗ ಬೇರೆ ಫ್ಲವರ್, ಸರಿನಾ? ಸೊ ಡಿಫ್ರೆಂಟ್ ಫ್ಲವರ್, ಡಿಫ್ರೆಂಟ್ ಪ್ಲಾಂಟ್ ಕೂಡ ಇಲ್ಲಿ, ಡಿಫ್ರೆಂಟ್ ಪ್ಲಾಂಟ್ ಕೂಡ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಸ್ಟೂಡೆಂಟ್ಸ್. ಓಕೆನಾ? ಈಗ ನಾವು ಇನ್ ಆಟೋಗೇಮಿ there is one special thing, students. Autogamy there is something called as chasmogamous flower. Very important concept. ಬೋರ್ಡ್ ಎಕ್ಸಾಮ್ ಗೋಸ್ಕರ, ಜೊತೆಗೆ KCET ಎಕ್ಸಾಮ್ ಗೋಸ್ಕರ ಕೂಡ. ವಾಟ್ ಇಸ್ ಚಾಸ್ಮೋಗ್ಯಾಮಸ್ ಫ್ಲವರ್? ಈ ಫ್ಲವರ್ ತುಂಬಾ ಶೈ, ಇದು ಓಪನೇ ಆಗಲ್ಲ, ಈ ಫ್ಲವರ್ಸ್ ಓಪನೇ ಆಗಲ್ಲ, ಹಿಂಗೆ ಮುಚ್ಕೊಂಡ್ಬಿಟ್ಟಿರುತ್ತೆ. ಸೊ ದೀಸ್ ಫ್ಲವರ್ಸ್ ಡು ನಾಟ್ ಓಪನ್. ಈ ಫ್ಲವರ್ಸ್ ಅಂಡರ್ ಗ್ರೌಂಡ್ ಇರುತ್ತೆ, ಸೊ ಫ್ಲವರ್ಸ್ ಓಪನ್ ಆಗಲ್ಲ. ಸೊ ಕ್ಲೀಸ್ಟೋಗ್ಯಾಮಸ್ ಸ್ಟೂಡೆಂಟ್ಸ್, ಕ್ಲೀಸ್ಟೋಗ್ಯಾಮಸ್ ಅಂದ್ರೇನು? ವಿಚ್ ಓಪನೇ ಆಗಲ್ಲ, ಅಲ್ಲಿ ಯಾವತ್ತೂ ಕೂಡ ಬರೀ ಸೆಲ್ಫ್ ಪಾಲಿನೇಷನ್ ಮಾತ್ರ ಆಗ್ತಾ ಇರುತ್ತೆ. ಸೊ ಓನ್ಲಿ ಆಟೋಗೇಮಿ, ಏನಿಲ್ಲಿ ಓನ್ಲಿ ಆಟೋಗೇಮಿ. ಅದಕ್ಕೆ ಇಟ್ ಕ್ಯಾನ್ ಆಲ್ಸೋ ಕಾಸ್ ಇಂಬ್ರಿನ್ ಡಿಪ್ರೆಷನ್. ಸರಿನಾ? ಚಾಸ್ಮೋ ಅಂದ್ರೆ ಏನು? ಚಾಸ್ಮೋ ಅಂದ್ರೆ ಓಪನ್ ಆಗೋದು, ಕ್ಲೀಸ್ಟೋ ಅಂದ್ರೆ ಕ್ಲೋಸ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಯಾವತ್ತು ಕ್ಲೋಸ್ ಇರುತ್ತೆ. ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ದ ಡು ನಾಟ್ ಓಪನ್ ಎಟ್ ಆಲ್. ಈಗ ಇದಕ್ಕೆ ಎಕ್ಸಾಂಪಲ್ ಇದೆ, ಏನು? COV ಅಂತ. ಯಾವುದು? ಕಾಮಿನೇಲಿಯಾ, ವಯೋಲಾ ಮತ್ತೆ ಆಕ್ಸಾಲಿಸ್. 3 ಡಿಫರೆಂಟ್ ಎಕ್ಸಾಂಪಲ್ಸ್ ಫಾರ್ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್. ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಓಪನ್ ಆಗಲ್ಲ, ಆಟೋಗೇಮಿ ಯಾವಾಗ ಆಗ್ತಾ ಇರುತ್ತೆ ಇಲ್ಲಿ. ಅದಕ್ಕೆ ನೀವು ಯೋಚನೆ ಮಾಡಿ, ಇಲ್ಲಿ ಪಾಲಿನೇಷನ್ ಯಾವಾಗ್ಲೂ ಆಗುತ್ತಾ? ಯಾವಾಗ್ಲೂ ಆಗುತ್ತೆ. ಸೊ ಸೀಡ್ಸ್ ಇಲ್ಲಿ ಎವ್ರಿ ಟೈಮ್ ಸಿಗುತ್ತೆ. ಸೊ ವಿ ಕಾಲ್ ದಿಸ್ ಅಶ್ಯೂರ್ಡ್ ಸೆಟ್ ಆಫ್ ಸೀಡ್ಸ್. ಅಶ್ಯೂರ್ಡ್ ಸೆಟ್ ಆಫ್ ಸೀಡ್ಸ್ ಅಂದ್ರೆ ಏನು? ಇಲ್ಲಿ ಸೀಡ್ಸ್ ಯಾವಾಗ ನಿಮಗೆ ಸಿಗುತ್ತೆ ಇಲ್ಲಿ, ಸಿಗುತ್ತೆ. ಓಕೆನಾ? ನೋಡಿ ಸ್ಟೂಡೆಂಟ್ಸ್, ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಚಾಸ್ಮೋ ಅಂದ್ರೆ ಓಪನ್ ಆಗೋ ಫ್ಲವರ್ಸ್ ಇದು. ಓಕೆನಾ? ನಾ ಏಜೆಂಟ್ಸ್ ಅಲ್ಲಿ 2 ತರ ಸ್ಟೂಡೆಂಟ್ಸ್ ನಿಮ್ಗೆ. ಈಗ ಬಯೋಟಿಕ್ ಏಜೆಂಟ್ಸ್, ಎಬಯೋಟಿಕ್ ಏಜೆಂಟ್ಸ್. ಡಿಫರೆನ್ಸ್ ಏನು? ಬಯೋಟಿಕ್ ಅಂದ್ರೆ ನೀವು ಹ್ಯಾವ್ ಇನ್ಸೆಕ್ಟ್ಸ್, ಬರ್ಡ್ಸ್, ಬ್ಯಾಟ್, ಆಲ್ ದ ಲಿವಿಂಗ್ ಥಿಂಗ್ಸ್. ಅದೇ ಎಬಯೋಟಿಕ್ ಅಂದ್ರೆ ವಿಂಡ್ ಮತ್ತೆ ವಾಟರ್. ಇಲ್ಲಿ ನಿಮ್ಗೆ ವಾಟ್ ಆರ್ ದಿಸ್ ಏಜೆಂಟ್ಸ್ ಏನ್ ಮಾಡ್ತಿದೆ? ದೀಸ್ ಆರ್ ದ ಏಜೆಂಟ್ಸ್ ವಿಚ್ ಹೆಲ್ಪ್ ಇನ್ ಪಾಲಿನೇಷನ್. ಪಾಲಿನೇಷನ್ ಮಾಡಕ್ ಹೆಲ್ಪ್ ಮಾಡ್ತಾ ಇದೆ ನಿಮ್ಗೆ, ಪಾಲಿನೇಷನ್ ಮಾಡಕ್ ಹೆಲ್ಪ್ ಮಾಡ್ತಾ ಇದೆ. ಇದು ನೋಡಿ, ಇದು ಚಾಸ್ಮೋ ಅಂದ್ರೆ ಮೇಲೆ, ಕ್ಲೀಸ್ಟೋ ಅಂದ್ರೆ ಒಳಗಡೆ. ನೋಡಿ, ಇದು ಸಾಯಿಲ್, ಇಲ್ಲಿ ಈ ತರ ಇಲ್ಲಿ ಸಾಯಿಲ್ ಇದೆ, ಈ ಸಾಯಿಲ್ ಒಳಗಡೆ ಇರುತ್ತೆ. ಇಲ್ಲಿ ನೋಡಿ, ಇದು ನಿಮ್ದು ಕಾಮಿನಿಲ್, ಚಾಸ್ಮೋಗ್ಯಾಮಸ್ ಫ್ಲವರ್. ಅದೇ ಸೇಮ್ ಕಾಮಿನಿಲ್ ಅದು ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್. ನೋಡಿ, ಅಂಡರ್ ಗ್ರೌಂಡ್ ಇರುತ್ತೆ, ಕಲರೇ ಇಲ್ಲ ಇದಕ್ಕೆ. ಕಲರ್ ಯಾಕಿಲ್ಲ? ಬಿಕಾಸ್ ಇದಕ್ಕೆ ಅಟ್ರಾಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಇದಕ್ಕೆ ಡಸಂಟ್ ನೀಡ್ ಟು ಅಟ್ರಾಕ್ಟ್ ಎನಿವನ್. ಓಕೆ, ನೌ ಸ್ಟೂಡೆಂಟ್ಸ್, ಏಜೆಂಟ್ಸ್ ಆಫ್ ಪಾಲಿನೇಷನ್. ಈ ಏಜೆಂಟ್ಸ್ ಆಫ್ ಪಾಲಿನೇಷನ್ ನೀವು ಏನ್ ಕಲಿಬೇಕಂದ್ರೆ, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್, what are the properties of water pollinated, what are the properties of insect pollinated flowers. ನಿಮ್ಗೆ ತೋರಿಸ್ತೀನಿ, ಪ್ಲೀಸ್ ಇದನ್ನ ನೆನಪಿಕೊಳ್ಳಿ. ಬೋರ್ಡ್ ಎಕ್ಸಾಮ್ ಅಲ್ಲಿ KCET ಅಲ್ಲಿ ಕೇಳ್ತಾರೆ ನೋಡಿ. ವಿಂಡ್ ಅಂದ್ರೇನು? ಅನಿಮೋಫಿಲಿ. ವಾಟರ್ ಅಂದ್ರೇನು? ಹೈಡ್ರೋಫಿಲಿ. ವಿಂಡ್ ವಾಟರ್ ಪಾಲಿನೇಷನ್ ನ ವಿಂಡ್ ಪಾಲಿನೇಷನ್ ನ, ಇನ್ಸೆಕ್ಟ್ ನ ಎಂಟಿಮೋಫಿಲಿ ಕರಿತೀವಿ ನಾವು. ಎಂಟಿಮೋಫಿಲಿ ಫಾರ್ ಇನ್ಸೆಕ್ಟ್ಸ್, ಆರ್ನಿಥೋಫಿಲಿ ಫಾರ್ ಬರ್ಡ್ಸ್. ಡಿಫರೆನ್ಸ್ ನೆನಪಿರಲಿ, ನೇಮ್ಸ್ ಕೂಡ ಕೇಳ್ತಾರೆ. ಓಕೆ ಸ್ಟೂಡೆಂಟ್ಸ್, ಈಗ ಬಂತು ನೋಡಿ, ನಾನು ನಿಮ್ಗೆ ಈ ತರ ಕೊಟ್ಬಿಟ್ಟಿದ್ದೀನಿ, ಡೈರೆಕ್ಟ್ ಆಗಿ ಕೊಟ್ಟಿದ್ದೀನಿ ನಿಮ್ಗೆ, ತಲೆ ಕೆಡ್ಸ್ಕೊಂಡ್ ಬೇಕಾಗಿಲ್ಲ. ಆಲ್ ಆಫ್ ದೀಸ್ ಆರ್ ಪ್ರಾಪರ್ಟೀಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್. ಒಂದು ಫ್ಲವರ್ ವಿಂಡ್ ಪಾಲಿನೇಷನ್ ಮಾಡ್ತಾ ಇದ್ರೆ ಈ ಎಲ್ಲಾ ಪ್ರಾಪರ್ಟೀಸ್ ಅಲ್ಲಿ ಸಿಗುತ್ತೆ. ಏನು? ಸ್ಮಾಲ್ ಅಂಡ್ ಇನ್ಕಾನ್ಸ್ಪಿಷಿಯಸ್ ಫ್ಲವರ್ಸ್, ಕಲರ್ಲೆಸ್, ಓಡರ್ಲೆಸ್, ನೆಕ್ಟರ್ಲೆಸ್, ಅವಶ್ಯಕತೆನೇ ಇಲ್ಲ ಅದಕ್ಕೆ, ವಿಂಡಲ್ ಆಗ್ತಾ ಇರುತ್ತೆ. ವಿಂಡ್ಗೆ ನೆಕ್ಟರ್ ಕೊಡೋದು. ಫ್ಲವರ್ಸ್ ಆರ್ ಪ್ಯಾಟೆಂಟ್ ಇನ್ಫ್ಲೋರೆಸೆನ್ಸ್. ಪೋಲನ್ ಗ್ರೇನ್ಸ್ ಆರ್ ಲೈಟ್ ಅಂಡ್ ಡ್ರೈ, ಅದನ್ನ ಆರ್ಕೊಂಡು ಹೋಗ್ಬೇಕು.
ಪೋಲನ್ ಗ್ರೇನ್ಸ್ ಡಸ್ಕಿ ನಾನ್ ಸ್ಟಿಕ್ಕಿ, ಅಂಟ್ಕೋಬಾರ್ದು ಎಲ್ಲಕ್ಕೂ, ಏರ್ಲ ಆಡ್ತಾ ಇದೆಯಲ್ಲ. ವೆಲ್ ಎಕ್ಸ್ಪೋಸ್ ಸ್ಟೇಮನ್, ಫೆದರಿ ಸ್ಟಿಗ್ಮಾ ವೆರಿ ಇಂಪಾರ್ಟೆಂಟ್. ಫೆದರಿ ಸ್ಟಿಗ್ಮಾ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಫೆದರಿ ಸ್ಟಿಗ್ಮಾ ವಿಲ್ ಹೆಲ್ಪ್ ಇನ್ ಕ್ಯಾಪ್ಚರಿಂಗ್ ದ ಪೋಲನ್ ಗ್ರೇನ್ಸ್. ಯೋಚನೆ ಮಾಡಿ, ಪೋಲನ್ ಗ್ರೇನ್ ಹಾರ್ಕೊಂಡ್ ಬರ್ತಾ ಇದೆ. ಸೊ ಈ ಸ್ಟಿಗ್ಮಾ ಫೆದರಿ ಆಗಿದ್ರೆ, ಈ ತರ ಫೆದರಿ ಆಗಿದ್ರೆ ಈಸಿಯಾಗಿ ಟ್ರಾಪ್ ಮಾಡಬಹುದು ಪೋಲನ್ ಗ್ರೇನ್ಸ್ ನ, ಪೋಲನ್ ಗ್ರೇನ್ಸ್ ಟ್ರಾಪ್ ಮಾಡಬಹುದು. ಅದಾದ್ಮೇಲೆ ಯೂನಿ ಓವ್ಯುಲೇಟೆಡ್ ಓವಿಪಿಸ್ಟಲ್, ಅಂದ್ರೆ ಒಂದು ಪಿಸ್ಟಲ್ ಅಲ್ಲಿ ಜನರಲ್ ಆಗಿ ಬರೀ ಒಂದೇ ಓವ್ಯೂಲ್ ಇರುತ್ತೆ, ಒನ್ ಓವ್ಯೂಲ್ ಇರುತ್ತೆ. ಸೊ ಆಲ್ ದ ಪ್ರಾಪರ್ಟೀಸ್ ನೆನಪಿರಲಿ, ಓಕೆನಾ. ಅದಾದ್ಮೇಲೆ ಸ್ಟೂಡೆಂಟ್ಸ್, ಇಲ್ಲಿ ನಿಮ್ಗೆ ಒಂದು ಸ್ವಲ್ಪ ವಾಟರ್ ಬಗ್ಗೆ ಕಥೆ ಹೇಳಿದ್ದಾರೆ, ಸ್ವಲ್ಪ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಅಬೌಟ್ 30 ಜನರ, ರೈಟ್, ವಾಟರ್ ಪಾಲಿನೇಷನ್ ತುಂಬಾ ರೇರು, ಜನರಲಿ ಓನ್ಲಿ 30 ಜನರ ಮಾತ್ರ ಸಿಗುತ್ತೆ ನಿಮಗೆ ವಾಟರ್ ಪಾಲಿನೇಷನ್. ಬಟ್ ಲೋವರ್ ಫಾರ್ಮ್ಸ್ ವಾಟರ್ ಪಾಲಿನೇಷನ್ ತುಂಬಾ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಲ್ಗೆ, ಬ್ರಯೋಫೈಟ್ಸ್, ಸ್ಟೆಡೋಫೈಟ್ಸ್, ಈ ಎಲ್ಲದರಲ್ಲೂ ಕೂಡ ವಾಟರ್ ಪಾಲಿನೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಓಕೆನಾ. ನಾವು ಹಿಯರ್ ಆರ್ ದ 2 ಎಕ್ಸಾಂಪಲ್ಸ್ ಆಫ್ ವಾಟರ್ ಪಾಲಿನೇಟರ್, ನಿಮಗೆ NCERT ಎರಡೇ ಕೊಟ್ಟಿದ್ದಾರೆ, ಸೀಗ್ರಾಸ್, ಝಾಸ್ಟೆರಾ ಮತ್ತೆ ವ್ಯಾಲಿಸ್ನೇರಿಯಾ ಅಂತ ನೋಡಿ. ವ್ಯಾಲಿಸ್ನೇರಿಯಾ ಅಂಡ್ ಹೈಡ್ರಿಲ್ಲಾ, ಓಕೆ, ಅಂಡ್ ಹೈಡ್ರಿಲ್ಲಾ which are grown in fresh water, okay, hydra ಕೊಟ್ಟಿದ್ದಾರೆ, and several marine seagrass, zostera. More example ನೆನಪಿರಲಿ, zostera is marine, vallisneria and hydrilla is fresh water. ಈ ಡಿಫರೆನ್ಸ್ ನ ನೀಟ್ ಎಕ್ಸಾಮ್ ಕೂಡ ಕೇಳಬಹುದು, ಇದನ್ನ, ಓಕೆ, ಕೇಳಬಹುದು ಇದನ್ನ. ಕ್ಲಿಯರ್ ಸ್ಟೂಡೆಂಟ್ಸ್, ಕ್ಲಿಯರ್. ಈಗ ಇಲ್ಲಿ ನಿಮ್ಗೆ ಒಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಅಬೌಟ್ ವಾಟರ್ ಲಿಲಿ ಅಂಡ್ ವಾಟರ್ ಹಯಸೆಂತ್. ಈ ವಾಟರ್ ಹಯಸೆಂತ್ ಮತ್ತು ವಾಟರ್ ಲಿಲಿ ನೀರಲ್ಲಿರುತ್ತೆ, ಈ ತರ ಇಮೇಜ್ ಇದೆ ನೋಡಿ, ಈ ತರ ಇಮೇಜ್ ಇತ್ತೆ ನನ್ನ ಹತ್ರ, ಇಮೇಜ್ ಈ ತರ ನೀರಲ್ಲಿರುತ್ತೆ, ನೀರಿದೆ ಕೆಳಗಡೆ, ನೀರಲ್ಲಿ ಇದ್ರೂ ಕೂಡ ಸ್ಟೂಡೆಂಟ್ಸ್, ಈ ವಾಟರ್ ಲಿಲಿ ಮತ್ತು ವಾಟರ್ ಹಯಸೆಂತ್ ವಾಟರ್ ಅಲ್ಲಿ ಇದ್ರೂ ಕೂಡ ವಾಟರ್ ಪಾಲಿನೇಷನ್ ಮಾಡಲ್ಲ, ಇದು ಮಾಡೋದಿಲ್ಲ. ಏನ್ ಮಾಡತ್ತಿದ್ದು? ಇನ್ಸೆಕ್ಟ್ ಮಾಡತ್ತಿದ್ದು, ಇನ್ಸೆಕ್ಟ್. ಯೋಚನೆ ಮಾಡಿ, ಎಲ್ಲಾ ಕಡೆ ನೀರಿದೆ ಬಟ್ ನೀರನ್ನ ಯೂಸ್ ಮಾಡ್ತಾ ಇಲ್ಲ, ಇದು ಇನ್ಸೆಕ್ಟ್ ಪಾಲಿನೇಟೆಡ್ ಇದೆಲ್ಲ. ಇಟ್ ಅಂಡರ್ಗೋಸ್ ಇನ್ಸೆಕ್ಟ್ ಪಾಲಿನೇಟೆಡ್ ಸ್ಟೂಡೆಂಟ್ಸ್, ಪಾಲಿನೇಷನ್, ಓಕೆನಾ. ನಾವು ಈಗ ನಿಮ್ಗೆ ಈ ಪಾಲಿನೇಷನ್ ಕಲಿಬೇಕು ನೀವು ಸ್ವಲ್ಪ, ಹೆಂಗಾಗತ್ತಂತ, ಓಕೆನಾ. ಹೆಂಗಾಗತ್ತೆ ವ್ಯಾಲಿಸ್ನೇರಿಯಲ್ಲಿ ಹೆಂಗಾಗತ್ತೆ, ಸೀಗ್ರಾಸ್ ಅಲ್ಲಿ ಹೆಂಗಾಗುತ್ತೆ ಕಲ್ತ್ಕೊಳ್ಳಿ ಸ್ಟೂಡೆಂಟ್ಸ್, ಹೇಳ್ಕೊಡ್ತೀನಿ ನೋಡಿ. ಜನರಲ್ ಆಗಿ ದಿಸ್ ಇಸ್ ವ್ಯಾಲಿಸ್ನೇರಿಯಾ ಫೀಮೇಲ್ ಪ್ಲಾಂಟ್. ಇದೇನಿದು? ವ್ಯಾಲಿಸ್ನೇರಿಯಾ, ಅದು ಮೇಲ್ ಪ್ಲಾಂಟ್, ಇದು ಮೇಲ್ ಪ್ಲಾಂಟ್. ಇದು ಹಿಯರ್ ವಿ ಹ್ಯಾವ್ ಮೇಲ್ ಫ್ಲವರ್. ದಿಸ್ ರೈಟ್ ಹಿಯರ್ ಇಸ್ ದ ಫೀಮೇಲ್ ಫ್ಲವರ್, ಇದು ಫೀಮೇಲ್ ಫ್ಲವರ್. ಈ ನೋಟಿಸ್ ಮಾಡಬಹುದು ನೀವೆಲ್ಲರೂ ಕೂಡ, ಫೀಮೇಲ್ ಫ್ಲವರ್ ಇಸ್ ಜನರಲಿ ಪ್ರೆಸೆಂಟ್ ಆನ್ ದ ಟಾಪ್, ಸಬ್ಮರ್ಜ್ಡ್ ಆಗಿದೆ, ಆಲ್ಮೋಸ್ಟ್ ಸಬ್ಮರ್ಜ್ ಅಲ್ಲ, ಫ್ಲೋಟಿಂಗ್ ಆಗಿದೆ ಮೇಲೆ. ಬಟ್ ಮೇಲ್ ಫ್ಲವರ್ಸ್ ಆರ್ ಜನರಲಿ ಪ್ರೊಡ್ಯೂಸ್ ಆನ್ ದ ಇನ್ಸೈಡ್, or pollen grains are produced on the inside. Pollen grains are produced on the inside. So these pollen grains of male flowers are released ಆದ್ಮೇಲೆ they will go and on the top of the surface of the water. ಇಲ್ಲಿ ಈ ಫ್ಲವರ್ ಕೂಡ ಈ ತರ ಫ್ಲೋಟ್ ಆಗ್ತಾ ಇರುತ್ತೆ, ಈ ಫ್ಲವರ್ಸ್ ಇಲ್ಲಿ ಫ್ಲೋಟ್ ಆಗ್ತಾ ಇರುತ್ತೆ. ಫ್ಲೋಟ್ ಆಗ್ತಾ ನೀರ್ ವಾಟರ್ ಕರೆಂಟ್ ಇಂದ ಈ ತರ ಫೀಮೇಲ್ ಫ್ಲವರ್ ರೀಚ್ ಆಗ್ಬಿಡುತ್ತೆ. ಅದಾದ್ಮೇಲೆ ಫರ್ಟಿಲೈಸೇಷನ್ ಆಗೋಗುತ್ತೆ. ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಕೇಸ್ ಆಫ್ ವ್ಯಾಲಿಸ್ನೇರಿಯಾ. ಬಟ್ ಇನ್ ದ ಕೇಸ್ ಆಫ್ ಸೀಗ್ರಾಸ್ ಅಲ್ಲಿ ಎಲ್ಲ ನೀರು ಒಳಗಡೆ ಇರುತ್ತೆ. ಮೇಲ್ ಫ್ಲವರ್, ಫೀಮೇಲ್ ಫ್ಲವರ್ ಎರಡೂ ಕೂಡ ಸೀಗ್ರಾಸ್ ಅಲ್ಲಿ ನೀರು ಒಳಗಡೆ ಇರುತ್ತೆ, ಸಬ್ಮರ್ಜ್ಡ್ ಆಗಿರುತ್ತೆ, ಓಕೆನಾ. ವ್ಯಾಲಿಸ್ನೇರಿಯಾ ಹೆಂಗಿದೆ? ಇದು ಸೀಗ್ರಾಸ್, ಇದು ಸಾರಿ ಹೈಡ್ರಿಲ್ಲಾ, ಇದು ಹೈಡ್ರಿಲ್ಲಾ. ಸೀಗ್ರಾಸ್ ಇಲ್ವಾ? ಓಕೆ, ಸೀಗ್ರಾಸ್ ಪ್ರೋಡಕ್ಟ್ ಸ್ಟೂಡೆಂಟ್ಸ್, ಓಕೆನಾ. ಸೊ ನಿಮ್ಗೆ ಎಕ್ಸಾಮ್ ಅದು ಕೂಡ ಕೇಳ್ಬೋದು, ನಿಮ್ಗೆ, ಸರಿನಾ. ನೋಡಿ ಇಲ್ಲಿ seagrass female flower remains, okay, ನೋಡಿ female flower submerged in the water and the pollen grains are released inside the water. So pollen grains ನೀರಲ್ಲೇ, ಎರಡು ಕೂಡ ನೀರಲ್ಲೇ ಇಲ್ಲಿ, ಓಕೆನಾ. ಇಲ್ಲಿ ಒಂದು ಅಡಾಪ್ಟೇಷನ್ ಇದೆ ಸ್ಟೂಡೆಂಟ್ಸ್ ನಿಮ್ಗೆ. ಅಡಾಪ್ಟೇಷನ್ ಏನು? ದ ಅಡಾಪ್ಟೇಷನ್ ಹಿಯರ್ ಇಸ್ ಮ್ಯೂಸಿಜಿನಸ್ ಶೀಟ್. ಪೋಲನ್ ಗ್ರೇನ್ಸ್ ಮೇಲೆ ಸ್ವಲ್ಪ ಒಂದು ಕವರಿಂಗ್ ಇರುತ್ತೆ, ವೆಟ್ ಆಗಬಾರ್ದು ಅಂತ, ಇನ್ ದ ವಾಟರ್ ಪಾಲಿನೇಷನ್. ಸೊ ಇದನ್ನ ನೀವು ಪ್ಲೀಸ್ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿ ಕಲ್ತ್ಕೊಳ್ಳಿ. ಇದಕ್ಕೊಂದು ನಿಮ್ಗೊಂದು ಸ್ಟಾರ್ ಕೊಟ್ಬಿಡ್ತೀನಿ ಇಲ್ಲಿ, ಇದು ನೀವು ನೆನಪಿಕೊಳ್ಳಿ ಪ್ಲೀಸ್. ಇದನ್ನ ನೀವು ಏನೇ ಮಿಸ್ ಮಾಡೋದು ನೆನಪಿಕೋಬೇಕು, ಇದನ್ನ ಪ್ಲೀಸ್ ನೆನಪಿಕೊಳ್ಳಿ, ಇದನ್ನ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆ ಜೊತೆಗೆ ಪೋಲನ್ ಗ್ರೇನ್ಸ್ ಆಫ್ ಮೆನಿ ಸ್ಪೀಶೀಸ್ ಆರ್ ಲಾಂಗ್ ಅಂಡ್ ರಿಬ್ಬನ್ ಲೈಕ್. ಇದು ಕೂಡ ನಿಮ್ಮ ಎಕ್ಸಾಂಪಲ್ ಕೇಳಿದ್ದಾರೆ. ಲಾಂಗ್ ಅಂಡ್ ರಿಬ್ಬನ್ ಲೈಕ್ ಪೋಲನ್ ಗ್ರೇನ್ಸ್ ಎಲ್ಲಿ ಸಿಗತ್ತೆ ಅಂತ? ಎಲ್ಲಿ ಸಿಗತ್ತೆ?
ವಾಟರ್ ಪಾಲಿನೇಷನ್ ಸಿಗುತ್ತೆ. ಹಾ, next we'll talk about different types of pollination with the help of honey bees. So ಬೇರೆ ಬೇರೆ insects, ಬೇರೆ ಬೇರೆ animals ಇಂದ ನೋಡಿ. Majority of the flowering plants use range of animals as pollinating agents. Bees, butterfly, flies, beetles, wasps, moths, birds ಎಲ್ಲ ಯೂಸ್ ಮಾಡ್ತೀವಿ ನಾವು. Bees are the most dominant biotic. ನೆನಪಿರ್ಲಿ, ಇದು ಎಲ್ಲಕ್ಕಿಂತ ಡಾಮಿನೆಂಟ್ ಇದು. ಅದ್ ಬಿಟ್ರೆ ಗೆಕೋ ಲಿಸರ್ಡ್, ಗಾರ್ಡನ್ ಲಿಸರ್ಡ್, ಲೆಮೂರ್ಸ್, ಟ್ರೀ ಡ್ವೆಲ್ಲಿಂಗ್ ರೋಡೆಂಟ್ಸ್ ಎಲ್ಲ ಯೂಸ್ ಆಗುತ್ತೆ ಪಾಲಿನೇಷನ್ ಅಲ್ಲಿ. ಓಕೆನಾ? ಈಗ ಲೆಟ್ಸ್ ಸೇ ಹನಿ ಬಿ, ಬಟರ್ಫ್ಲೈ, ವಾಸ್ಪ್, ಆಂಟ್ ಇದು ಎಲ್ಲ ಬೇರೆ ತರ ಆನಿಮಲ್ಸ್ ನ ಯೂಸ್ ಮಾಡ್ತಿದ್ರೆ ಅದನ್ನ ಅಟ್ರಾಕ್ಟ್ ಮಾಡ್ಬೇಕು ತಾನೆ? ಮಾಡ್ಬೇಕು. ಸೊ ಇನ್ಸೆಕ್ಟ್ ಪಾಲಿನೇಷನ್ ಅಲ್ಲಿ there are also certain features shown by the plants. ಏನಪ್ಪ ಅದು? ಇಲ್ಲಿ ನೋಡಿ. All of these are the features of insect pollinated flowers. Features. For example, show ಮತ್ತೆ bright color flower ಇರುತ್ತೆ ಇಲ್ಲಿ. Small flowers are grouped into to be conspicuous. ಚೆನ್ನಾಗಿ ಕಾಣಿಸ್ಲಿ ಅಂತ ಕಾನ್ಸ್ಪಿಷಿಯಸ್ ಆಗಿ. ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಹನಿ ನೆಕ್ಟರ್ ಗೈಡ್ಸ್ ಇರುತ್ತೆ. ಒಳ್ಳೆ ಸ್ಮೆಲ್ ಇಲ್ಲ ಕೆಟ್ಟ ಸ್ಮೆಲ್ ಕೊಡ್ತಾ ಇರುತ್ತೆ. ಸೆಕ್ರೇಷನ್ ಆಫ್ ನೆಕ್ಟರ್. ಓಕೆ, ನೋಟಿಸ್ ಮಾಡ್ಕೋಬೇಕು ಸರ್, ಯಾಕೆ ಕೆಟ್ಟ ಸ್ಮೆಲ್ ಕೊಡಬೇಕು? ದ ಲಾರ್ಜೆಸ್ಟ್ ಫ್ಲವರ್ ಇನ್ ದ ವರ್ಲ್ಡ್, ರೈಟ್, ರಫೇಶಿಯಾ, ಅದು ಕೆಟ್ಟ ಸ್ಮೆಲ್ ಕೊಡುತ್ತೆ. ಯಾಕೆ? ಬೇರೆ ಬೇರೆ ಫ್ಲೈಸ್ ನೊಣ ಬರ್ಲಿ ಅಂತ, ಫ್ಲೈಸ್ ಬರ್ಲಿ ಅಂತ, ಆ ಫ್ಲೈಸ್ ಪಾಲಿನೇಷನ್ ಹೆಲ್ಪ್ ಮಾಡುತ್ತೆ ಆ ಸ್ಮೆಲ್ ಇಂದ. ಓಕೆನಾ? ದೆನ್ ಪ್ರೊಡ್ಯೂಸ್ ಎಡಿಬಲ್ ಪಾಲಿನ್, ಇದೆಲ್ಲ ನಿಮ್ದು ಇನ್ಸೆಕ್ಟ್ ಪಾಲಿನೇಷನ್ಸ್ ಕಾಣಿಸ್ಕೊಳುತ್ತೆ. ಓಕೆನಾ? ಆಮೇಲೆ ಈಗ there is something called mutualism ಕೂಡ ಇಲ್ಲಿ. ನಾವು ವಾಟ್ ಇಸ್ ಮ್ಯೂಚುವಲಿಸಮ್? ಇಲ್ಲಿ ಒಂದು ಪ್ಲಾಂಟ್ ಮತ್ತೆ ಒಂದು ಇನ್ಸೆಕ್ಟ್, ಆ ಎರಡು ಮಧ್ಯೆ ಒಂಥರ ಅಗ್ರಿಮೆಂಟ್ ಆಗ್ಬಿಟ್ಟಿದೆ. ಈಗ ನಾನ್ ನಿನಗೆ ಇನ್ಸೆಕ್ಟ್ ಅನ್ನತ್ತೆ ನನಗೆ ಪಾಲಿನೇಷನ್ ಹೆಲ್ಪ್ ಮಾಡ್ತೀನಿ, ಅದೇ ಪ್ಲಾಂಟ್ ಅನ್ನತ್ತೆ ನೀನ್ ನಂಗೆ ಪಾಲಿನೇಷನ್ ಮಾಡ್ಕೊಡು, ನಾನು ಹಿಂಗೆ ಅದಕ್ಕೋಸ್ಕರ ನಿಂಗೆ ರಿವಾರ್ಡ್ ಕೊಡ್ತೀನಿ. ನಾನು ಏನಪ್ಪ ರಿವಾರ್ಡ್ ಅದು ನೋಡೋದ ಬನ್ನಿ. ನೋಡಿ, ಇನ್ ಸಮ್ ಸ್ಪೀಶೀಸ್ ಆಫ್ ಫ್ಲೋರಲ್ ರಿವಾರ್ಡ್ಸ್ ಆರ್ ಇಸ್ ಪ್ರೊವೈಡಿಂಗ್ ಸೇಫ್ ಸ್ಪೇಸ್. ವೆರಿ ಇಂಪಾರ್ಟೆಂಟ್. ಕೆಲವು ಪ್ಲಾಂಟ್ಸ್ ಏನ್ ಮಾಡುತ್ತೆ, ಕೆಲವು ಪ್ಲಾಂಟ್ಸ್ ಪಾಲಿನೇಷನ್ ಮಾಡಿಸ್ಕೊಂಡ್ಬಿಡುತ್ತೆ. ಅದಾದ್ಮೇಲೆ ಏನಂತೆ ಪ್ಲಾಂಟ್ಸ್, ನೀನು ನನ್ನ ಒಳಗಡೆ ಎಗ್ಸ್ ಬಿಡು, ಇಲ್ಲಿ ನನಗೊಂದು ಜಾಗ ಕೊಡ್ತೀನಿ, ನಿಂಗೆ ಪ್ಲಾಂಟ್ಸ್ ಅನ್ನತ್ತೆ ನನಗೊಂದು ಜಾಗ ಕೊಡ್ತೀನಿ, ಆ ಜಾಗದಲ್ಲಿ ನೀನು ಎಗ್ಸ್ ನ ಲೇ ಮಾಡು ಅಂತ. ಸೊ plants will give safe space for laying the eggs. An example of this is the tallest flower, largest alla, tallest, Amorphophallus. So ee Amorphophallus idiyalla ಇಲ್ಲಿ, it can have eggs of different insects. Sarna? The flower itself is about 6 feet height. A similar relationship exists between a species of moth and a plant yucca. ಒಂದು ಮಾತ್ ಇದೆ, ಪ್ರೊನುಬಾ ಮಾತ್ ಅಂತ, ಪ್ರೊನುಬಾ ಮಾತ್ ಇದೆ. ಈ ಮಾತ್ ಮತ್ತೆ ನಮ್ದು ಯೂಕಾ ಪ್ಲಾಂಟ್, ಈ ಎರಡು ಮಧ್ಯೆ ಒಂದು ಡೀಲ್ ರೆಡಿ ಆಗಿದೆ. ಯೂಕಾ ಪ್ಲಾಂಟ್ ಅನ್ನತ್ತೆ ನಾನು ಹಿಂಗೆ ಯೂಕಾ ಪ್ಲಾಂಟ್ಗೆ ಪಾಲಿನೇಷನ್ ಮಾಡಿಸ್ಕೋಬೇಕು, ಈ ಮಾತ್ಗೆ ಜಾಗ ಬೇಕು ಎಗ್ಸ್ ಇಡೋದಕ್ಕೆ. ನೋಡಿ ಇಲ್ಲಿ ಅಣ್ಣ, ನೋಡಿ, ಯೂಕಾ ಪ್ಲಾಂಟ್ ವೇರ್ ಬೋತ್ ಸ್ಪೀಶೀಸ್ ಮಾತ್ ಅಂಡ್ ದ ಪ್ಲಾಂಟ್ ಕೆನ್ ನಾಟ್ ಕಂಪ್ಲೀಟ್ ದರ್ ಲೈಫ್ ಸೈಕಲ್ ವಿತೌಟ್ ಈಚ್ ಅದರ್. ಡೀಲ್ ಹೆಂಗಾಗಿದೆ ಅಂತಂದ್ರೆ ಒಬ್ಬರು ಬಿಟ್ಟು ಒಬ್ರು ಇರಕ್ಕೆ ಆಗಲ್ಲ ಅಲ್ಲಿ, ಆ ತರ ಡೀಲ್ ಕ್ರ್ಯಾಕ್ ಆಗಿದೆ ಇಲ್ಲಿ, ಕ್ರ್ಯಾಕ್ ಆಗಿದೆ. ನೋಡಿ, the moth deposits its eggs in the locule of the ovary. So moth ಏನ್ ಮಾಡುತ್ತೆ, ಈ ಪ್ರೊನುಬಾ ಮಾತ್ ಎಗ್ಸ್ ನ ಬಿಡುತ್ತೆ, ಅದೇ ಟೈಮ್ ಅಲ್ಲಿ ಪಾಲಿನೇಷನ್ ಆಗೋಗುತ್ತೆ ನಮ್ದು ಇದಕ್ಕೆ ಯೂಕಾ ಪ್ಲಾಂಟ್ ಗೆ. ಸರಿನಾ? ovary and the flower in return gets pollinated by the moth. The larvae of the moth comes out of the eggs and as seeds start developing, ಅಲ್ಲಿ ಸೀಡ್ಸ್ ಡೆವಲಪ್ ಆಗ್ತಾ ಎಗ್ಸ್ ಕೂಡ ಹ್ಯಾಚ್ ಆಗಿ ಹೊಸ ತರ ಮಾತು ಆಚೆ ಬರುತ್ತೆ. ಸೊ ಒಂಥರ ಅಗ್ರಿಮೆಂಟ್ ಇಬ್ರ ಮಧ್ಯಲ್ಲೂ ಕೂಡ, ನಾನು ಹಿಂಗೆ ಹೆಲ್ಪ್ ಮಾಡ್ತೀನಿ, ನೀನು ನಂಗೆ ಹೆಲ್ಪ್ ಮಾಡುವಂತ ಅಗ್ರಿಮೆಂಟ್ ಇದೆ ಇಲ್ಲಿ. Now, one more question to all of you students. Let's say ಈ ಸೆಲ್ಫ್ ಪಾಲಿನೇಷನ್ ಮತ್ತೆ ಆಗ್ತದೆ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ? ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ ಆತ ಅನ್ಕೊಳ್ಳಿ. ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ ಆದ್ರೆ ಪ್ಲಾಂಟ್ಸ್ ಗೆ ಡಿಪ್ರೆಷನ್ ಆಗೋಗುತ್ತೆ ಪ್ಲಾಂಟ್ಸ್ ಗೆ. ದಟ್ ಇಸ್ ಕಾಲ್ಡ್ ಆಸ್ ಇನ್ಬ್ರೀಡಿಂಗ್ ಡಿಪ್ರೆಷನ್. Now what is this inbreeding depression ಅಂದ್ರೆ ಏನು? Inbreeding depression ಅಲ್ಲಿ plants can accumulate all the recessive alleles ಬಂದ್ಬಿಡುತ್ತೆ. ಅದಕ್ಕೆ ಏನಾಗುತ್ತೆ, ಆ ತರ ಆದಾಗ ಈ ಪ್ಲಾಂಟ್ಸ್ ಗೆ ವಿಗರ್, ಮಲ್ಟಿಪ್ಲೈಯಿಂಗ್ ಪ್ರಾಪರ್ಟಿ, ಎಲ್ಲಾ ಪವರು ಎಲ್ಲ ಹೋಗ್ಬಿಡುತ್ತೆ, ವೇಸ್ಟ್ ಆಗ್ಬಿಡುತ್ತೆ ಪ್ಲಾಂಟ್. ತುಂಬಾ ಡಿಫಿಕಲ್ಟ್ ಇದು. ಸೊ ಇದನ್ನ ಸ್ಟಾಪ್ ಮಾಡ್ಬೇಕು ತಾನೆ? ಸ್ಟಾಪ್ ಮಾಡ್ಬೇಕು. ಸೊ ಪ್ಲಾಂಟ್ಸ್ ಏನ್ ಮಾಡುತ್ತೆ ಗೊತ್ತಾ, ಪ್ಲಾಂಟ್ಸ್ ಸ್ವಲ್ಪ ಸ್ಟ್ರಾಟಜಿ ಮಾಡ್ಕೊಂಡ್ಬಿಡುತ್ತೆ, ಈ ಸೆಲ್ಫ್ ಪಾಲಿನೇಷನ್ ಆಗ್ಬಾರ್ದು ನಮ್ಗೀಗ. So what are strategies? ನೋಡಿ ಬನ್ನಿ, ಸರಿನಾ? That is called as outbreeding devices.
ಏನಪ್ಪಾ ಇದು outbreeding varieties are the strategies ಏನು to prevent self pollination, to prevent self pollination, self pollination stop ಮಾಡಬೇಕಂತ, to prevent self pollination. These are the different types of strategies, these are the different types of strategies which will help in preventing the self pollination, but ಆಗಲ್ಲ pollination ಇಲ್ಲಿ. ಓಕೆನಾ? ನೋ ಏನಪ್ಪಾ, ಫಸ್ಟ್ ಇಸ್ ಕಾಲ್ಡ್ as unisexuality. ಒಂದು ಫ್ಲವರ್ ಅಲ್ಲಿ ಇಟ್ ಕ್ಯಾನ್ ಪ್ರೊಡ್ಯೂಸ್ ಓನ್ಲಿ ಫಿಮೇಲ್ ಫ್ಲವರ್ ಆರ್ ಓನ್ಲಿ ಮೇಲ್ ಫ್ಲವರ್. ಅವಾಗ ಏನಾಗುತ್ತೆ, ಒಂದು ಮೇಲ್ ಫ್ಲವರ್ ಬೇರೆ ಕಡೆ ಇದೆ, ಫಿಮೇಲ್ ಫ್ಲವರ್ ಬೇರೆ ಕಡೆ ಇದೆ. ಸೊ ಅವಾಗ ಕ್ರಾಸ್ ಪಾಲಿನೇಷನ್ ಆಗ್ಬೇಕಾ? ಕ್ರಾಸ್ ಪಾಲಿನೇಷನ್ ಆಗ್ಬೇಕು. ನಾ ಡೈಕೋಗೆಮಿ ಸ್ಟೂಡೆಂಟ್ಸ್ ಅಂದ್ರೆ ಏನು? ಡೈಕೋಗೆಮಿ ಅಂತಂದ್ರೆ ಮೆಚುರಿಟಿ ಪೀರಿಯಡ್ ಬೇರೆ ಬೇರೆ ಟೈಮಲ್ಲಿ ಆಗ್ತಾ ಇರುತ್ತೆ. ಇಲ್ಲಿ ಆಂಥರ್ ಇಸ್ ರೆಡಿ ಬಟ್ ಸ್ಟಿಗ್ಮಾ ರೆಡಿ ಇಲ್ಲ, ಮೆಚೂರ್ ಆಗಿಲ್ಲ. ಬಟ್ ಸ್ಟಿಗ್ಮಾ ಇಸ್ ರೆಡಿ, ಆಂಥರ್ ಪೊಲೊಗ್ರೆನ್ಸಿ ಬಿಡ್ತಾ ಇಲ್ಲ ಇಲ್ಲಿ. ಸೊ ಬೇರೆ ಬೇರೆ ಟೈಮ್ ಮೆಚುರಿಟಿ ಆಗ್ತಾ ಇದೆ. ಓಕೆನಾ? ವಾಟ್ ಇಸ್ ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ? ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ ಇಸ್ ಜೆನೆಟಿಕ್ ವೇ. ಈ ಜೆನೆಟಿಕ್ ವೇ ಇನ್ಕಂಪ್ಯಾಟಬಲ್ ಆಗಿರಲ್ಲ. ಓಕೆನಾ? ಹೆಟ್ರೋ ಸ್ಟೈಲ್ ಇಸ್ ಡಿಫ್ರೆಂಟ್ ಸ್ಟೈಲ್ಸ್. ಅರ್ಥ ಮಾಡ್ಕೊಳ್ಳಿ. ಇದು ಲೆಟ್ಸ್ ಸೇ ಸ್ಟಿಗ್ಮಾ ಸ್ಟೈಲ್ ಮತ್ತೆ ಈ ತರ ಓವರಿ ಇದೆ, ಇಲ್ಲಿ ಆಂಥರ್ ಈ ತರ ಇರುತ್ತೆ. ಲೆಟ್ಸ್ ಸೇ ಆಂಥರ್ ಇಷ್ಟೆಷ್ಟಿದೆ ನೋಡಿ, ಆಂಥರ್ ಇಷ್ಟೆಷ್ಟಿದೆ. ಹೆಟ್ರೋ ಸ್ಟೈಲ್ ಬೇರೆ ಬೇರೆ ಜಾಗದಲ್ಲಿ ಇರುತ್ತೆ, ಈಕ್ವಲ್ ಇರಲ್ಲ. ಇಲ್ಲ ಅಂತಂದ್ರೆ ಈ ತರ ಕೂಡ ಆಗ್ಬೋದು, ಇಲ್ಲ ಅಂದ್ರೆ ಈ ತರ ಕೂಡ ಆಗ್ಬೋದು, ಈ ತರ ಕೂಡ ಆಗ್ಬೋದು. ಆಂಥರ್ ದೊಡ್ಡದಾಗಿರುತ್ತೆ, ಸ್ಟಿಗ್ಮಾ ಚಿಕ್ಕದಾಗಿದೆ. ದಿಸ್ ಇಸ್ ಕಾಲ್ಡ್ as ಹೆಟೆರೋಸ್ಟೈಲಿ. ಓಕೆನಾ? ಇಲ್ಲಿ ನೋಡಿ, ಇದಕ್ಕೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನೋಡಿ, ಓದ್ಕೊಂಬಿಡಿ ಒಂದ್ಸತಿ. ಎಲ್ಲ ಇನ್ಫಾರ್ಮೇಶನ್ ಸ್ಟೂಡೆಂಟ್ಸ್, ಎಲ್ಲ ಇನ್ಫಾರ್ಮೇಶನ್ ಇಲ್ಲೇ ಇದೆ ಇದ್ರದ್ದು. ಓಕೆನಾ? ಎಲ್ಲ ಇನ್ಫಾರ್ಮೇಶನ್ ಇಲ್ಲೇ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ as ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಅರ್ಥ ಏನು? ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಪ್ಲಾಂಟ್ ತಗೋತೀವಿ, ಬೇರೆ ಪ್ಲಾಂಟ್ ತಗೋತೀವಿ, ಎರಡದೊಂದು ಕ್ರಾಸ್ ಮಾಡ್ಬಿಡ್ತೀವಿ. ಕ್ರಾಸ್ ಮಾಡ್ಬಿಡೋದು. ಈ ಕ್ರಾಸ್ ಮಾಡ್ಬೇಕಂದ್ರೆ ಲೆಟ್ಸ್ ಸೇ ನಮ್ಮ ಹತ್ರ ಈಗ ಒಂದು ಬೈಸೆಕ್ಷುವಲ್ ಫ್ಲವರ್ ಇದೆ. ಆ ಬೈಸೆಕ್ಷುವಲ್ ಏನು? ವಿ ಹ್ಯಾವ್ ಅ ಬೈಸೆಕ್ಷುವಲ್ ಫ್ಲವರ್. ಈ ಫ್ಲವರ್ ಅಲ್ಲಿ ಮೇಲ್ ಪಾರ್ಟ್ ಮತ್ತೆ ಫಿಮೇಲ್ ಪಾರ್ಟ್ ಎರಡೂ ಇರುತ್ತಾ? ಎರಡೂ ಇರುತ್ತೆ ಸ್ಟೂಡೆಂಟ್ಸ್, ಎರಡೂ ಇದೆ. ಸೊ ಅವಾಗ ಏನಾಗುತ್ತೆ, ಸೆಲ್ಫ್ ಪಾಲಿನೇಷನ್ ಆಗ್ಬೋದು ತಾನೆ? ಸೆಲ್ಫ್ ಪಾಲಿನೇಷನ್ ಆಗ್ಬೋದು. ಸೊ ವಿ ಹ್ಯಾವ್ ಟು ಪ್ರಿವೆಂಟ್ ದ ಸೆಲ್ಫ್ ಪಾಲಿನೇಷನ್. ಏನ್ ಮಾಡ್ಬೇಕು ನಾವಾಗ? ಟು ಇಫ್ ಯು ವಾಂಟ್ ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್, ಈ ಮೇಲ್ ಪಾರ್ಟ್ ನ ಕಿತ್ ಬಿಸಾಕ್ಬಿಡಿ, ಮೇಲ್ ಪಾರ್ಟ್ ನ ಕಿತ್ ಬಿಸಾಕ್ಬಿಡಿ, ಮೇಲ್ ಪಾರ್ಟ್ ನ. ದಟ್ ಈಸ್ ಕಾಲ್ಡ್ as ಇಮ್ಯಾಸ್ಕ್ಯುಲೇಷನ್. ಏನದು? ರಿಮೂವಲ್ ಆಫ್ ಆಂಥರ್ ಬಿಫೋರ್ ದೈಸೆನ್ಸ್. ಆಂಥರ್ ನ ಕಿತ್ ಬಿಸಾಕ್ಬಿಟ್ವಿ, ಅವಾಗ ಏನಾಯ್ತದು? ಬೈಸೆಕ್ಷುವಲ್ ಫ್ಲವರ್ ಯೂನಿಸೆಕ್ಷುವಲ್ ಆಗೋಯ್ತು. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇಸ್ ಕಾಲ್ಡ್ as ಬ್ಯಾಗಿಂಗ್. ಈ ತರ ಕವರ್ ಮಾಡ್ಬಿಡ್ತೀವಿ. ಯಾಕೆ? ಬೇರೆ ಯಾವ್ದು ಪೊಲೊಗ್ರೆನ್ಸ್ ಬಂದು ಬೀಳ್ಬಾರ್ದು ಅಂತ. ಅಲ್ಲಿ ಕಷ್ಟಪಟ್ಟು ಕಿತ್ತಿದೀವಿ, ಯೋಚನೆ ಮಾಡಿ, ಕಷ್ಟಪಟ್ಟು ಕಿತ್ತಾದ್ಮೇಲೆ ಅದು ಬೇರೆ ಪೊಲೊಗ್ರೆನ್ಸ್ ಬಿದ್ಬಿಟ್ರೆ ಬೇಜಾರಾಗಲ್ವಾ? ಬೇಜಾರಾಗುತ್ತೆ. ಓಕೆನಾ? ನೆಕ್ಸ್ಟ್ ಇಸ್ ಕಾಲ್ಡ್ as ರೀಬ್ಯಾಗಿಂಗ್. ಅದಾದ್ಮೇಲೆ ರೀಬ್ಯಾಗಿಂಗ್ ಮಾಡ್ತೀವಿ. ಬೇರೆ ನಮ್ಗೆ ಬೇಕಾಗಿರೋ ಪೊಲೊಗ್ರೆನ್ಸ್ ಹಾಕಾದ್ಮೇಲೆ ರೀಬ್ಯಾಗಿಂಗ್ ಮಾಡ್ತೀವಿ. ಈ ಮಾಸ್ಕ್ಯುಲೇಷನ್ ಮಾಡೋದು ವಿತ್ ಹೆಲ್ಪ್ ಆಫ್ 4 ಸ್ಟೆಪ್ಸ್. ಈ 4 ಸ್ಟೆಪ್ಸ್ ಇಂದ ನಾವು ಏನ್ ಮಾಡ್ತೀವಿ? ಕಿತ್ತೀವಿ, ಎಲ್ಲ ಕಿತ್ಬಿಡ್ತೀವಿ ಆಂಥರ್ಸ್ ನ. Now students, next is a very simple concept, very easy and very simple concept called as pollen pistil interaction anta. Very simple. Pollen pistil interaction ಒಂದು ಚಿಕ್ಕ ಪ್ರಾಸೆಸ್ ಅಲ್ಲ, ಇಟ್ಸ್ ಅ ವೆರಿ ಲಾರ್ಜ್ ಪ್ರಾಸೆಸ್. ಸ್ಟಾರ್ಟಿಂಗ್ ಹೇಳ್ಕೊಡ್ತೀನಿ, ಕರೆಕ್ಟ್ ಕೇಳಿಸ್ಕೊಳ್ಳಿ, ತುಂಬಾ ಈಸಿ ಇದು. ಓಕೆನಾ? ಓಕೆ, ಫಸ್ಟ್ ಏನಾಯ್ತು ಸ್ಟೂಡೆಂಟ್ಸ್? ಫಸ್ಟ್ ಒಂದು ಪೊಲೊಗ್ರೇನ್ ಇದೆ. ಈ ಪೊಲೊಗ್ರೇನ್ ಆರ್ಕೊಂಡ್ ಬಂತು, ಆರ್ತಾ ಬಂತು. ಇಲ್ಲಿ ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆಗ್ಬಿಡ್ತು. ಲ್ಯಾಂಡ್ ಆದ ಸ್ಟೂಡೆಂಟ್ಸ್, ಲ್ಯಾಂಡ್ ಆಯ್ತು. ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆದ್ಮೇಲೆ ಇಲ್ಲಿಂದ ಒಂದು ಪೋಲನ್ ಟ್ಯೂಬ್ ಫಾರ್ಮೇಶನ್ ಸ್ಟಾರ್ಟ್ ಆಯ್ತು. ಪೋಲನ್ ಟ್ಯೂಬ್ ಸ್ಟಾರ್ಟ್ ಆಯ್ತು. ಈ ಪೋಲನ್ ಟ್ಯೂಬ್ ಹಂಗೆ ಬೆಳ್ಕೊಂಡು ಹೋಗುತ್ತೆ. ಬೆಳೀತಾ ಸ್ವಲ್ಪ ಬೆಳೆದಾದ್ಮೇಲೆ ಈ ಪೋಲನ್ ಟ್ಯೂಬ್ ಈ ಓವ್ಯೂಲ್, ಫಸ್ಟ್ ಓವ್ಯೂಲ್ ಒಳಗಡೆ ಹೋಗುತ್ತೆ. ಫಸ್ಟ್ ಏನ್ ಮಾಡುತ್ತೆ? ಓವ್ಯೂಲ್ ಒಳಗಡೆ ಹೋಯ್ತು. ಓವ್ಯೂಲ್ ಒಳಗಡೆ ಹೋದಾದ್ಮೇಲೆ ಎಂಬ್ರಿಯೋ ಸ್ಯಾಕ್ ಒಳಗಡೆ ಹೋಗುತ್ತೆ. ಆಮೇಲೆ ನೋಡಿ ಇಲ್ಲಿ ಈ ಡಯಾಗ್ರಾಮ್ ವಾಪಸ್ ಹೋಗೋದ ಬನ್ನಿ. ಲೆಟ್ಸ್ ಸೇ ಇದೇ ಡಯಾಗ್ರಾಮ್ ಅನ್ಕೊಳ್ಳಿ. ಇದೇ ಡಯಾಗ್ರಾಮ್ ಅಲ್ಲಿ ನಾವು ಲೆಟ್ಸ್ ಸೇ ಪೋಲನ್ ಟ್ಯೂಬ್ ಅಂತಿಲಿ, ಪೊಲೊಗ್ರೆನ್ಸ್ ಬಂತಿಲಿ, ಪೊಲೊಗ್ರೆನ್ ಲ್ಯಾಂಡ್ ಆಯ್ತಿಲಿ. ಪೊಲೊಗ್ರೆನ್ ಲ್ಯಾಂಡ್ ಆದ್ಮೇಲೆ ಏನ್ ಮಾಡ್ತು? ಪೋಲನ್ ಟ್ಯೂಬ್ ಡೆವಲಪ್ ಆಗ್ತದೆ. ಈಗ ಫಸ್ಟ್ ಏನಾಯ್ತು? ಈಗ ಪೋಲನ್ ಟ್ಯೂಬ್ ಈ ಓವ್ಯೂಲ್ ಒಳಗಡೆ ಹೋಗ್ಬೇಕಾ? ಹೌದು, ಎಂಟ್ರಿ ಕೊಡ್ತು ಒಳಗಡೆ. ಹಿಂಗ್ ಕೊಡ್ಬೋದು. ಎಂಟ್ರಿ ಇಂಟು ಓವ್ಯೂಲ್ ಹೆಂಗಾದ್ರೂ ಆಗ್ಬೋದು, ಬಟ್ ಎಂಟ್ರಿ ಇಂಟು ದ ಎಂಬ್ರಿಯೋ ಸ್ಯಾಕ್ ಇಲ್ಲಿಂದಾನೆ ಆಗ್ಬೇಕು ಯಾವತ್ತು ಕೂಡ. ಎಂಟ್ರಿ ಇಂಟು ಎಂಬ್ರಿಯೋ ಸ್ಯಾಕ್ ಯಾವತ್ತು ಕೆಳಗಡೆ ನಾವು, ಯಾಕೆ ಹೇಳಿ? ಇಲ್ಲಿ ಎಗ್ ಇದೆಯಲ್ಲ, ಎಗ್ ಇದೆ ಇಲ್ಲಿ. ಸೊ ಫಸ್ಟ್ ಓವ್ಯೂಲ್ ಒಳಗಡೆ ಎಂಟ್ರಿ, ಅದಾದ್ಮೇಲೆ ಎಂಬ್ರಿಯೋ ಸ್ಯಾಕ್ ಒಳಗಡೆ ಎಂಟ್ರಿ. ದಟ್ ಇಸ್ ಕಾಲ್ಡ್ as ಎಂಟ್ರಿ ಆಫ್ ಪೋಲನ್ ಟ್ಯೂಬ್. ಓಕೆನಾ?
ಸೊ ಇಲ್ಲಿಂದ ಸ್ಟೈಲ್ ಥ್ರೂ ಬೆಳೀತಾ ಇರುತ್ತೆ, ಸ್ಟೈಲ್ ಥ್ರೂ ಬೆಳೀತಾ ಹೋಗ್ತಾ ಇರುತ್ತೆ ಅದು. ಓಕೆನಾ ಸ್ಟೂಡೆಂಟ್ಸ್, ನಿಮ್ಗೆ ನೋಟ್ಸ್ ಬೇಕಾ? ಡಿ ಯು ವಾಂಟ್ ದಿಸ್ ನೋಟ್ಸ್? ಈ ನೋಟ್ಸ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ, ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಈ ನೋಟ್ಸ್ ನಾನು ಪಿನ್ ಮಾಡಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಆರಾಮಾಗಿ ರಿವೈಸ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನೋಡಿ, ಪೋಲನ್ ಟ್ಯೂಬ್ ಡೆವಲಪ್ ಆಗ್ತದೆ. ಈ ತರ ಪೋಲನ್ ಟ್ಯೂಬ್ ಡೆವಲಪ್ ಆಗ್ತದೆ, ಡೆವಲಪ್ ಆಯ್ತು ಪೋಲನ್ ಟ್ಯೂಬ್, ಈ ತರ ಎಂಟ್ರಿ ಕೊಡ್ತು. ನಾವು ಎಂಟ್ರಿ ಕೊಟ್ಟ ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ, ಈ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಇಲ್ಲಿ ನೆನಪಿದೆ ನಿಮ್ಗೆ, ಇಲ್ಲಿ ಈ ಜನರೇಟಿವ್ ಸೆಲ್ ಇತ್ತ, ಜನರೇಟಿವ್ ಸೆಲ್, ಈ ಜನರೇಟಿವ್ ಸೆಲ್ಲು ಲೆಟ್ಸ್ ಸೇ ಇದು 2 ಸೆಲ್ಸ್ ಇದೆ, 2 ಸೆಲ್ ಇದೆ. ಸೊ ಈ ಜನರೇಟಿವ್ ಸೆಲ್ ಡಿವೈಡ್ ಆಗುತ್ತೆ. ಈಗ ಈ ಜನರೇಟಿವ್ ಸೆಲ್ ಡಿವೈಡ್ ಆಗ್ಬಿಟ್ಟು 2 ಮೇಲ್ ಗ್ಯಾಮೆಟ್ಸ್ ರಿಲೀಸ್ ಮಾಡುತ್ತೆ, 2 ಮೇಲ್ ಗ್ಯಾಮೆಟ್ಸ್ ರಿಲೀಸ್ ಮಾಡುತ್ತೆ ಈ ಜನರೇಟಿವ್ ಸೆಲ್. ಇಲ್ಲಿ ನೋಡಿ, ಟ್ಯೂಬ್ ಸೆಲ್ ಮುಂದೆ ಇದೆಯಾ, ಆಲ್ಸೋ ಕಾಲ್ಡ್ ಆಸ್ ವೆಜಿಟೇಟಿವ್ ಸೆಲ್. ಇದು ಮುಂದೆ ಇರುತ್ತೆ, ಈ ತರ ಮುಂದೆ ಇರುತ್ತೆ ವೆಜಿಟೇಟಿವ್ ಸೆಲ್. ಓಕೆನಾ? ನೆಕ್ಸ್ಟ್ ಈ ಪೋಲನ್ ಟ್ಯೂಬ್ ಹಂಗೆ ಮಾಡ್ಕೊಂಡು ಈಗ ಎಂಬ್ರಿಯೋ ಸ್ಯಾಕ್ ಒಳಗೆ ಎಂಟ್ರಿ ಕೊಡುತ್ತೆ. ತರ ಎಂಬ್ರಿಯೋ ಸ್ಯಾಕ್ ಒಳಗೆ ಎಂಟ್ರಿ ಕೊಡುತ್ತೆ ನೋಡಿ, ಎಂಟ್ರಿ ಕೊಡುತ್ತೆ. ಈಗ ನೋಡಿ, ಈಗ 2 ಮೇಲ್ ಗ್ಯಾಮೆಟ್ಸ್ ಇದೆಯಾ, 2 ಮೇಲ್ ಗ್ಯಾಮೆಟ್ಸ್, 2 ಮೇಲ್ ಗ್ಯಾಮೆಟ್ಸ್ ಬಂದ್ಬಿಡ್ತಿಲ್ಲ. ಈಗ ಎಂಟ್ರಿ ಕೊಡುತ್ತೆ, ಈಗ ಎಂಟ್ರಿ ಕೊಡ್ತಾ ಎಂಟ್ರಿ ಕೊಡ್ತು. ಈಗ ಎಂಟ್ರಿ ಹೆಂಗ್ ಕೊಡುತ್ತೆ? ಎಂಟ್ರಿ ಕೊಡೋದಕ್ಕೆ ಒಂದು ಇಲ್ಲಿ ಒಂದು ಸ್ಟ್ರಕ್ಚರ್ ಇದೆ, ಅದು ಹೆಲ್ಪ್ ಮಾಡುತ್ತೆ. ನಾನು ಇವತ್ತು ಮುಂಚೆನೇ ಹೇಳಿದ್ದೆ, ಇನ್ ಸಿನರ್ಜಿಡ್ಸ್ ದೇರ್ ಆರ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಫಿಲಿಫಾರ್ಮ್ ಅಪಾರಟಸ್. ಈ ಫಿಲಿಫಾರ್ಮ್ ಅಪಾರಟಸ್ ಪೋಲನ್ ಟ್ಯೂಬ್ ನ ಒಡೆ ಎಂಟರ್ ಮಾಡಕ್ ಹೆಲ್ಪ್ ಮಾಡುತ್ತೆ ಫುಲ್. ಓಕೆನಾ? ಹೆಲ್ಪ್ ಮಾಡುತ್ತೆ, ಎಂಟ್ರಿ ಮಾಡಕ್ ಹೆಲ್ಪ್ ಮಾಡುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ಫಿಲಿಫಾರ್ಮ್ ಅಪಾರಟಸ್ ಹೆಲ್ಪ್ ಮಾಡುತ್ತೆ. ನೋಡಿ, ಈ ತರ ಎಂಟ್ರಿ ಕೊಡ್ತು ಪೋಲನ್ ಟ್ಯೂಬ್. ಪೋಲನ್ ಟ್ಯೂಬ್ ಇಲ್ಲಿ ಎಂಟ್ರಿ ಕೊಟ್ಟಾದ್ಮೇಲೆ ಪೋಲನ್ ಟ್ಯೂಬ್ ಬರ್ಸ್ಟ್ ಆಗೋಯ್ತು. ಪೋಲನ್ ಟ್ಯೂಬ್ ಬ್ಲಾಸ್ಟ್ ಆದ್ಮೇಲೆ ಆ 2 ಮೇಲ್ ಗ್ಯಾಮೆಟ್ ರಿಲೀಸ್ ಆಗೋಯ್ತು. ಸರ್ ಟ್ಯೂಬ್ ಸೆಲ್ ಕತೆ ಏನು? ಟ್ಯೂಬ್ ಸೆಲ್ ಕತೆ ಅಲ್ಲಿಗೆ ಮುಗೀತು. ಟ್ಯೂಬ್ ಸೆಲ್ ಇಲ್ಲಿಗೆ ಕತೆ ಮುಗೀತು ಟ್ಯೂಬ್ ಸೆಲ್ದು. ಇನ್ಮೇಲಿಂದ ಪೋಲನ್ ಟ್ಯೂಬ್ ಇಂದ ಬ್ಲಾಸ್ಟ್ ಆದ್ಮೇಲೆ ಈ 2 ನ್ಯೂಕ್ಲಿಯಸ್ ದಿಸ್ ಮೇಲ್ ಗ್ಯಾಮೆಟ್ಸ್ ಈಗ ಮುಂದೆ ಕೆಲಸ ಮಾಡುತ್ತೆ. ಈ 2 ಮೇಲ್ ಗ್ಯಾಮೆಟ್ಸ್ ಇದೆಯಲ್ಲ, ಹೋಗಿ ಬೇರೆ ಬೇರೆ ಕಡೆ ಫ್ಯೂಸ್ ಆಗುತ್ತೆ. ಸೊ ಇಲ್ಲಿವರೆಗೂ ಎವ್ರಿಥಿಂಗ್ ಇಸ್ ಕಾಲ್ಡ್ ಆಸ್ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್. ಪೋಲನ್ ಪಿಸ್ಟಲ್ ಇದು ಏನಿದು? ಇಟ್ ಇಸ್ ಕಾಲ್ಡ್ ಆಸ್ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್. ಅರ್ಥ ಏನು? ಈ ಪೋಲನ್ ಗ್ರೇನ್ಸ್ ಈ ಪಿಸ್ಟಲ್ ಎಲ್ಲಾ ಪಾರ್ಟ್ಸ್ ಇಂಟ್ರಾಕ್ಷನ್ ಮಾಡ್ತಿದೆ ನೋಡಿ. ಫಸ್ಟ್ ಏನು, ಪೋಲನ್ ಗ್ರೇನ್ಸ್ ಲ್ಯಾಂಡ್ ಆಯ್ತು. ಸೊ ಈ ಪೋಲನ್ ಗ್ರೇನ್ಸ್ ಈ ಸ್ಟಿಗ್ಮಾ ಜೊತೆ ಇಂಟ್ರಾಕ್ಟ್ ಮಾಡ್ತು. ಏನು? ಕೆಮಿಕಲ್ ಡೈಲಾಗ್ ಎಕ್ಸ್ಚೇಂಜ್ ಮಾಡ್ತು. ನಿಮ್ ನೋಡಿ, ಯೋಚನೆ ಮಾಡಿ, ಈಗ ಒಂದು ಮ್ಯಾಂಗೋದು ಪೋಲನ್ ಗ್ರೇನು ಆರ್ಕೊಂಬಂದಿ ರೋಸ್ ಗಿಡ ಮೇಲೆ ಬಿತ್ತು, ಪಾಲಿನೇಷನ್ ಆಗ್ಬೋದಾ? ಆಗಲ್ಲ. ರೋಸ್ ಗಿಡದ ಪೋಲನ್ ಗ್ರೇನೆ ರೋಸ್ ಗಿಡದ್ದು ಸ್ಟಿಗ್ಮಾ ಬೀಳ್ಬೇಕು, ಅವಾಗ ಮಾತ್ರ ಆಗೋದು. ಮ್ಯಾಂಗೋದು ಪೋಲನ್ ಗ್ರೇನು ಮ್ಯಾಂಗೋದೇ ಸ್ಟಿಗ್ಮಾ ಮೇಲೆ ಬಿಡ್ಬೇಕು, ಅವಾಗಲೇ ಪಾಲಿನೇಷನ್ ಆಗೋದು. ಯಾಕೆ? ಅಲ್ಲಿ ಕೆಮಿಕಲ್ ಡೈಲಾಗ್ ಎಕ್ಸ್ಚೇಂಜ್ ಆಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕೆಮಿಕಲ್ ಡೈಲಾಗ್ ಎಕ್ಸ್ಚೇಂಜ್ ಆಗುತ್ತೆ. ಸೇಮ್ ಫ್ಯಾಮಿಲಿ ಇದ್ರೆ ಮಾತ್ರ, ಸೇಮ್ ಸ್ಪೀಶೀಸ್ ಇದ್ರೆ ಮಾತ್ರ ಮುಂದೆ ಹೋಗ್ಬೋದು ಮಾತುಕತೆ, ಇಲ್ಲಾಂದ್ರೆ ಅಲ್ಲಿಗೆ ಬ್ಲಾಕ್. ಸೇಮ್ ಕ್ಯಾಸ್ಟ್ ಇರ್ಬೇಕತ್ರ, ಸೇಮ್ ಕ್ಯಾಸ್ಟ್ ತರ. ಆಮೇಲೆ ಏನು? ಜರ್ಮಿನೇಟಿಂಗ್ ಆನ್ ದ ಪೋಲನ್ ಟ್ಯೂಬ್. ಈಗ ಇಟ್ ಇಸ್ ಇಂಟರಾಕ್ಟಿಂಗ್ ವಿತ್ ದ ಸ್ಟೈಲ್. ಪೋಲನ್ ಗ್ರೇನ್ ಇಸ್ ಇಂಟರಾಕ್ಟಿಂಗ್ ವಿತ್ ದ ಸ್ಟೈಲ್. ಅದಾದ್ಮೇಲೆ ಗ್ರೋತ್ ಆಫ್ ಪೋಲನ್ ಟ್ಯೂಬ್. ಅದಾದ್ಮೇಲೆ ಸ್ಟೂಡೆಂಟ್ಸ್ ಇಲ್ಲಿ ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಇನ್ಸೈಡ್ ಓವ್ಯೂಲ್. ಆಮೇಲೆ ಎಂಬ್ರಿಯೋ ಸ್ಯಾಕ್. ಆಲ್ ಆಫ್ ದಿಸ್ ಇಸ್ ಕಾಲ್ಡ್ ಆಸ್ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್. ಎಲ್ಲ ಕೂಡ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಇದು, ಎಲ್ಲ ಕೂಡ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್. ಈಗ ಸರ್ ನೆಕ್ಸ್ಟ್ ಕತೆ ಏನು? ಪೋಲನ್ ಟ್ಯೂಬ್ ಬಂತು, ಎಂಟ್ರಿ ಕೊಡ್ತು ವಿತ್ ದ ಹೆಲ್ಪ್ ಆಫ್ ಫಿಲಿಫಾರ್ಮ್ ಅಪಾರಟಸ್. ಒಡೆ ಎಂಟ್ರಿ ಕೊಟ್ಟು ಬ್ಲಾಸ್ಟ್ ಆಗಿದೆ. ವಿ ಹ್ಯಾವ್ ನೌ 1 2 ಮೇಲ್ ಗ್ಯಾಮೆಟ್ಸ್. 2 ಮೇಲ್ ಗ್ಯಾಮೆಟ್ಸ್ ಇದೆಯಾ? ಇದೆ. ನೌ ವಾಟ್ ಇಸ್ ದ ಫೇಟ್ ಆಫ್ ದೀಸ್ 2 ಮೇಲ್ ಗ್ಯಾಮೆಟ್ಸ್? ಈ 2 ಮೇಲ್ ಗ್ಯಾಮೆಟ್ ಈಗ ಏನ್ ಮಾಡುತ್ತೆ ಮುಂದೆ ಹೋಗ್ಬಿಟ್ಟು ಆರಾಮ್ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ದ ಫಸ್ಟ್ ಮೇಲ್ ಗ್ಯಾಮೆಟ್ ಸ್ಟೂಡೆಂಟ್ಸ್. ಫಾರ್ ಎಕ್ಸಾಂಪಲ್ ದ ಫಸ್ಟ್ ಮೇಲ್ ಗ್ಯಾಮೆಟ್. ಈಗ ಫಸ್ಟ್ ಮೇಲ್ ಗ್ಯಾಮೆಟ್ ಏನ್ ಮಾಡುತ್ತೆ ಗೊತ್ತಾ? ಇಲ್ಲಿ ಎಗ್ ಇತ್ತಲ್ಲ, ಎಗ್, ಈ ಎಗ್ ಜೊತೆ ಫ್ಯೂಸ್ ಆಗ್ಬಿಡುತ್ತೆ. ಸೊ ಫಸ್ಟ್ ಮೇಲ್ ಗ್ಯಾಮೆಟ್ ವಿಲ್ ಫ್ಯೂಸ್ ವಿತ್ ದ ಎಗ್, ಝೈಗೋಟ್ ಮಾಡುತ್ತೆ. ಝೈಗೋಟ್ ಆಗೋಯ್ತು ಇಲ್ಲಿ, ಝೈಗೋಟ್ ಆಗೋಯ್ತು. And this is called as syngamy. So first male gamete plus egg is for zygote formation. It is called as syngamy ಅಂತ ಕರಿತೀವಿ ನಾವು ಇದನ್ನ, syngamy ಅಂತ ಕರಿತೀವಿ. Now what about second male gamete students? ಈ second male gamete ಈ ಮಧ್ಯದಲ್ಲಿ ನೆನಪಿದೆಯಾ, ಇದು 2 polar nuclei ಸೆಂಟ್ರಲ್ ಸೆಲ್ ಆ ಜೊತೆ ಫ್ಯೂಸ್ ಆಗಿ ಹೋಗುತ್ತೆ. That is result in PN formation. Now what is PN? Primary endosperm nucleus. ಅದು ಮುಂದೆ ಹೋಗ್ಬಿಟ್ಟು ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಆಗುತ್ತೆ. ಫೈನಲಿ ಎಂಡೋಸ್ಪರ್ಮ್ ಆಗೋಗುತ್ತೆ, ಎಂಡೋಸ್ಪರ್ಮ್. ಈಗ ಇಲ್ಲಿ ನೋಟಿಸ್ ಮಾಡಬಹುದು ನೀವು ಸ್ಟೂಡೆಂಟ್ಸ್, ಮೇಲ್ ಗ್ಯಾಮೆಟ್ ಹ್ಯಾಪ್ಲಾಯ್ಡ್,
ಎಗ್ ಹ್ಯಾಪ್ಲಾಯ್ಡ್, ಝೈಗೋಟ್ ಡಿಪ್ಲಾಯ್ಡ್, ಸಿನ್ಗ್ಯಾಮಿ. ಕ್ಲಿಯರಾ? ಈಗ ಸೆಕೆಂಡ್ ಮೇಲ್ ಗ್ಯಾಮೆಟ್ ಕೂಡ ಹ್ಯಾಪ್ಲಾಯ್ಡ್, ಬಟ್ ಈ ಪೋಲಾರ್ ನ್ಯೂಕ್ಲಿಯೈ ನೆನಪಿತ್ತ, 2 ಪೋಲಾರ್ ನ್ಯೂಕ್ಲಿಯೈ ಫ್ಯೂಸ್ ಆಗಿತ್ತು, n+n ಫ್ಯೂಸ್ ಆಗಿತ್ತು, ಇಟ್ ಇಸ್ ಡಿಪ್ಲಾಯ್ಡ್ ಇನ್ ನೇಚರ್. ಸೊ ಹ್ಯಾಪ್ಲಾಯ್ಡ್ ಪ್ಲಸ್ ಡಿಪ್ಲಾಯ್ಡ್ ಇಸ್ ಟ್ರಿಪ್ಲಾಯ್ಡ್ ಇನ್ ನೇಚರ್. ಸೊ ಅದಕ್ಕೆ ನಾವು ಹೇಳೋದು ಈ ಎಂಡೋಸ್ಪರ್ಮ್ ಇದೆಯಲ್ಲ, ಇಟ್ ಇಸ್ ಗೋನ್ ಬಿ ಟ್ರಿಪ್ಲಾಯ್ಡ್ ಇನ್ ನೇಚರ್. ಎಂಡೋಸ್ಪರ್ಮ್ ಇಸ್ ಗೋನ್ ಬಿ ಟ್ರಿಪ್ಲಾಯ್ಡ್ ಇನ್ ನೇಚರ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಓಕೆ, ಟ್ರಿಪ್ಲಾಯ್ಡ್ ಇನ್ ನೇಚರ್. ಈಗ ಇಲ್ಲಿ 3 ನ್ಯೂಕ್ಲಿಯೈ ಫ್ಯೂಸ್ ಆಯ್ತು, ಇಲ್ಲಿ 3 ಡಿಫರೆಂಟ್ ನ್ಯೂಕ್ಲಿಯೈ ಫ್ಯೂಸ್ ಟುಗೆದರ್. So that is why it is called as triple fusion. It is called as what? Triple fusion. Triple fusion ಅಂತ ಕರಿತೀವಿ ನಾವಿದನ್ನ. So syngamy and triple fusion ಎರಡು ತರ ಬೇರೆ ಬೇರೆ ತರದ್ದು ಫರ್ಟಿಲೈಸೇಷನ್ ಆಗ್ತದೆ ಇಲ್ಲಿ. ಎಷ್ಟು? 2 ಫರ್ಟಿಲೈಸೇಷನ್. That is why it is called as double fertilization. It is called as what? Double fertilization, because 2 different fertilizations are happening here. Okay na? It is called as what? Double fertilization, students. Double fertilization. Okay. Now students, next concept. Next ಇಲ್ಲಿಗೆ ನಿಮ್ದು 70% or 80% ಚಾಪ್ಟರ್ ಮುಗೀತು. 80% ಚಾಪ್ಟರ್ ಇಲ್ಲಿ ಮುಗಿದೋಗಿದೆ. ರಿಮೈನಿಂಗ್ ಬರೀ 20% ಮಾತ್ರ. ಅಂಡ್ ಲೆಟ್ಸ್ ಗೋ ಸ್ಟೂಡೆಂಟ್, ಲೆಟ್ಸ್ ಗೋ. ಸ್ಟೂಡೆಂಟ್ಸ್, ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಹಾಕೋದು ಮರಿಬೇಡಿ, ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ನಾನು ಹೇಳೋದು ಮರ್ತೋಗ್ಬೇಡಿ ಸ್ಟಾರ್ಟಿಂಗ್ ಇಂದ, ಬಟ್ ಈ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ ಬೇರೆ ಫ್ರೆಂಡ್ಸ್ಗೆ ಹೂ ಆರ್ ಪ್ರಿಪೇರಿಂಗ್ ಫಾರ್ KCET ಎಕ್ಸಾಮಿನೇಷನ್ ಅಂಡ್ ಹೂ ಆರ್ ಲುಕಿಂಗ್ ಫಾರ್ ಒನ್ ಶಾರ್ಟ್ ವಿಡಿಯೋ ಆಫ್ ದ ಫಸ್ಟ್ ಚಾಪ್ಟರ್. ಯಾಕಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ತರ ನಿಮ್ಗೆ ನಾನು ಇನ್ನೊಂದು ವಿಡಿಯೋ ಕೊಡ್ತೀನಿ ಇನ್ ದ ಕಮಿಂಗ್ ಡೇಸ್. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಮುಂದೆ ಬರೋಣ, ಸ್ಟಾರ್ಟ್ ಮಾಡೋದ ಬನ್ನಿ. ವಾಟ್ ಇಸ್ ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್ ಅಂದ್ರೆ ಏನು, ಇವೆಂಟ್ಸ್ ಅಂದ್ರೆ ಏನು? ಈಗ ಝೈಗೋಟ್ ಇತ್ತಲ್ಲ, ಅದು ಎಂಬ್ರಿಯೋ ಆಗೋಗುತ್ತೆ. ಈ ಪಿ ಅನ್ನು ಎಂಡೋಸ್ಪರ್ಮ್ ಆಗುತ್ತೆ. ಓವ್ಯೂಲ್ ಇತ್ತಲ್ಲ ಮಧ್ಯದಲ್ಲಿ, ಓವ್ಯೂಲ್ ಸೀಡ್ ಆಗೋಗುತ್ತೆ. ಆ ಓವರಿ ಇತ್ತಲ್ಲ ಆಚೆ, ಓವರಿ ಸ್ಟಿಗ್ಮಾ ಸೆಲ್ ಓವರಿ, ಅದು ಫ್ರೂಟ್ ಆಗೋಗುತ್ತೆ. ಸೊ ಎಲ್ಲಾ ಕೂಡ ಈಗ ಪೋಸ್ಟ್ ಫರ್ಟಿಲೈಸೇಷನ್ ಆಗುತ್ತೆ. ಓಕೆ, ಫಸ್ಟ್ ಒನ್ ಸ್ಟೂಡೆಂಟ್ಸ್ ಬನ್ನಿ ಎಂಡೋಸ್ಪರ್ಮ್ ಕಲಿಯೋದ. ಎಂಡೋಸ್ಪರ್ಮ್ ಕತೆ ಏನು? ಈ ಎಂಡೋಸ್ಪರ್ಮ್ ಅಲ್ಲಿ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಸೆಲ್ ಆಯ್ತು, ಸೆಲ್ ಇಂದ ಎಂಡೋಸ್ಪರ್ಮ್ ಆಯ್ತು. ಓಕೆನಾ? ನೋಡಿ, ದ ಸೆಲ್ಸ್ ಆಫ್ ದಿಸ್ ಟಿಶ್ಯೂಸ್ ಆರ್ ಫಿಲ್ಡ್ ವಿತ್ ರಿಸರ್ವ್ಡ್ ಫುಡ್ ಮಟೀರಿಯಲ್. ಫಂಕ್ಷನ್ ಏನು ಎಂಡೋಸ್ಪರ್ಮ್ದು? ಎಂಡೋಸ್ಪರ್ಮ್ ಹ್ಯಾಸ್ ಅ ಲಾಟ್ ಆಫ್ ನ್ಯೂಟ್ರಿಷನ್. ಎದಕ್ಕೆ? ಆ ಝೈಗೋಟ್ ಎಂಬ್ರಿಯೋ ಆಗ್ತಿದೆಯಲ್ಲ, ಅದು ಅದಕ್ಕೆ ನ್ಯೂಟ್ರಿಷನ್ ಕೊಡೋದಕ್ಕೆ ಇದೆ ಮಾಡೋದು. ಅಂಡ್ ಆರ್ ಯೂಸ್ಡ್ ಫಾರ್ ದ ನರಿಶ್ಮೆಂಟ್ ಆಫ್ ದ ಡೆವಲಪಿಂಗ್ ಎಂಬ್ರಿಯೋ. ನೋಡಿ, in the most common type of endosperm development, the PN undergoes successive nuclear division to give rise to free nuclei. So ಬರೀ ನ್ಯೂಕ್ಲಿಯರ್ ಡಿವಿಷನ್ ಮಾತ್ರ ಆಗ್ತಾ ಇರುತ್ತೆ. ಅರ್ಥ ಏನು? ಬರೀ ನ್ಯೂಕ್ಲಿಯಸ್ ಡಿವೈಡ್ ಆಗ್ತಾ ಇದೆ, ಬರೀ ನ್ಯೂಕ್ಲಿಯಸ್ ಡಿವೈಡ್ ಆಗ್ತಾ ಇದೆ, ಸೈಟೋಪ್ಲಾಸಮ್ ಡಿವೈಡ್ ಆಗ್ತಾ ಇಲ್ಲ. ದಟ್ ಇಸ್ ಕಾಲ್ಡ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಕೂಡ. ಅದು ನೋಡಿ, ಇಲ್ಲಿ ಎರಡು ತರ ಇದೆ ಸ್ಟೂಡೆಂಟ್ಸ್. ನೋಡಿ, ದ ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಫಾರ್ಮೇಶನ್. ಈ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಏನಾಗ್ತಾ ಇದೆ? ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಲ್ಲಿ ಬರೀ ನ್ಯೂಕ್ಲಿಯೈ ಮಾತ್ರ ಡಿವೈಡ್ ಆಗ್ತಾ ಇದೆ. ನೋಡಿ, ಮುಂದೆ ಹೋಗ್ಬಿಟ್ಟು ಮಾತ್ರ ಎಲ್ಲೋ ಮುಂದೆ ಹೋಗ್ಬಿಟ್ಟು ಸೈಟೋಪ್ಲಾಸಮ್ ಕೂಡ ಡಿವೈಡ್ ಆಗ್ತಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಓನ್ಲಿ ಕೈರೋಕೈನೆಸಿಸ್, ನೋ ಸೈಟೋಕೈನೆಸಿಸ್ ಇಲ್ಲಿ. ದಟ್ ಇಸ್ ಫ್ರೀ ನ್ಯೂಕ್ಲಿಯರ್. ನೌ ವಾಟ್ ಇಸ್ ಸೆಲ್ಯುಲರ್ ಎಂಡೋಸ್ಪರ್ಮ್? ಸೆಲ್ಯುಲರ್ ಎಂಡೋಸ್ಪರ್ಮ್ ಅಲ್ಲಿ ಎರಡು ಡಿವೈಡ್ ಆಗುತ್ತೆ. ನೋಡಿ, ಒಂದು ಸೆಲ್ 2 ಸೆಲ್ ಆಯ್ತು, 2 ಸೆಲ್ಲು 4 ಆಯ್ತು, 4ಇಂದ 8, 8ಇಂದ ಅದು 16 ಅದ್ರ ಹೋಗ್ತಾ ಇರುತ್ತೆ. ಓಕೆ, ಸೊ ದಟ್ ಇಸ್ ಕಾಲ್ಡ್ ಆಸ್ ಸೆಲ್ಯುಲರ್ ಎಂಡೋಸ್ಪರ್ಮ್. ಇದು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಬೇರೆ 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 ತರ ಎಂಡೋಸ್ಪರ್ಮ್ಸ್ ಇದೆ. ಇಲ್ಲಿ ಸೈಟೋಕೈನೆಸಿಸ್ ಆಗ್ತಾ ಇದೆ, ಇಲ್ಲಿ ಸೈಟೋಕೈನೆಸಿಸ್ ಆಗ್ತಾ ಇಲ್ಲ. ಅದೇ ಮೇನ್ ಡಿಫರೆನ್ಸ್ ಇಲ್ಲಿ, ಅದೇ ಮೇನ್ ಡಿಫರೆನ್ಸ್. ನೋಡಿ ಇಲ್ಲಿ ನೋಡಿ. ಓಕೆ, it is called as free nuclear endosperm. Subsequently, cell wall forms occurs and the endosperm becomes cellular. So, free nuclear and cellular agbodu. Okay, the number of free nuclei formed before cellularizations varies greatly. Okay na, one example ಏನು ನೋಡಿ ಸ್ಟೂಡೆಂಟ್ಸ್, ಒಂದು ಎಕ್ಸಾಂಪಲ್ ಇದೆ. ನಿಮ್ಗೆ ಎಲ್ಲರೂ ಎಳ್ನೀರು ಗೊತ್ತಲ್ಲ, ಎಳ್ನೀರು. ಆ ಎಳ್ನೀರಲ್ಲಿ ನೀರು ಇದೆಯಲ್ಲ, ಕುಡಿತೀರ ನೀವು ಎಳ್ನೀರು, ದಟ್ ಇಸ್ ಬೇಸಿಕಲಿ ದ ಕೋಕೋನಟ್ ವಾಟರ್ ಇಸ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಅದು ಲಿಕ್ವಿಡ್ ಎಂಡೋಸ್ಪರ್ಮ್. ಅದು ಎಂಡೋಸ್ಪರ್ಮ್ ಕುಡಿತಾರ ನೀವಲ್ಲಿ, ಎಂಡೋಸ್ಪರ್ಮ್ ಕುಡಿತಾ ಇರೋದು. ನಾವು ಇದು ಕೊಬ್ಬರಿ ಏನು ಸ್ಟೂಡೆಂಟ್ಸ್? ಕೊಬ್ಬರಿ, ವೈಟ್ ಕರ್ನಲ್ ಇಸ್ ಕೊಬ್ಬರಿ, ಔಟರ್ ಮಲ್ಟಿ ಸೆಲ್ಯುಲಾರ್ ಸಾಲಿಡ್ ಎಂಡೋಸ್ಪರ್ಮ್. ಅದು ನಾರ್ಮಲ್, ಇದು ಸೆಲ್ಯುಲಾರ್ ಎಂಡೋಸ್ಪರ್ಮ್, ಇದು ಸೆಲ್ಯುಲಾರ್ ಎಂಡೋಸ್ಪರ್ಮ್ ಇದು. ಓಕೆನಾ? ಇದು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್, ಲಿಕ್ವಿಡ್ ಎಂಡೋಸ್ಪರ್ಮ್ ಇದು ಕೋಕೋನಟ್ ವಾಟರ್. ಓಕೆ, ನಾವು ಸ್ಟೂಡೆಂಟ್ಸ್ ನಾವು ಈ ಎಂಡೋಸ್ಪರ್ಮ್ ತುಂಬಾ ಪ್ಲಾಂಟ್ಸ್ ಅಲ್ಲಿ ಕನ್ಸ್ಯೂಮ್ ಆಗೋಗುತ್ತೆ. ಆಮೇಲೆ ತುಂಬಾ ಪ್ಲಾಂಟ್ಸ್ ಅಲ್ಲಿ
ಎಂಡೋಸ್ಪರ್ಮ್ ಡೆವಲಪ್ ಆಗೋ ತನಕ ಎಂಬ್ರಿಯೋನೇ ಡಿವೈಡ್ ಆಗಲ್ಲ. ಎಂಬ್ರಿಯೋ ವೇಟ್ ಮಾಡ್ತಾ ಇರುತ್ತೆ, ಸಾರಿ ಜೈಗೋಟ್ ವೇಟ್ ಮಾಡ್ತಾ ಇರುತ್ತೆ, ಜೈಗೋಟು ಡಿವೈಡ್ ಆಗಲ್ಲ ಮುಂದೆ ಎಂಡೋಸ್ಪರ್ಮ್ ಡೆವಲಪ್ ಆಗೋ ತನಕ, ಯಾಕಂದ್ರೆ ಎಂಡೋಸ್ಪರ್ಮ್ ನ್ಯೂಟ್ರಿಷನ್ ಕೊಡುತ್ತೆ. ಸೊ ಈ ತರ ತುಂಬಾ ಪ್ಲಾಂಟ್ಸ್ ಅಲ್ಲಿ ಈ ಎಂಬ್ರಿಯೋಸ್ ಎಂಡೋಸ್ಪರ್ಮ್ ನ ಫುಲ್ ಯೂಸ್ ಮಾಡ್ಕೊಂಡ್ಬಿಡುತ್ತೆ. ಎಂಡೋಸ್ಪರ್ಮ್ ಇಸ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್. ನೋಡಿ, ಎಂಡೋಸ್ಪರ್ಮ್ ಕಂಪ್ಲೀಟ್ಲಿ ಕನ್ಸ್ಯೂಮ್ ಬಿಫೋರ್ ಸೀಡ್ ಫಾರ್ಮೇಷನ್ ಮೆಚುರೇಷನ್. ನಮ್ದು ಪಿ ಪ್ಲಾಂಟ್ ಕಾಲ್ಡ್ ಇದು ಗ್ರೌಂಡ್ ನಟ್ಸ್ ಅಲ್ಲಿ ಎರಡರಲ್ಲೂ ಕೂಡ ಎಂಡೋಸ್ಪರ್ಮ್ ಇಲ್ವೇ ಇಲ್ಲ, ಫುಲ್ ತಿಂದಾಕ್ಬಿಟ್ಟಿದೆ ಓವರ್ ಎಂಬ್ರಿಯೋ. ಸೊ ದಟ್ ಇಸ್ ದ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಎಂಡೋಸ್ಪರ್ಮ್ ಸ್ಟೂಡೆಂಟ್ಸ್. ಎಲ್ಲೋ ಇತ್ತು ಸ್ಟೂಡೆಂಟ್ಸ್, ಒಂದು ನಿಮಿಷ ತೋರಿಸ್ತೀನಿ ನೋಡಿ. ನೋಡಿ, ಆಲ್ಬಮಿನಸ್, ನಾನ್ ಆಲ್ಬಮಿನಸ್. ಎಂಡೋಸ್ಪರ್ಮ್ ಇರುತ್ತೆ ಇಲ್ಲಿ ಇನ್ ದ ಕೇಸ್ ಆಫ್ ಯೋರ್ ಓಕೆ. ಎಂಡೋಸ್ಪರ್ಮ್ ಇಸ್ ಪ್ರೆಸೆಂಟ್, not fully consumed during the embryo development. Wheat, maize, but mostly monocots ಮತ್ತೆ castor is a dicot. But what is non-albuminous? Endosperm is absent, P and groundnut. ಇಲ್ಲಿ endosperm is completely consumed by embryo development. So dicots, generally dicots ಅಲ್ಲಿ embryo ಇರಲ್ಲ, monocots ಅಲ್ಲಿ generally embryo ಇರುತ್ತೆ, except a few examples. ಇದು ಡೈಕಾಟ್, ಇದು ಕ್ಯಾಸ್ಟರ್ ಡೈಕಾಟ್ ಆದ್ರೂ ಕೂಡ ಇಲ್ಲಿದೆ ನೋಡಿ, ಡೈಕಾಟ್ ಆದ್ರೂ ಕೂಡ ಅಲ್ಲಿದೆ ಅದು, ಓಕೆನಾ, ಅದು ಎಂಡೋಸ್ಪರ್ಮ್ ಅಲ್ಲಿ ಇದೆ. Now students, now that is the entire endosperm ಕಥೆ students. Now next is embryo development. zygote ಈಗ embryo develop ಆಗುತ್ತೆ, zygote embryo ಕನ್ವರ್ಟ್ ಆಗುತ್ತೆ. ಆ ಕನ್ವರ್ಟ್ ಆಗಬೇಕಾದ್ರೆ it will use all the endosperm necessary for itself, nutrition ಗೋಸ್ಕರ. Okay, the embryo develops at the micropellar end of the embryo sac where the zygote is situated. ನೋಡಿ, ಇದು ಮೈಕ್ರೋಪೆಲ್ಲರ್ end ಅಂದ್ರೆ, ಮೈಕ್ರೋಪೆಲ್ಲರ್ ಅಂದ್ರೆ zygote ಇತ್ತು, ಇಮೇಜ್ ಉಲ್ಟಾ ಆಗಿದೆ ಇದು, ಸರಿನಾ. ಈ zygote ಈಗ embryo ಕನ್ವರ್ಟ್ ಆಗುತ್ತೆ ಈ ತರ ನೋಡಿ. zygote fertilized egg or zygote. ಇದು zygote ಈಗ 2 cell stage. 2 cell stage ಅಲ್ಲಿ ನಿಮ್ಗೆ ಒಂದು ಈ ನೋಟಿಸ್ ಮಾಡಬಹುದು, ಇಲ್ಲಿ there is something called as basal cell, and apical cell. ಈ apical cell ಈ ತರ ಡಿವೈಡ್ ಆಗ್ತಾ ಹೋಗುತ್ತೆ ಈ ತರ ಮುಂದೆ. ಈ basal cell ಒಂದು ಲಾಂಗ್ ಸಸ್ಪೆನ್ಸರ್ ಮಾಡ್ಬಿಡುತ್ತೆ, ಸಸ್ಪೆನ್ಸರ್. ಸೊ ಈ basal cell ಸಸ್ಪೆನ್ಸರ್ ಮಾಡುತ್ತೆ, ಮೇಲೆದು ಡಿವೈಡ್ ಆಗ್ತಾ ಹೋಗುತ್ತೆ. 2 cell stage, octate stage, globular stage, triangular stage, heart shape, torpedo stage and mature embryo. So ಈ ತರ embryo develop ಆಗ್ತಾ ಹೋಗುತ್ತೆ one after another. All of these are different stages of embryo development students ಇದು, ಓಕೆನಾ. ಸೊ embryo ಇದ್ರೆ ಡೆವಲಪ್ ಆಗ್ತಾ ಹೋಗುತ್ತೆ ನೋಡಿ. zygote divides transversely ನೋಡಿ ಸ್ಟೂಡೆಂಟ್. ನೋಡಿ, pro embryo formation. What is pro embryo? ಇದೆ pro embryo, octate pro embryo ಅದು, ಓಕೆನಾ. Students, triangle, this is pro embryo, this is pro embryo. Globular में pro embryo ಇದು pro embryo, triangular is pro embryo, ಓಕೆನಾ. ಅಥವಾ ಸ್ಟೂಡೆಂಟ್ಸ್ ಆಮೇಲೆ ಹಾರ್ಟ್ ಶೇಪ್ ಎಲ್ಲ ಕೊಟ್ಟಿದ್ದಾರೆ, ನಿಮ್ಮ ಬುಕ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಇದನ್ನ. ಇದು ನಿಮ್ಮ NCERT ಕೊಟ್ಟಿದ್ದಾರೆ ನೋಡಿ, NCERT ಅಲ್ಲಿ zygote, globular, ಹಾರ್ಟ್ ಶೇಪ್, ಓಕೆನಾ. triangular is your pro embryo ಕೂಡ. Now next students, next a typical dicot embryo ಬಗ್ಗೆ ಮಾಡ್ತೀವಿ ನಾವು. Okay, consist of embryonal axis. Let's say ಇದೊಂದು dicot embryo, ಇದು this is a dicot embryo. ಈ dicot embryo ದಲ್ಲಿ there is something called as embryonal axis. ಇದು ಈ embryo axis ಇದು, okay, consist of embryonal axis and 2 cotyledons ನೋಡಿ, 1 cotyledon, 2nd cotyledon, 2 cotyledon ಇದೆ ಇಲ್ಲಿ. The portion of embryonal axis above the level of cotyledon is called as epicotyle. ಇದು ಮೇಲೆ ಇರೋದು ಎಪಿಕೋಟೈಲ್, ಕೆಳಗಡೆ ಇರೋದು ಹೈಪೋಕೋಟೈಲ್. ಎಪಿಕೋಟೈಲ್ ಮೇಲೆ ಏನ್ ಬರುತ್ತೆ, ಶೂಟ್ ಬರುತ್ತೆ. ಹೈಪೋಕೋಟೈಲ್ ಕೆಳಗಡೆ ಏನ್ ಬರುತ್ತೆ, ರೂಟ್ ಬರುತ್ತೆ. That is the main difference students. The portion of the embryonal axis above the level of cotyledon is called as epicotyle, which terminates with a plumule. ಇಲ್ಲಿ ಬರುತ್ತೆ, ಮೇಲೆ ಏನ್ ಬರುತ್ತೆ, plumule ಬರುತ್ತೆ. ಇದು ಕೆಳಗಡೆ ಏನ್ ಬರುತ್ತೆ ಸ್ಟೂಡೆಂಟ್ಸ್, ಆಬ್ವಿಯಸ್ಲಿ ಇದು ಕೆಳಗಡೆ ರಾಡಿಕಲ್ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಈ ಲಾಸ್ಟ್ ಲೈನ್ ಇದು, ದಿಸ್ ಇಸ್ ದ ರೂಟ್ ಕ್ಯಾಪ್, ಎಂಡ್ ಅಲ್ಲಿ ಮತ್ತೆ ರೂಟ್ ಕ್ಯಾಪ್ ಇದೆ ಇಲ್ಲಿ, ರೂಟ್ ಕ್ಯಾಪ್. ಓಕೆ ಸ್ಟೂಡೆಂಟ್ಸ್ ನೋಡಿ, ಡೈಕಾಟ್, ಮೊನೊಕಾಟ್, ಡೈಕಾಟ್ ಮತ್ತೆ ಮೊನೊಕಾಟ್. Now students, the embryo of monocot possesses only one cotyledon. ಅಂದ್ರೆ ಮೊನೊಕಾಟ್ ಅಲ್ಲ, ಸಿಂಗಲ್ cotyledon. ಈಗ ಎಕ್ಸಾಂಪಲ್ ಕೇಳ್ತಾರೆ, ವಾಟ್ ಇಸ್ ದ ನೇಮ್ ಆಫ್ ದಟ್ ಒನ್ cotyledon ಆಫ್ ಯುವರ್ ಮೊನೊಕಾಟ್, ಏನಪ್ಪ ಹೆಸರು ಅದ್ರದ್ದು ನೋಡಿ. ಇಲ್ಲಿ ನೋಟಿಸ್ ಮಾಡಬಹುದು, ಇಲ್ಲೂ ಕೂಡ ಇದೆ
ಇಲ್ಲೂ ಕೂಡ ಇದೆ ಅದು. It is called as scutellum. Scutellum is the cotyledon of the monocot. ಇದು scutellum. Okay, scutellum ನೋಡಿ, scutellum. Okay, towards the one side lateral of the embryonal axis. Now ಎಪಿಕೋಡಲ್ ಆಯ್ತು, ಕೋಲಿಯೋಪ್ಟರ್. ಓಕೆ, ಆಮೇಲೆ ಸ್ಟೂಡೆಂಟ್ ನೋಡ್ಬೋದು, ನೋಟಿಸ್ ಮಾಡ್ಬೋದು ನೀವು ಇಲ್ಲಿ, in the case of monocot, the radical is covered by coleorhiza. Radical is covered by coleorhiza. ಹೆಂಗ್ ನೆನಪಿರುತ್ತೆ? RR, coleorhiza, radical, RR. ಇಲ್ಲಿ ನೋಟಿಸ್ ಮಾಡ್ಬೋದು, is entire plumule is covered by coleoptile. So coleoptile P ಯಲ್ಲಿ P ಇದೆ, plumule ಇದೆಯಾ, P ಇದೆಯಾ, P ಇದೆ. So PP, ಇಲ್ಲಿ RR, ಇಲ್ಲಿ PP. So plumule is covered by coleoptile, radical is covered by coleorhiza. Okay, RR, PP. ಅದೆಲ್ಲಿ ಕೊಟ್ಟಿದ್ದಾರೆ ನೋಡಿ, coleorhiza and coleoptile. Now students, now we come to seed. Now what is actually seed? Seed is nothing but fertilized ovule. ಒಂದು ಓವ್ಯೂಲ್ ಮುಂದೆ ಹೋಗಿ ಕನ್ವರ್ಟ್ ಆಗಿ ಓವ್ಯೂಲ್ ಮುಂದೆ ಹೋಗಿ ಸೀಡ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ ಈ ತರ. ದಿಸ್ ಇಸ್ ದ ಸೀಡ್ ರೈಟ್ ನೌ. ಈ ಸೀಡ್ ಅಲ್ಲಿ ನೋಟಿಸ್ ಮಾಡಬಹುದು ಸ್ಟೂಡೆಂಟ್ಸ್, ಸೀಡ್ ಇಸ್ ದ ಫೈನಲ್ ಪ್ರಾಡಕ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಇಟ್ ಇಸ್ ಆಫನ್ ಡಿಸ್ಕ್ರೈಬ್ಡ್ ಆಸ್ ಅ ಫರ್ಟಿಲೈಸ್ಡ್ ಓವ್ಯೂಲ್. ಹೇಳಿದ್ನಲ್ಲ, ಇಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಎಸ್ ಸೀಡ್ ಕೋಟ್. ಇದೆಯಾ ನೋಡಿ ಇಲ್ಲಿ, ಸೀಡ್ ಕೋಟ್ ಇದೆಯಾ ನೋಡಿ. ಇಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಎಸ್ ಸೀಡ್ ಕೋಟ್. ಇಲ್ಲಿ ನಾವು ಸೀಡ್ ಕೋಟ್ ಕೂಡ ಎರಡು ತರ ಇದೆ ಸ್ಟೂಡೆಂಟ್ಸ್. ಸೀಡ್ ಕೋಟ್ ಕೂಡ ಇಲ್ಲಿ ಎರಡು ತರ ಇದೆ. ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ ನೆನಪಿದ್ಯಾ? ಒಂದು ಓವ್ಯೂಲ್ ಹತ್ರ ಏನಿತ್ತು, ಓವ್ಯೂಲ್ ಹ್ಯಾಡ್ ಟೂ ಕವರಿಂಗ್ಸ್, ಔಟರ್ ಇಂಟರ್ಗ್ಯುಮೆಂಟ್ ಅಂಡ್ ಇನ್ನರ್ ಇಂಟರ್ಗ್ಯುಮೆಂಟ್. ನೆನಪಿದ್ಯಾ ಎಲ್ಲರೂ ಕೂಡ? ಹಿಯರ್ ಐ ಟೋಲ್ಡ್ ಯು ಲಾಂಗ್ ಬ್ಯಾಕ್ ಸ್ಟೂಡೆಂಟ್ಸ್, ಓವ್ಯೂಲ್ ಹ್ಯಾಸ್ ಔಟರ್ ಅಂಡ್ ಇನ್ನರ್ ಇಂಟರ್ಗ್ಯುಮೆಂಟ್ಸ್. ಇದೇ ಮುಂದೆ ಹೋಗಿ ಸೀಡ್ ಕೋಟ್ ಆಗುತ್ತೆ, ಇದೇ ಮುಂದೆ ಹೋಗ್ಬಿಟ್ಟು ಸೀಡ್ ಕೋಟ್ ಆಗುತ್ತೆ. ಅದೇ ನಾವೀಗ ಕಲಿತಾ ಇರೋದು. ಇನ್ ದ ಕೇಸ್ ಆಫ್ ಸೀಡ್, ಈ ಸೀಡ್ ಕೋಟ್ ಕೂಡ ಎರಡಿರುತ್ತೆ ಅಲ್ಲಿ, ಟೆಸ್ಟಾ ಅಂಡ್ ಟೆಗ್ಮೆನ್ ಅಂತ. ಇಟ್ ಹ್ಯಾಸ್ ಟೂ ಸೀಡ್ ಕೋಡ್ ಕಾಲ್ಡ್ ಟೆಸ್ಟಾ ಅಂಡ್ ಟೆಗ್ಮೆನ್. ಅದಾದ್ಮೇಲೆ ಒಂದು ಲಾರ್ಜ್ ಕಾಟ್ಲಿಡನ್ ಇದೆಯಾ, ಲಾರ್ಜ್ ಕಾಟ್ಲಿಡನ್ ಇದೆ ನೋಡಿ, ದಿಸ್ ಇಸ್ ಕಾಲ್ಡ್ ಅಸ್ ಕಾಟ್ಲಿಡನ್ ಮಧ್ಯದ್ದು. ಅದಾದ್ಮೇಲೆ ಎಂಬ್ರಿಯೋ ಕಡೆ ಇರುತ್ತೆ, ಇಲ್ಲಿ ಎಂಬ್ರಿಯೋ ಇರುತ್ತೆ. ಎಂಬ್ರಿಯೋ, ಈ ಎಂಬ್ರಿಯಲ್ ಆಕ್ಸಿಸ್ ಅಲ್ಲಿ ಏನಿದೆ, ಎಂಬ್ರಿಯಲ್ ಆಕ್ಸಿಸ್ ಅಲ್ಲಿ ವಿ ಹ್ಯಾವ್ ದ ಹೈಪೋಕೊಟೈಲ್, ಎಪಿಕೊಟೈಲ್ ಅದೆಲ್ಲ ಇರುತ್ತೆ. ಹೈಪೋಕೊಟೈಲ್, ಎಪಿಕೊಟೈಲ್, ಆಮೇಲೆ ಪ್ಲುಮ್ಯೂಲ್, ರಾಡಿಕಲ್ ಇದೆ ಇಲ್ಲಿರುತ್ತೆ. ಸೊ ಇದು ಲಾರ್ಜ್ ಕಾಟ್ಲಿಡನ್, ಇದು ಕಾಟ್ಲಿಡನ್. ಸೊ ಕಾಟ್ಲಿಡನ್ ಎಲ್ಲಕ್ಕಿಂತ ಜಾಸ್ತಿ ಇರುತ್ತೆ, ಬಿಕಾಸ್ ಇಟ್ ಪ್ರೊವೈಡ್ಸ್ ನ್ಯೂಟ್ರಿಷನ್. ಸ್ಟೂಡೆಂಟ್ಸ್ ನೋಡಿ ಇಲ್ಲಿ, ಟೆಸ್ಟಾ ಅಂಡ್ ಟೆಗ್ಮೆನ್ ಆರ್ ದ ಟೂ. ಟೆಸ್ಟಾ ಅಂದ್ರೆ ಆಚೆಗಡೆದು, ಟೆಗ್ಮೆನ್ ಅಂದ್ರೆ ಒಳಗಡೆ ಇರೋದು. ಟೆಸ್ಟಾ ಇಸ್ ದ ಔಟ್ಸೈಡ್, ಟೆಗ್ಮೆನ್ ಇಸ್ ದ ಇನ್ಸೈಡ್. ಓಕೆ, ಟೆಸ್ಟಾ ಅಂಡ್ ಟೆಗ್ಮೆನ್ ಇದು ನಿಮ್ಮ ಮೇಲೆ ಕಲ್ತೀವಿ ನಾವು, ಎಂಡೋಸ್ಪರ್ಮ್ ಕಲ್ತೀವಿ ನಾವು ಆಗಲೇ. ಇಲ್ಲಿ ನೋಡಿ, ಇದು ಕೂಡ ಕಲ್ತೀವಿ ನೋಡಿ. ಎಂಬ್ರಿಯಲ್ ಆಕ್ಸಿಸ್, ಹೈಪೋಕೊಟೈಲ್, ಎಪಿಕೊಟೈಲ್, ಪ್ಲುಮ್ಯೂಲ್, ರಾಡಿಕಲ್. ಇದು ಎಂಬ್ರಿಯಲ್ ಆಕ್ಸಿಸ್, ಇದು ಮಧ್ಯದ್ದು. ಆಲ್ಬುಮಿನಸ್, ಎಕ್ಸ್ ಆಲ್ಬುಮಿನಸ್ ಕಲ್ತೀವಿ ನಾವು. ಎಕ್ಸಾಂಪಲ್ಸ್ ಕ್ಯಾಸ್ಟರ್ ಅಂಡ್ ಕೋಕೋನಟ್ ಫಾರ್ ಆಲ್ಬುಮಿನಸ್, ರೈಟ್. ಎಕ್ಸ್ ಆಲ್ಬುಮಿನಸ್, ಪಿ ಅಂಡ್ ಬೀನ್ ನೆನ್ಪಿಕೊಳ್ಳಿ ಸಾಕಿದ್ನ. ಎಲ್ಲ ಕೊಡಿದಾರೆ ನೋಡಿ. ಇದು ನೋಡಿ, ದ ಸೀಡ್ ಇಸ್ ದ ಫೈನಲ್ ಪ್ರಾಡಕ್ಟ್ ಆಫ್ ಯುವರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಆಫನ್ ಡಿಸ್ಕ್ರೈಬ್ಡ್ ಆಸ್ ಫರ್ಟಿಲೈಸ್ಡ್ ಓವ್ಯೂಲ್, ಆಲ್ಬುಮಿನಸ್, ಎಕ್ಸ್ ಆಲ್ಬುಮಿನಸ್. ನಾವು ಸ್ಟೂಡೆಂಟ್ಸ್ ನಿಮ್ಗೆ ಇಲ್ಲಿ ವಾಪಸ್ ಇಲ್ಲಿ ಹೋದ್ರೆ, ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್, ಈ ಡಯಾಗ್ರಾಮ್ ಅಲ್ಲಿ ನಾವು ಕಲ್ತ್ರೆ, ಓವ್ಯೂಲ್ ಡಯಾಗ್ರಾಮ್ ಅಲ್ಲಿ ವಾಪಸ್ ಹೋದ್ರೆ, ರಿಮೆಂಬರ್ ದ 6th ಪಾಯಿಂಟ್ ಹಿಯರ್ ಕಾಲ್ಡ್ ಎಸ್ ನ್ಯೂಸೆಲಸ್. ಹಿಯರ್ ಈ ನ್ಯೂಸೆಲಸ್ ತುಂಬಾ ಪ್ಲಾಂಟ್ಸ್ ಅಲ್ಲಿ ಹಂಗೆ ಉಳ್ಕೊಂಡ್ಬಿಡುತ್ತೆ. ಈ ನ್ಯೂಸೆಲಸ್ ವಿಲ್ ಬಿಕಮ್ ಸಮಥಿಂಗ್ ಕಾಲ್ಡ್ ಪೆರಿಸ್ಪರ್ಮ್. ಏನಾಗುತ್ತೆ, ಅದು ಪೆರಿಸ್ಪರ್ಮ್ ಕನ್ವರ್ಟ್ ಆಗ್ಬಿಡುತ್ತೆ ಈ ನ್ಯೂಸೆಲಸ್. ಸೊ ಪರ್ಸಿಸ್ಟೆಂಟ್ ನ್ಯೂಕ್ಲಿಯಸ್ ಏನಾಗುತ್ತೆ, ನ್ಯೂಸೆಲಸ್ ಆಗುತ್ತೆ. ಸೊ ನ್ಯೂಸೆಲಸ್ ಬಿಕಮ್ಸ್ ಪರ್ಸಿಸ್ಟೆಂಟ್, ಹಂಗೆ ಉಳ್ಕೊಂಡ್ಬಿಡುತ್ತೆ ಅದು. ಸೊ ಪರ್ಸಿಸ್ಟೆಂಟ್ ನ್ಯೂಸೆಲಸ್ ಇಸ್ ಕಾಲ್ಡ್ ಎಸ್ ಪೆರಿಸ್ಪರ್ಮ್ ಕನ್ವರ್ಟ್ ಆಗುತ್ತೆ. ಇಟ್ ಇಸ್ ಸೀನ್ ಇನ್ ದ ಕೇಸ್ ಆಫ್ ಬೀಟ್ರೂಟ್ ಅಲ್ಲಿ ಕಾಣಿಸ್ಕೊಳ್ತಿದ್ದು, ಮತ್ತೆ ಬ್ಲಾಕ್ ಪೆಪ್ಪರ್ ನೋಡಿ, ಇಂಟು ಸಿಗುತ್ತೆ ಸ್ಟೂಡೆಂಟ್ಸ್. ಇಲ್ಲ ತಪ್ಪ, ಅದು ಪೆರಿಸ್ಪರ್ಮ್ ಎಲ್ಲೋ ಇದು, ನೋಡಿ, ಬ್ಲಾಕ್ ಪೆಪ್ಪರ್ ಅಂಡ್ ಬೀಟ್, ಇಲ್ಲಿದೆ ನೋಡಿ, ಬ್ಲಾಕ್ ಪೆಪ್ಪರ್ ಅಂಡ್ ಬೀಟ್ ಅಲ್ಲಿ ಪೆರಿಸ್ಪರ್ಮ್ ಸಿಗುತ್ತೆ. ನಾವು ಅದಾದ್ಮೇಲೆ ಸ್ಟೂಡೆಂಟ್ಸ್ ನೆಕ್ಸ್ಟ್, ಲೆಟ್ಸ್ ಸೇ ಒಂದು ಸೀಡ್ ಫುಲ್ ಡ್ರೈ ಆಗೋಯ್ತು, ಎಲ್ಲ ಮಾಯಿಶ್ಚರ್ ಆಚೆ ಹೋಯ್ತು, ಆಚೆಗಡೆ ಸರೌಂಡಿಂಗ್ಸ್ ಸರಿ ಇಲ್ಲ. ಅವಾಗ ಏನಾಗುತ್ತೆ, ದ ಸೀಡ್ ಅಂಡರ್ಗೋ ಸಮಥಿಂಗ್ ಕಾಲ್ಡ್ ಡಾರ್ಮೆನ್ಸಿ. ರೈಟ್ ನಾವು ಡಾರ್ಮೆನ್ಸಿ ಹೋಗ್ಬಿಡುತ್ತೆ, ಮಲ್ಕೊಂಡ್ಬಿಡುತ್ತೆ ಸೀಡ್ ಮಲ್ಕೊಂಡ್ಬಿಡುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಡಾರ್ಮೆನ್ಸಿ. 10 to 15% ಆಫ್ ಮಾಯಿಶ್ಚರ್ ಆಚೆ ಹೋಗ್ಬಿಡ್ತು, ಎಲ್ಲ ಹೋಗ್ಬಿಡುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಡಾರ್ಮೆನ್ಸಿ ಸ್ಟೂಡೆಂಟ್ಸ್. ಈಗ ನೋಟಿಸ್ ಮಾಡ್ಬೋದು ನೀವು, ಇಲ್ಲಿ ಒಂದು ಸೀಡ್ ಈ ತರ ಡಾರ್ಮೆಂಟ್ ಆಗ್ಬಿಡುತ್ತೆ, ನಾವು ಲೆಟ್ಸ್ ಈಗ ಸೀಡ್ ಈಗ ಬೇಕಾಗಿರೋ ನ್ಯೂಟ್ರಿಷನ್ ಸಿಕ್ತು, ಆಮೇಲೆ ಏನಾಗುತ್ತೆ,
ಲೆಟ್ಸ್ ಸೇ ಈ ಸೀಡ್ ಡಾರ್ಮೆಂಟ್ ಆಗಿದೆ, ಈಗ ಸ್ವಲ್ಪ ಆದ್ಮೇಲೆ ಈ ಸೀಡ್ಗೆ ಒಳ್ಳೆ ನ್ಯೂಟ್ರಿಷನ್ ಸಿಕ್ತು, ಸಾಯಿಲ್ ಅಲ್ಲಿ ನೀರ್ ಸಿಕ್ತು, ಅವಾಗ ಏನಾಗುತ್ತೆ, ಇದೊಂದು ಸ್ಮಾಲ್ ಹೋಲ್ ಇರುತ್ತೆ, ಕಾಲ್ಡ್ ಎಸ್ ಮೈಕ್ರೋಪೈಲ್ ಅಂತ. ಇಲ್ಲಿ ಮೈಕ್ರೋಪೈಲ್, ಈ ಮೈಕ್ರೋಪೈಲ್ ಇಂದ ಎಲ್ಲಾ ತರ ಆಕ್ಸಿಜನ್ ಆಮೇಲೆ ವಾಟರ್ ಎಲ್ಲ ಒಡೆ ಹೋಗುತ್ತೆ, ಆಮೇಲೆ ಈ ಸೀಡ್ ಜರ್ಮಿನೇಟ್ ಆಗೋಗುತ್ತೆ. ಈ ಸೀಡ್ ಹಂಗೆ ಆಮೇಲೆ ಜರ್ಮಿನೇಟ್ ಆಗೋಗುತ್ತೆ. ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಆಫ್ಟರ್ ಡಾರ್ಮೆನ್ಸಿ. ನೋಡಿ, ಡಾರ್ಮೆನ್ಸಿ ಆದ್ಮೇಲೆ ನೋಡಿ ಇಲ್ಲಿ ನೋಡಿ, a micropyle remains as a small pore in the seed coat. This facilitates entry of oxygen and water into the seed during germination time ಅಲ್ಲಿ. ಜರ್ಮಿನೇಷನ್ ಟೈಮ್ ಅಲ್ಲಿ ಇಲ್ಲ ಡಾರ್ಮೆನ್ಸಿ ಹೋಗ್ಬಿಡುತ್ತೆ. ಡಾರ್ಮೆನ್ಸಿ ಅಂದ್ರೆ ಏನು, ಮಲ್ಕೊಂಡ್ಬಿಡೋದು. ಓಕೆನಾ, ಮಲ್ಕೊಂಡ್ಬಿಡುತ್ತೆ. ಎಷ್ಟೋ ವರ್ಷಗಟ್ಟಲೆ ನೋಡಿ, 10,000 ಇಯರ್ಸ್ ಆರ್ಟಿಕ್ಲೂಪೈನ್ 10,000 ಇಯರ್ಸ್. ನಿಮ್ದು ಡೇಟ್ ಪಾಮ್ 2,000 ಇಯರ್ಸ್ ಡಾರ್ಮೆಂಟ್ ಸೀಡ್ ಜರ್ಮಿನೇಟ್ ಆಗಲ್ಲ, ಮಲ್ಕೊಂಡ್ಬಿಡುತ್ತೆ. ಎಷ್ಟು ವರ್ಷ, 10 ವರ್ಷ, 5 ವರ್ಷ, 4 ವರ್ಷ ಮಲ್ಕೊಂಡ್ಬಿಡುತ್ತೆ ಸೀಡು, ಹಂಗೆ ಜರ್ಮಿನೇಷನ್ ಆಗ್ದಂಗೆನೆ ಜರ್ಮಿನೇಷನ್ ಹಂಗೆ ಉಳ್ಕೊಂಡ್ಬಿಡುತ್ತೆ. ನಾ ಸ್ಟೂಡೆಂಟ್ಸ್, ನಾವ್ ವಿ ಕಮ್ ಟು ಫ್ರೂಟ್. ಫ್ರೂಟ್ ಅಂದ್ರೆ ಸ್ಟೂಡೆಂಟ್ಸ್, ಓವರಿ ಬಿಕಮ್ಸ್ ಫ್ರೂಟ್. ನಿಮ್ಮೆಲ್ಲರಿಗೂ ಗೊತ್ತು, ಓವರಿ ಟರ್ನ್ಸ್ ಇಂಟು ಫ್ರೂಟ್. ಓವರಿ ವಿಲ್ ಟರ್ನ್ ಇಂಟು ಫ್ರೂಟ್ ಆಲ್ವೇಸ್. ಫ್ರೂಟ್ ಅಲ್ಲಿ 2 ತರ ಇರುತ್ತೆ, ಟ್ರೂ ಫ್ರೂಟ್ ಮತ್ತೆ ಫಾಲ್ಸ್ ಫ್ರೂಟ್. ವಾಟ್ ಇಸ್ ಟ್ರೂ ಫ್ರೂಟ್? ಓವರಿ ಫ್ರೂಟ್ ಆಗಿ ಕನ್ವರ್ಟ್ ಆಗೋದು ಟ್ರೂ ಫ್ರೂಟ್. ಅದೇ ಓವರಿ ಬಿಟ್ಟು ಬೇರೆ ಪಾರ್ಟ್ ಕೂಡ ಡೆವಲಪ್ ಆದ್ರೆ ದಟ್ ಇಸ್ ಕಾಲ್ಡ್ ಎಸ್ ಫಾಲ್ಸ್ ಫ್ರೂಟ್. ಸ್ಟೂಡೆಂಟ್ಸ್, ಡಸ್ ನಾಟ್ ಬಿಕಮ್ ದ ಫ್ರೂಟ್ ಬಟ್ ಅದರ್ ಪಾರ್ಟ್ ಬಿಕಮ್ ದ ಫ್ರೂಟ್. ಎಕ್ಸಾಂಪಲ್ ಏನು, ಆಪಲ್ ಮತ್ತೆ ಸ್ಟ್ರಾಬೆರಿ. ಬಟ್ ಇದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಒಂದು ಫ್ರೂಟ್ ಅಲ್ಲಿ 2 ಪಾರ್ಟ್ ಇರುತ್ತೆ. ಫ್ರೂಟ್ಸ್ ಅಲ್ಲಿ ಒನ್ ಇಸ್ ಕಾಲ್ಡ್ ಎಸ್ ವಾಟ್ ಇಸ್ ಸೀಡು, ಆಮೇಲೆ ಪೆರಿಕಾರ್ಪ್ ಅಂತ ಇರುತ್ತೆ. ಓಕೆನಾ, ದಿಸ್ ಇಸ್ ಕಾಲ್ಡ್ ಪೆರಿಕಾರ್ಪ್. ಓಕೆ, ಪೆರಿಕಾರ್ಪ್ ಅಂತ ಇರುತ್ತೆ ಸ್ಟೂಡೆಂಟ್ಸ್. ಅದು ಕೊಟ್ಟಿದಾರ. ಆ ಪೆರಿಕಾರ್ಪ್ ಅಲ್ಲಿ 3 ಪಾರ್ಟ್ಸ್ ಇರುತ್ತೆ, ಎಪಿಕಾರ್ಪ್, ಮೀಸೋಕಾರ್ಪ್, ಎಂಡೋಕಾರ್ಪ್ ಅಂತ. 3 ಡಿಫರೆಂಟ್ ಪಾರ್ಟ್ಸ್ ಆಫ್ ಪೆರಿಕಾರ್ಪ್. ಇದನ್ನ ನಿಮ್ಗೆ ಲೆಟ್ಸ್ ನಾನು ಮಾರ್ಫಾಲಜಿ ಕೂಡ ಹೇಳ್ಕೊಡ್ತೀನಿ ನಾನು, ಬಟ್ ಯು ಶುಡ್ ನೋ ದಿಸ್. 3 ಪಾರ್ಟ್ಸ್ ಆಫ್ ಪೆರಿಕಾರ್ಪ್, ಎಪಿಕಾರ್ಪ್, ಮೀಸೋಕಾರ್ಪ್, ಎಂಡೋಕಾರ್ಪ್. 3 ಪಾರ್ಟ್ಸ್ ಆಫ್ ಪೆರಿಕಾರ್ಪ್ ಫ್ರೂಟ್ ಅಲ್ಲಿ. ಓಕೆ, ಅದು ಬಿಟ್ಟು ಸ್ಟೂಡೆಂಟ್, ಲಾಸ್ಟ್ 2 ಟಾಪಿಕ್ಸ್ ಫಾರ್ ಆಲ್ ಆಫ್ ಯು. ಲೆಟ್ಸ್ ಸೇ ಫ್ರೂಟ್ ಫಾರ್ಮ್ಡ್ ವಿತೌಟ್ ಫರ್ಟಿಲೈಸೇಷನ್, ಪಾರ್ಥೆನೋಕಾರ್ಪಿಕ್ ಫ್ರೂಟ್. ಎಕ್ಸಾಂಪಲ್ ಬನಾನಾ, ಗ್ರೇಪ್ಸ್. ಈ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಆರ್ ಸೀಡ್ಲೆಸ್. ದೇ ಆರ್ ವಾಟ್? Seedless fruits. They are seedless fruits. That is called as parthenocarpy. Students. Then what is parthenocarpy? Fruit without fertilization. What is apomixis? Seed without fertilization. Apomixis. Seed barta ide without fertilization. That is called as apomixis. Then what is polyembryony? Poly andre many. Embryony andre embryos. Occurrence of more than one embryo is called as polyembryony. Citrus ಸಿಗುತ್ತೆ. Students, with that chapter is over. Students, almost 1.5 hour ಅಲ್ಲಿ ಫುಲ್ ಚಾಪ್ಟರ್ ಮುಗಿಸಿ ನಿಮ್ದು ಎವ್ರಿ ಸಿಂಗಲ್ ಡೀಟೇಲ್ ಕವರ್ ಆಗಿದೆ. ಸೊ ನೀವೇನ್ ಮಾಡ್ಬೇಕಂತ, ಅದಾದ್ಮೇಲೆ ನಿಮ್ NCERT ಬುಕ್ ನ ಓಪನ್ ಮಾಡಿ, ಬುಕ್ ಓಪನ್ ಮಾಡ್ಬಿಟ್ಟು ಬರೀ ಒಂದ್ಸತಿ ಆ ಬುಕ್ ನ ಸ್ಕ್ಯಾನ್ ಮಾಡಿ. ಅದಾದ್ಮೇಲೆ KCET ಇದು ಯಾವ್ದೇ ಕ್ವೆಶನ್ ತೆಗೀರಿ, ನೀವು ಯಾವ್ದಾದ್ರು PYQ ತೆಗೀರಿ, ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆನಾ ಸ್ಟೂಡೆಂಟ್ಸ್, ಇನ್ನ ಟೈಮ್ ಇದೆ. If you are watching this video right now, ಇವತ್ತೇ ನೋಡ್ತೀರಾ, ನಾಳೆ ನೋಡ್ತಿದ್ರೆ, right? If you are watching this video before 28th of October, please students, Vedantu ಕಡೆಯಿಂದ MVSET ಎಕ್ಸಾಮ್ ಫ್ರೀ ಆಫ್ ಕಾಸ್ಟ್ ನಿಮಗೆ ಸಿಗ್ತಾ ಇದೆ. ಆ ಎಕ್ಸಾಮ್ ನ ಅಟೆಂಡ್ ಮಾಡ್ಬೇಕು ಸ್ಟೂಡೆಂಟ್ಸ್. ಯಾಕಂದ್ರೆ ಈ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 2 crores ವರ್ತ್ ಆಫ್ ಸ್ಕಾಲರ್ಶಿಪ್, 2 crores ಸ್ಕಾಲರ್ಶಿಪ್ ಫ್ರೀ ಆಗಿ ಕೊಡ್ತಿದೀವಿ. ಐಫೋನ್, ಐಪ್ಯಾಡ್, ಡ್ರೋನ್ಸ್, ಎಷ್ಟೊಂದು ಬೇರೆ ಬೇರೆ ತರದ್ದು ಐಟಮ್ಸ್, ಸ್ಮಾರ್ಟ್ ವಾಚಸ್, ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಸ್ಪಾನ್ಸರ್ ಮಾಡ್ತಿದೀವಿ ನಾವು. ಒಳ್ಳೆ ರ್ಯಾಂಕ್ ಬಂದ್ರೆ, ಲೆಟ್ಸ್ ನಿಮ್ಗೆ ಒಳ್ಳೆ ರ್ಯಾಂಕ್ ಬರ್ಲಿಲ್ಲ, ಅವಾಗೇನು, ಒಳ್ಳೆ ರ್ಯಾಂಕ್ ಬಂದ್ರೆ ನಡೆಯುತ್ತೆ. ಒಳ್ಳೆ ರ್ಯಾಂಕ್ ಬರಲಿಲ್ಲ ಅಂತಂದ್ರೆ ನಿಮ್ಗೆ ನಾವು ಫ್ರೀ ಮಟೀರಿಯಲ್ಸ್ ಕೊಡ್ತೀವಿ, ನೆಕ್ಸ್ಟ್ ಟೈಮ್ ಒಳ್ಳೆ ರ್ಯಾಂಕ್ ಬರ್ಲಿ ಅಂತ. ಫ್ರೀ ಟೆಸ್ಟ್ ಸೀರೀಸ್, ಫ್ರೀ ಆಗಿರೋದು ನಿಮ್ದು ಏನದು ಬೇರೆ ಬೇರೆ ತರದ 500 ಕ್ವೆಶನ್ಸ್, ನೀಟ್ ಕ್ವೆಶನ್ಸ್, JEE ಕ್ವೆಶನ್ಸ್ ಎಲ್ಲ ಕೊಡ್ತೀವಿ ನಿಮ್ಗೆ ಫ್ರೀ ಆಗೋಸ್ಕರ ನಾವು. ಸೊ ಎಕ್ಸಾಮ್ ಬರೀರಿ, ಇದು ಆನ್ಲೈನ್ ಎಕ್ಸಾಮ್, ಇದು ಯಾವಾಗಾದ್ರೂ ಬರೀಬಹುದು ನೀವು ಬಿಟ್ವೀನ್ 21st to 28th October. ಇದನ್ನ ನೀವು ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಇದೆ, ಆ ಲಿಂಕ್ ನ ಕ್ಲಿಕ್ ಮಾಡಿ ನಿಮ್ದು ಫೋನ್ ನಂಬರ್ ಹಾಕ್ಬಿಟ್ಟು ಒಂದು OTP ಬರುತ್ತೆ, ಹಾಕಿ ಅದಾದ್ಮೇಲೆ ನಾವು ನಿಮ್ದು ಸಿಟಿ ಯಾವ ಸಿಟಿಲಿ ಇದೀರ ಅದನ್ನ ಆಡ್ ಮಾಡ್ಬೇಕು. ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ಇವತ್ತೇ ಮಾಡ್ಕೊಳ್ಳಿ, ಟೈಮ್ ಇದೆ ನಿಮ್ಮ ಹತ್ರನ. ಓಕೆ, ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಯಾವ ತರ ಒನ್ ಶಾಟ್ ಇತ್ತು ಸ್ಟೂಡೆಂಟ್ಸ್. ಲೆಟ್ ಮಿ ನೋ ಕಮೆಂಟ್ ಸೆಕ್ಷನ್. ಬೈ ಬೈ ಆಲ್ ಆಫ್ ಯು ಅಂಡ್ ಟೇಕ್ ಕೇರ್.